ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ದಯವಿಟ್ಟು ದೀಪವನ್ನು ಬೆಳಗಿ ಕಾರ್ಯಕ್ರಮವನ್ನು ಆರಂಭಿಸಬೇಕೆಂದು ವಿನಂತಿ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ನಾಟಕೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ನಾಟಕೇವು. ನನ್ನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು, ನನ್ನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವಾ ತೆರೆದೇವು ಮರವಾ, ತೆರೆದೇವು ಒಲವಾ ಹಿಡಿದೆನಪ, ನರನರವನೆಲ್ಲ ಹುರಿ ಹುರಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿಯೋಗ ಸಾಲು, ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಕಲ್ಪನೆಯ ಕಣ್ಣು ಹರಿಯನಗ ಸಾಲು, ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ಧನ್ಯವಾದಗಳು. ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ನೆಚ್ಚಿನ ಗಿಳಿಗಳನ್ನು ಗಡಿನಾಡಿನ ಚೇತುವೇವು, ಒಡಲೊಡಲ ನೆಚ್ಚಿನ ಗಿಳಿಗಳನ್ನು ಗಡಿನಾಡಿನ ಚೇತುವೇವು. ಹುಮ್ಮಿರಲು ಪ್ರೀತಿ ಎಲ್ಲಿಯದು ಪ್ರೀತಿ, ನಾಡುಲವೇ ನೀತಿ ಹಿರಿಜನಪ, ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ. ಧನ್ಯವಾದಗಳು. ಮೊದಲಿಗೆ ಇಂದಿನ ಕಾರ್ಯಕ್ರಮಗಳು ಸುಸೂತ್ರವಾಗಿ ನೆರವೇರಲೆಂದು ಬನ್ನಿ ವಿಘ್ನ ವಿನಾಯಕನಾದ ಗಣಪತಿಯನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ. Before we begin the function, let us invoke the prayers of Lord Ganesha, the Almighty who removes all the obstacles. We seek your blessings in order to make this event a huge success. Now, the Kannada Koota children will present an invocation dance. Thank you. Okay. महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। Thank you. 「 ॐ  ॐ  ॐ  ॐ 」 ॐ 「 ॐ 」 ॐ 」 ॐ 」 ॐ 」 ॐ 」 ॐ 」 ॐ 」 ॐ 」 ॐ 」 ॐ 」 ॐ 」 ॐ 」 ॐ «
गजाननयुतं गजाननयुतं गणेश्वरं गजाननयुतं गणेश्वरं श्री गजाननयुतं गणेश्वरं भजामि सततं सुरेश्वरौ गजाननयुतं गणेश्वरं गणेश्वरम् अजेन्द्र पूजितं विघ्नेश्वरम् अजेन्द्र पूजितं विघ्नेश्वरम् अजेन्द्र पूजितं विघ्नेश्वरम् अनादिसन्नुत पदपद्मधरं कुञ्जरभञ्जन चतुरधरकरम् कुञ्जरभञ्जन चतुरधरकरं गुरुवाग्रजो Avanita, Vegavanita, Capita, Nita, Capita, Nita, Curita, Nita, Nita, Basanita, Baba, Badanita, Badanita, Curita, Nita, Bagavanita, Gajananayutam Ganeshwaram, Gajananayutam Ganeshwaram, Shri Gajananayutam गणेश्वरं भजामि सततं सुरेश्वरौ गजाननयुतं गणेश्वरं गणेश्वरम् ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ರೂಪುರೇಷೆಯಿಂದ ಹಿಡಿದು ಪ್ರತಿಯೊಂದು ಘಟ್ಟದಲ್ಲೂ ನನಗೆ ಬೆನ್ನೆಲುಬಾಗಿ ನಿಂತು ಸಾಂಸ್ಕೃತಿಕ ಸಮಿತಿಯ ಸದಸ್ಯರು ವೇದಿಕೆಯ ಮೇಲೆ ಬರಬೇಕೆಂದು ಆಹ್ವಾನಿಸುತ್ತೇನೆ. ಕನ್ನಡದ ರವಿ ಮೂಡಿ ಬಂದ ಮುನ್ನಡೆ ಬಾಗಳ ಕನ್ನ ತಂದ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ
ಓಕೆ ಮೈಕ್ ಮೈಕ್ ಇದೆ ಇದೆ ಅಲ್ಲಿದೆ. ನಮಸ್ಕಾರ. ನೋಡಿದ್ರಲ್ಲ, ನಮ್ಮ ನಾಡು ಎಂತಹ ಸಂಸ್ಕೃತಿ ಮತ್ತು ಜನಪದ ಸಿರಿಯ ನಾಡು ಅಂತ. ಒಂದೆಡೆ ರೇಷ್ಮೆಯ ಸಿರಿ, ಇನ್ನೊಂದು ಕಡೆ ಹೊನ್ನಿನ ಗಣಿ. ಈ ಕಡೆ ಭತ್ತ ಕಬ್ಬು ಆದ್ರೆ ಆ ಕಡೆ ಮೆಣಸಿನಕಾಯಿ ಶೇಂಗಾ, ಘಟ್ಟಗಳಲ್ಲಿ ಕಾಫಿ, ಕರಾವಳಿಯಲ್ಲಿ ಅಡಿಕೆ. ಅಬ್ಬಬ್ಬಬ್ಬ ಅಲ್ವಾ? ಒಂದೆಡೆ ಯಕ್ಷಗಾನ ಭೂತದ ಕೋಲ ಕಂಬಳ, ಇನ್ನೊಂದೆಡೆ ಲಾವಣಿ ಡೊಳ್ಳು ಕುಣಿತ ಕಂಸಳೆ. 8 ಜ್ಞಾನಪೀಠ ಪ್ರಶಸ್ತಿಗಳು, ಕತೆ ಕವನ ನಾಟಕ ಮಹಾಕಾವ್ಯಗಳ ಮಹಾನ್ ಸಾಧಕರು. ಹೌದೌದು. ಇಂತಹ ಸೃಜನ ಸಿರಿಯ ನಮ್ಮ ನಾಡಿನ ಒಂದು ಸಮಾವೇಶ ಈ ನಮ್ಮ ವಠಾರ. ಈ ವಠಾರದ ಮಕ್ಕಳು ಎಷ್ಟೊಂದು ಪ್ರತಿಭಾವಂತರು ಅಂದ್ರೆ ಅಷ್ಟೇ ತರಲೆಗಳು. ಹೌದು, ಆದ್ರೆ ನಂಗೆ ತುಂಬಾ ಇಷ್ಟ ಆಗುದು ಅವರ ಏಕತೆ. ಏನೇ ಪಾಠ ಓದ್ಲಿ, ಏನೇ ಆಟ ಆಡ್ಲಿ, ಒಬ್ರಿಗೊಬ್ರು ಹುಮ್ಮಸ್ಸು ನೀಡುತ್ತಾ ನಗುನಗುತ್ತಾ ಮಾಡ್ತಾರೆ. ಅಲ್ಲಿ ನೋಡಿ, ಬಂದೇ ಬಿಟ್ರು. ಓ, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆ ಕುಗ್ಗದೆ ಹಿಗ್ಗಿ ನಡೆ ಮುಂದೆ. ಅರೇ ಭಾಗ್ಯಶ್ರೀ, ಏನ್ ಸರ್ಕಸ್ ಮಾಡ್ತಾ ಇದ್ಯಾ? ನಮ್ಮ ಸ್ಕೂಲಿನಲ್ಲಿ ಸೆಗ್ವೆ ಕಾಂಪಿಟಿಷನ್ ಇದೆ, ಅದಕ್ಕೆ ಕಲಿತಾ ಇದ್ದೀನಿ. ಇನ್ನು ಸೆಗ್ವೆ ಮೇಲೆ ನಿಲ್ಲಕ್ಕೆ ಬರಲ್ಲ, ಎಂತ ಮಾಡ್ತೀಯ ಕಾಂಪಿಟಿಷನ್ ನಲ್ಲಿ? ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಬೇಕು ಅಂತ ವಿವೇಕಾನಂದರೇ ಹೇಳಿದ್ದಾರೆ, ಗೊತ್ತಾ? ಹೌದಾ? ಆಲ್ ದ ಬೆಸ್ಟ್ ಕಣೆ. ಬಾ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಹೇ, ನಾನು ಗೆದ್ದೆ. ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ, ಹಾಡಿದೆ. ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಕೇಳುತ್ತಾ ಮೇಲೆ ನಾ ಹಾರಿದೆ, ಹಾಡಿದೆ. ಟುಬಿ 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 ಟುಬಿ. ನಿನ್ನೆಯು ಮುಗಿದುದು ನಾಳೆಯು ಕನಸದು ತುಂಬಿದ ಯೌವನ ಈ ದಿನ ನಮ್ಮದು ಎನ್ನುತ್ತಾ ಆಡಿದೆ. ಆಗ ಹೊಸತನ ನೋಡಿದೆ. ನಿನ್ನೆಯು ಮುಗಿದುದು ನಾಳೆಯು ಕನಸದು ತುಂಬಿದ ಯೌವನ ಈ ದಿನ ನಮ್ಮದು ಎನ್ನುತ್ತಾ ಆಡಿದೆ. ಆಗ ಹೊಸತನ ನೋಡಿದೆ. 100 ಕಲ್ಪನೆ ಮಾಡಿದೆ,
ನೂರು ರಾಗವ ಹಾಡಿದೆ, ನೂರು ಕಲ್ಪನೆ ಮಾಡಿದೆ, ನೂರು ರಾಗವ ಹಾಡಿದೆ. ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯು ನೋಡಿದೆ. ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಸೂರ್ಯನ ಕಿರಣವ ಕೈಯಲ್ಲಿ ಹಿಡಿದೆನು, ಮೋಡವ ಕರಗಿಸಿ ಆಡುತ್ತ ಕುಡಿದೆನು, ಎಣಿಸುತ್ತ ತಾರೆಯ ನಾನು ಕಳೆದೆನು ರಾತ್ರಿಯ ತರ 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 ತರ. ಸೂರ್ಯನ ಕಿರಣವ ಕೈಯಲ್ಲಿ ಹಿಡಿದೆನು, ಮೋಡವ ಕರಗಿಸಿ ಆಡುತ್ತ ಕುಡಿದೆನು, ಎಣಿಸುತ್ತ ತಾರೆಯ ನಾನು ಕಳೆದೆನು ರಾತ್ರಿಯ. ಮುಗಿಲ ಮೆತ್ತೆಯಲ್ಲಿ ತೇಲಿದೆ, ಭುವಿಯ ಅಂತವನ್ನು ನೋಡಿದೆ. ಮುಗಿಲ ಮೆತ್ತೆಯಲ್ಲಿ ತೇಲಿದೆ, ಭುವಿಯ ಅಂತವನ್ನು ನೋಡಿದೆ. ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. Everybody ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ಹಾರಿದೆ. ಹಾಗೆ ಜಾಯಿನ್ ಫೋಕ್ಸ್. ಹಾಡಿದೆ ಟುಬಿ 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 ಟುಬಿ. ಕೋಲು ಮಂಡೆ ಜಂಗುಮ ದೇವರು ಗುರುವೇ ಕ್ವಾರಣ್ಯಕ್ಕೆ ದಯ ಮಾಡವರೇ. ಕ್ವಾರಣ್ಯ ನೀಡವ್ವ ಕೋಡಗಲ್ಲ ಮಾದೇವನಿಗೆ. ದೇವ್ರೆ, ಇವತ್ತಾದ್ರೂ ಆ ತರಲೆ ಮಕ್ಕಳು ನೋಡ್ದಲೇ ಇರ್ಲಪ್ಪ. ಅಲ್ ನೋಡಿ ಜೋಗಿ, ಎಲ್ಲೋ ಬಂದ್ರು ಜೋಗಿ ಬಂದಿದ್ದಾರೆ, ತರ್ಲೆ ಮಾಡೋಣ. ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ, ಯಾಕಿಂಗೆ ಬೋಡ್ತೈತು. ಚಲು ಚಲು ಸ್ಮೈಲು, ಐಲು ಪೈಲು ಸ್ಟೈಲು, ಯಾಕಿಂಗೆ ಆಡ್ತೈತು. ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ, ಯಾಕಿಂಗೆ ಬೋಡ್ತೈತು. ಚಲು ಚಲು ಸ್ಮೈಲು, ಐಲು ಪೈಲು ಸ್ಟೈಲು, ಯಾಕಿಂಗೆ ಆಡ್ತೈತು. ಲಾಲಿಪಾಪ್ ಕೊಟ್ಟು ನಿಂಗೆ ಲಾಲಿ ಹಾಡಬೇಕಾ, ಐಸು ಬಾಯಿ ಕಿಟ್ಟು ನಿಂಗೆ ನೈಸು ಮಾಡಬೇಕಾ. ಉಪ್ಪು ಮೂಟೆ ಹೊತ್ತು
ಬಿಸಿ ಹೊಡೆಯಬೇಕಾ ಗುಮ್ಮ ಬಂದ ಅಂತ ಹೇಳಿ ಕರೆಯಬೇಕಾ ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಓಡ್ತೈತು ಚಲು ಚಲು ಸ್ಮೈಲು ಅಲ್ಲಿ ಪೈಲು ಸ್ಟೈಲು ಯಾಕಿಂಗೆ ಆಡ್ತೈತು ಅಜೋಗಯ್ಯ 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 ಹೂವು ಹಣ್ಣು ಇಟ್ಟು ಬೆಂಗಾತಿ ಎತ್ತಬೇಕಾ ಎಲೆ ಅಡಿಕೆ ಕೊಟ್ಟು ಗಿಡಕಾಯಿ ಒಡೆಯಬೇಕಾ ಬಿಟ್ಟೆಲ್ಲ ಇಟ್ಟು ನಮ್ಟಿ ಬಡಿಸಬೇಕಾ ಗಣೇಶಾಸ್ತ್ರ ನೋಡಿ ಕಡಿಕೆಯಲ್ಲಿ ಕರೆಯಬೇಕಾ ಚಿಕ್ಕ ಪುಕ್ಕು ರೈಲು ನಿಲ್ಲುತ್ತಿಲ್ಲ ಎಲ್ಲೂ ಯಾಕಿಂಗೆ ಚಲು ಚಲು ಸ್ಮೈಲು ಐಲು ಪೈಲು ಸ್ಟೈಲು ಯಾಕಿಂಗೆ ಆಡ್ತೈತು ಅಜೋಗಯ್ಯೋ 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 ಶಾಲೆಯ ಕಾರ್ಯಕ್ರಮಕ್ಕೆ ತಯಾರಿ ಆಗಿದ್ದೀಯಾ ಎಲ್ಲರದ್ದು? ಈ ದಿನ ರಿಹರ್ಸಲ್ ಇದೆ ಅಲ್ವಾ? ಎಲ್ಲಾ ಬಂದಿದ್ದೀರಾ? ನಮ್ಮ ವಟಾರದ ಘನತೆಯ ಪ್ರಶ್ನೆ ಇದು, ಎಲ್ಲ ಚೆನ್ನಾಗಿ ಮಾಡಿ. ಆಯ್ತು ಅಕ್ಕ, ಎಲ್ಲಾ ಬಂದಿದ್ದೇವಿ. ನಮ್ ವಟಾರದ ಫ್ರೆಂಡ್ಸ್ ಕೂಡ ರಿಹರ್ಸಲ್ ನೋಡಕ್ಕೆ ಬಂದಿದ್ದಾರೆ. ಆಲ್ ದ ಬೆಸ್ಟ್ ಎಲ್ಲರಿಗೂ, ಚೆನ್ನಾಗ್ ಮಾಡಿ. ಕರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ, ಕರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಬೇಯ್ತಿತ್ತು, ಬೇಯ್ತಿತ್ತು. ಕರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು, ಮೇಯ್ತಿತ್ತು. ಕರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ, ಕರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ, ಕರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು, ಹಾಯಾಗಿ ಮೇಯ್ತಿತ್ತು, 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 ಮೇಯ್ತಿತ್ತು. ಕಬ್ಬಿಣದಲ್ಲಿ ಮಧ್ಯದಲ್ಲಿ ಉಬ್ಬಿದ ಕೊಬ್ಬಿದ ಗಬ್ಬತ್ತೋಳ, ಕಬ್ಬಿಣದಲ್ಲಿ ಮಧ್ಯದಲ್ಲಿ ಉಬ್ಬಿದ ಕೊಬ್ಬಿದ ಗಬ್ಬದ ತೋಳ, ಊರಿಂದೋಡಿ ಹಬ್ಬ ಎಂದು ಕಾಯ್ತಿತ್ತು, ತಿನ್ನೋ ಕಾಯ್ತಿತ್ತು. ಬಾಯಲ್ಲಿ ನೀರು ಚಪ್ಪರಿಸ್ಕೊಂಡು ಕಣ್ಣು ಕಣ್ಣು ಕೆಕ್ಕರಿಸ್ಕೊಂಡು, ಕಣ್ಣು ಕಣ್ಣು ಕೆಕ್ಕರಿಸ್ಕೊಂಡು, ಬಾಯಲ್ಲಿ ನೀರು ಚಪ್ಪರಿಸ್ಕೊಂಡು, ಕಣ್ಣು ಕಣ್ಣು ಕೆಕ್ಕರಿಸ್ಕೊಂಡು, ಸೂರಿ ಕಡೆ ನೋಡಿಕೊಂಡು ಬರ್ತಿತ್ತು, ತೋಳ ಬರ್ತಿತ್ತು. ಬಾಲಗೀಲ ಸೆಟ್ಟಿಸ್ಕೊಂಡು, ಬಾಲಗೀಲ ಸೆಟ್ಟಿಸ್ಕೊಂಡು ಹಾರೋ ಹಗ್ಗೆ ಹಾಳು ಸೀನು ಬಂದೋಯ್ತು, ಕಾಲು ಜಾರಿ ತೋಳೆ ಕೆಳಗ್ ಬಿದ್ದೋಯ್ತು, ಕೆರೆಗ್ ಬಿದ್ದೋಯ್ತು. ಬೋಳದ್ ಮಧ್ಯೆ ಕುಡ್ಗೋ ಹಾಗೆ ಎಲ್ಲ ನಡ್ಗೋ ಹಾಗೆ, ಬೋಳದ್ ಮಧ್ಯೆ ಕುಡ್ಗೋ ಹಾಗೆ, ಭೂಮಿ ಎಲ್ಲ ನಡ್ಗೋ ಹಾಗೆ, ಜೋರ ಖರ್ಚನೆ ಮಾಡ್ತಾ ಸಿಂಹ ಬರ್ತಿದ್ದು, ಹಸ್ಕೊಂಡು ಬರ್ತಿದ್ದು. ನೀರು ಬೀಚ್ಕೊಂಡು ಬರೋ ತೋಳ ತಿನ್ನೋ ಕಂತ ಬಿಟ್ಕೊಂಡು ಬಾಯಿ ನುಗ್ಗಿರಿದು, ಸಿಂಹ ತೋಳ ತೋಳ ಸಿಂಹ ಸಿಂಹ ತೋಳ ತೋಳ ಸಿಂಹ.
ಮುದುರ್ಕೊಂಡು ಬಾಲ ತಪ್ಪಿಸ್ಕೊಂಡೋಡೋಯ್ತು. ಬೇಡ ಹಾಕಿದ್ ಬಳೆ ಸಿಂಹ ಸಿಕ್ಕಿದಿದು, ದೊಡ ಓಡೋಯ್ತು ಸಿಂಹ ಸಿಕ್ಕಿದಿದು. ಇಷ್ಟೆಲ್ಲ ಆದರೂ ತರೀಕೆರೆ ಏರಿ ಮೇಲೆ 3 ಕರಿ ಕೂರಿ ಮರಿ ಮೇಯ್ತಿತ್ತು, ಹಾಯಾಗಿ ಮೇಯ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕೂರಿ ಮರಿ ಮೇಯ್ತಿತ್ತು, ಹಾಯಾಗಿ ಮೇಯ್ತಿತ್ತು. ಅಲ್ಲ ಕಣೆ, ಇಷ್ಟೆಲ್ಲ ಆದ್ರೂ ಕುರಿಗೆ ಏನೂ ಆಗ್ಲೇ ಇಲ್ಲ ಅಲ್ವಾ? ಬೇರೆಯವ್ರಿಗೆ ಹಳ್ಳ ತೋಡಿದ್ರೆ ಅದಲ್ಲಿ ನಾವೇ ಬೀಳ್ಬೋದು ಅಂತಾರಲ್ಲ, ಹಾಗಾಯ್ತು. ಹೌದು ಕಣೆ, ಮಾಡಿದ್ದುಣ್ಣು ಮಹಾರಾಯ ಅಂತ ಸಿಂಹನು ತೋಳನು ಕುರಿನ ತಿನ್ನೋಕೆ ಬಂದ್ರೆ ಆಗಿದ್ದು ಕೇಡು ಅವಕ್ಕೆ. ಅರೆ, ಎಷ್ಟೊಂದು ಒಗಟುಗಳು ಬರ್ತಾ ಇದೆ ಅಲ್ವಾ? ಬರೀ ಒಗಟುಗಳಲ್ಲೇ ಒಂದು ಹಾಡು ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ಆ ಹಾಡ್ಗೆ ಫ್ರೆಂಡ್ಸ್ ಜೊತೆಗೆ ಹೆಜ್ಜೆ ಹಾಕೋಣ ಬಾ. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ, ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಗುಂಪು ಬಿಂಕವೆಲ್ಲ ಬ್ಯಾಡ. ದುಃಖಕ್ಕೆ ಹೇಳು ದುಃಖಕ್ಕೆ ಹೇಳು ಎವ್ರಿಡೇ ಬಿ ಹ್ಯಾಪಿ. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ, ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಗುಂಪು ಬಿಂಕವೆಲ್ಲ ಬ್ಯಾಡ. ಆಟ ಕುಂಟು ಲೆಕ್ಕದಿಲ್ಲ ಅನ್ನೋ ಬಾಳು ಬಾಳೆ ಅಲ್ಲ ನಾನುಡಿ ಚಂದನ. ಪ್ರೀತಿಯಲ್ಲಿ ಸರಸಬ್ಯಾಡ, ಸ್ನೇಹದಲ್ಲಿ ವಿರಸಬ್ಯಾಡ, ಜಾನುಡಿ ಚಂದನ. ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರದು, ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರದು, ಗಾದೆ ಮತ್ತೆ ಸೊಗಸು. ಜಂಟಿಗಾರಿ ಬಿದ್ರು ಮೀಸೆ ಮಣ್ಣು ಆಗಲಿಲ್ಲ ಕುಸ್ತೆ ಗಾದಿಯು ಚಂದನ. ಕೊಂಡು ಹೋದ ಒಂದರಲ್ಲಿ ವ್ಯರ್ಥವಾದ ಬೋಧೆಯು ಚಂದನ. ಕಾದಿಗೆ ಕಾಡಿಗೆ ಕೂಡಿಗೆ ಬಾಡಿಗೆ, ಕಾದಿಗೆ ಕಾಡಿಗೆ ಕೂಡಿಗೆ ಬಾಡಿಗೆ, ಗಾದೆ ಮಾತೆ ಸೊಗಸು. ಅಂಕುಡೊಂಕು
ಕುದಾರಿ ಬೇಡ, ಸುಂಕವಿಲ್ಲ ದೂರೆ ಬೇಡ, ಅಂಕೆ ಇಲ್ದ ಶಂಕೆ ಬೇಡ. ಅಂತಿನಲ್ಲಿ ಚಿಂತೆ ಬೇಡ, ಅಂತೆ ಕಂತೆ ಮಾತೆ ಬೇಡ, ಕುಂಕು ತಿಂಕವೆಲ್ಲ ಬೇಡ. ದುಃಖಕ್ಕೆ ಹೇಳುವುದೇ everyday be happy. ದುಃಖಕ್ಕೆ ಹೇಳುವುದೇ everyday be happy. ಅಣ್ಣ ಬಾ, ಅಮ್ಮ ತಿರುಪತಿ ಲಾಡು ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ. ಆನಂದ ಅಜ್ಜಿ ಮನೆಗೆ ಹೋಗಿ ಕೊಟ್ಟಿ ಬರೋಣ ಬಾ. ಪಾಪ ಆನಂದಿ ಅಜ್ಜಿ ಮಕ್ಕಳು ಎಲ್ಲ ಫಾರಿನ್ ನಲ್ಲಿ ಇರೋದ್ರಿಂದ ಒಬ್ರೇ ಮನೇಲಿರ್ತಾರೆ. ಹೌದು ಕಣೆ, ಬಾ ಅವ್ರ ಮನೆಗ್ ಹೋಗಿ ಮಾತಾಡಿಸ್ಕೊಂಡ್ ಪ್ರಸಾದ ಕೊಟ್ ಬರೋಣ. ಫ್ರೆಂಡ್ಸ್ ಎಲ್ಲಾರ್ನು ಕರ್ಕೊಂಡ್ ಹೋಗೋಣ ಬಾ. ಹಲೋ. ಛೇ, ಬರ್ಬೇಕಾದ್ದು ಬರಲ್ಲ ಫೋನು, ಬೇಡಾದ್ದು ಬರುತ್ತೆ. ಅಂಬರೀಷ ಅಮೇರಿಕಾದಿಂದ ಫೋನ್ ಮಾಡಿ 6 ತಿಂಗಳ ಆಯ್ತು. ಇಂಗ್ಲೆಂಡ್ ವಿಘ್ನೇಶ ಮಾಡ್ತಾನಂದ್ರೆ ವಿಚಿತ್ರ ಉದ್ಯೋಗ ಒಂದು. ಹೋಗ್ಲಿ, ಕುವೈತ್ ನಿಂದ ಕುಮಾರ್ ಮಾಡ್ತಾನಂದ್ರೆ ಅವನಿಗೆ ನನ್ ನೆನಪಾದ್ರೂ ಬರುತ್ತೋ ಇಲ್ವೋ. ಯಾಕೆ ಈ ಮಕ್ಕಳು ಹೀಗೆ? ವಯಸ್ಸಾದ ಅಪ್ಪ ಅಮ್ಮ ಅಂದ್ರೆ ಲೆಕ್ಕಕ್ಕೇ ಇಲ್ವಾ? ಬಾರೆ ಬಾರೆ, ಅಜ್ಜಿ ಇಲ್ಲೇ ಇದ್ದಾರೆ. ಆನಂದ ಅಜ್ಜಿ, ಆನಂದ ಅಜ್ಜಿ ಹೇಗಿದ್ದೀರಾ? ಅಯ್ಯೋ ಹೋಗಮ್ಮ, ಆನಂದ ಅಂತೆ ಆನಂದ. ಯಾ ಸೀಮೆ ಆನಂದ ನಂದು? ದಿಕ್ಕಿಲ್ಲದ ಪರದೇಸಿ ತರ ಒಬ್ಳೇ ಮನೆಯಲ್ಲಿ 3 ಗಂಡ್ಮಕ್ಳು ಇದ್ರು ಹಬ್ಬಕ್ಕಿಲ್ಲ ಹರಿದಿನಕ್ಕಿಲ್ಲ. ನನಗಿಂತ ಆ ಸುಂದರಕ್ಕನೇ ವಾಸಿ. ಅವಳಿಗೆ ಒಬ್ಳೆ ಮಗಳಾದ್ರೂ ಮೊಮ್ಮಕ್ಳು ಜೊತೆಗೆ ಒಟ್ಟಿಗೆ ಸುಖವಾಗಿದ್ದಾಳೆ. ಅದು ಆನಂದ ಅಂದ್ರೆ. ಅಯ್ಯೋ ಅಜ್ಜಿ ಬಿಡಜ್ಜಿ, ನಾವಿಲ್ವಾ? ನಾವು ನಿಮ್ಮ ಮಕ್ಳೇ. ಕೋಪ ಬಿಡಜ್ಜಿ, ನೋಡು ದೇವರ ಪ್ರಸಾದ ಲಾಡು ಎಲ್ಲಾ ತಂದಿದೀವಿ. ಕೋಪವೇಕೆ ಅಜ್ಜಿ, ಈ ತಾಪವೇಕೆ ಮನಸ್ಸಿಗೆ ಅಜ್ಜಿ. ಬಿಡು ನಿನ್ನ ಕೋಪ, ತಾಳು ಶಾಂತ ರೂಪ, ಬಿಗುಮಾನ ಬಿಟ್ಟು ನೀ ಮಾತಾಡಜ್ಜಿ. ಕೋಪವೇಕೆ ಅಜ್ಜಿ, ಈ ತಾಪವೇಕೆ ಮನಸ್ಸಿಗೆ ಅಜ್ಜಿ. ಬಿಡು ನಿನ್ನ ಕೋಪ, ತಾಳು ಶಾಂತ ರೂಪ, ಬಿಗುಮಾನ ಬಿಟ್ಟು ನೀ ಮಾತಾಡಜ್ಜಿ. ಯಾಕೆ ಅಜ್ಜಿ ಇನ್ನೂ ಚಿಂತೆ? ನಾವು ಇರುವಾಗ ನಿಂಗೇನು ಚಿಂತೆ, ನಗ್ತ ನಗ್ತಾ ಇರು ರಾಣಿಯಂತೆ. ನಾವು ಇರುವಾಗ ನಿಂಗೇನು ಚಿಂತೆ, ನಗ್ತ ನಗ್ತಾ ಇರು ರಾಣಿಯಂತೆ. ನೀರು ಗೀರು ಎಳ್ಕೊಂಡು ನೆಲ ಸಾಸಿ ಬಳ್ಕೊಂಡು, ನೀರು ಗೀರು ಎಳ್ಕೊಂಡು ನೆಲ ಸಾಸಿ ಬಳ್ಕೊಂಡು, ಸ್ವಾರೆ ನಾವೇ ತೊಳ್ಕೊಂಡು, ಬಿಸಿ ಅನ್ನ ಕೊಚ್ಚು ಮಾಡಿ ನಿಂಗೆ ಮಮ್ಮ ಮಾಡ್ತೀವಿ. ರುಚಿಯಾಗಿತ್ತಲ್ಲ ನೀನು ಮರೆತು, ನಗ್ತ ನಗ್ತಾ ಇರು ರಾಣಿಯಂತೆ, ನಗ್ತ ನಗ್ತಾ ಇರು ರಾಣಿಯಂತೆ. ನಾವು ಇರುವಾಗ ನಿಂಗೇನು ಚಿಂತೆ, ನಗ್ತ ನಗ್ತಾ
ರಾಣಿಯಂತೆ. ಕೈಯ ಹಿಂಗೆ ಮಾಡ್ಸೋದು, ಕೋಲು ಕೊಟ್ಟು ನಡ್ಸೋದು, ಕೈಯ ಹಿಂದೆ ಮಾಡ್ಸೋದು, ಕೋಲು ಕೊಟ್ಟು ನಡ್ಸೋದು, ಸೀರೆ ನಾವೇ ಉಡ್ಸೋದು, ರಾತ್ರಿ ನಿನ್ನ ಕಾಲನ್ನು ನಾವೇ ಜೋಜೋ ಹಾಡೋದು, ಆಗಿದ್ದಲ್ಲ ನೀನು ಮರೆತು ನಗ್ತಾ ನಗ್ತಾ ಇರು ರಾಣಿಯಂತೆ, ನಗ್ತಾ ನಗ್ತಾ ಇರು ರಾಣಿಯಂತೆ. ನಾವು ಇರುವಾಗ ನಿಂಗೇನು ಚಿಂತೆ, ನಗ್ತಾ ನಗ್ತಾ ಇರು ರಾಣಿಯಂತೆ, ನಗ್ತಾ ನಗ್ತಾ ಇರು ರಾಣಿಯಂತೆ. ಅಯ್ಯೋ ನನ್ ಮುದ್ದುಗಳ, ವಟಾರದಲ್ಲಿ ನೀವ್ ಇಲ್ದಿದ್ರೆ ನಾನು ಯಾವತ್ತೋ ಶಿವನ್ ಪಾದ ಸೇರ್ತಿದ್ದೆ. ನನ್ನ ಜೀವ ಕಂಡ್ರು ನೀವು. ಅಜ್ಜಿ ಅಜ್ಜಿ ಒಂದ್ ಕತೆ ಹೇಳು ಅಜ್ಜಿ. ಯಾವ ಕಥೆನೆ? ನನ್ಗೆ ತಾರೇತು, ನಂಗೆ ಚಂದಮಾಮಂತು, ನನಗೆ ಹೂವಿಂದು. ಆಯ್ತು ಆಯ್ತು, 3 ಸೇರ್ಸಿ ಕತೆ ಹೇಳ್ತೀನಿ ಕೇಳಿ. ತಾರೆಗಳ ತೋಟದಿಂದ ಚಂದಿರ ಬಂದ, ನೈದಿಲೆಯ ಅಂದ ನೋಡಿ ಆಡಲು ಬಂದ. ತಾರೆಗಳ ತೋಟದಿಂದ ಚಂದಿರ ಬಂದ, ನೈದಿಲೆಯ ಅಂದ ನೋಡಿ ಆಡಲು ಬಂದ. ಹಾಲಿನ ಕೊಳದೆ ಮಿಂದು ಬಂದು, ಹೂಬಳ್ಳಿ ಉಯ್ಯಾಲೆ ಆಡಿ ನಿಂದು. ಹಾಲಿನ ಕೊಳದೆ ಮಿಂದು ಬಂದು, ಹೂಬಳ್ಳಿ ಉಯ್ಯಾಲೆ ಆಡಿ ನಿಂದು. ಹೇಳಬೇಡದೆಂದು ನನ್ನ ಮಾಡಿ ಮುಂದು, ಮೆಲ್ಲಗೆ ಹೂವಿಗಿತ್ತ ಮುತ್ತನೊಂದು. ತಾರೆಗಳ ತೋಟದಿಂದ ಚಂದಿರ ಬಂದ, ನೈದಿಲೆಯ ಅಂದ ನೋಡಿ ಆಡಲು ಬಂದ. ಹೂವಿನ ರಾಣಿಯ ಜೊತೆಗೂಡಿ ನಗುವ ಸಖನ ಸರಿ ನೋಡಿ. ಹೂವಿನ ರಾಣಿಯ ಜೊತೆಗೂಡಿ ನಗುವ ಸಖನ ಸರಿ ನೋಡಿ. ಕೋಪದಿಂದ ಕೂಡಿ ಕಂದು ಮುಖ ಮಾಡಿ, ತಾರೆಗಳು ನೋಡುತ್ತಿತ್ತು ದೂರ ಓಡಿ, ದೂರ ಓಡಿ. ತಾರೆಗಳ ತೋಟದಿಂದ ಚಂದಿರ ಬಂದ, ನೈದಿಲೆಯ ಅಂದ ನೋಡಿ ಆಡಲು ಬಂದ. ಮೂಡಿರ ಬಾನಲ್ಲಿ ಕೆಂಪು ಬಣ್ಣ, ಚಂದಿರ ತೆರೆದ ತನ್ನ ಕಣ್ಣ. ಮೂಡಿರ ಬಾನಲ್ಲಿ ಕೆಂಪು ಬಣ್ಣ, ಚಂದಿರ ತೆರೆದ ತನ್ನ ಕಣ್ಣ. ಕಾಲ ಮೀರಿ ಚೆಂದು ಬಾನ ನೀರು ನಿಂದು, ನೈದಿಲೆಗೆ ಕೈಯ ಬೀಸಿ ಹೋದ ಮುಂದು, ಹೋದ ಮುಂದು. ಚಂದಿರನ ಆಟ ನೋಡಿ ನಕ್ಕಲು ಬಾನು, ನೈದಿಲೆಯು ತನ್ನ ಮೋಸ ಮುಚ್ಚಿತು ತಾನು. ಲಾಲಲಲ್ಲ
ಬಾಲ್ ಕೊಡೋ ಸಬಲ, ಬಾಲ್ ಒಗಿಯೋ. ಎಷ್ಟು ಚೆನ್ನಾಗಿ ಸ್ಪಿನ್ ಮಾಡ್ತೀಯಲ್ಲೋ. ಬಾರೋ ಆಟ ಆಡಕ್ಕೆ. ಯಾಕೆ ಇಷ್ಟ ಇಲ್ವಾ? ನನ್ಗೇನು ಇಷ್ಟನೇ, ಆದ್ರೆ ಈ ಕಾಲು. ಅಳಬೇಡ, ಅತ್ತಂದ್ರ ಏನೂ ಆಗಂಗಿಲ್ಲ. ನೀನು ಯಾರಿಗೂ ಕಡಿಮೆ ಇಲ್ಲ. ಎದ್ದು ಬಾ, ಸಾಧಿಸು. ಈ ಜಗವೇ ಒಂದು ರಣರಂಗ. ಇಲ್ಲಿ ಗೆಲ್ಲುವುದೇ ಧ್ಯೇಯ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ. ಬಾರು ಬಾರು ನನ್ನ ರಾಜ, ನಿನಗೆ ನೀನೆ ಮಹಾರಾಜ. ಹಿಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ. ನಿನ್ನ ದಾರಿಯಲ್ಲಿ ಎಲ್ಲೂ ಸೋಲೆ ಇಲ್ಲ, ಬಾಳ ಯುದ್ಧದಲ್ಲಿ ನಿನ್ನ ಗೆಲ್ಲೋರಿಲ್ಲ. ಛಲವೇ ಬಲವೋ ಮುಂದೆ ನುಗ್ಗಿ ನುಗ್ಗಿ ಬಾ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ. ಬಾರು ಬಾರು ನನ್ನ ರಾಜ. ತಿರುಗೋ ಭೂಮಿಯಲ್ಲಿ ನಡೆವ ಬಾಳಿನಲ್ಲಿ ಏನು ನಿಲ್ಲದಮ್ಮ ರಾಜ. ಜನನ ಎಂಬುದಿಲ್ಲಿ ಮರಣ ಎಂಬುದನ್ನ ಎಂದು ಗೆಲ್ಲದಮ್ಮ ರಾಜ. ಜನ ಇರುವ ಗೋಲ ಒಯ್ದು, ದಿನ ಕಳೆವ ಜಾಲ ಒಯ್ದು. ಜಯ ಭಯದ ಚಿಂತೆ ಮಾಡದೆ ಸೆಣಸಾಡೋ ರಂಗ ಒಯ್ದು. ಇಲ್ಲಿ ದಾನವರ ಕೆಟ್ಟ ಮಾಯವಿದೆ, ಇಲ್ಲಿ ಮಾನವರ ಸುಟ್ಟ ಗಾಯವಿದೆ. ಇದ್ದರೆ ಗೆದ್ದರೆ ನ್ಯಾಯವನ್ನು ಉಳಿಸುವ ಜಗವೇ ಒಂದು ರಣರಂಗ. ಧೈರ್ಯ ಇರಲಿ ನಿನ್ನ ಸಂಗ. ಬಾರು ಬಾರು ನನ್ನ ರಾಜ. ದೇಹಿ ಎನ್ನುವಾಗ ನಿದ್ದೆ ಮಾಡುವಾಗ ಕತ್ತಿ ಎತ್ತಬೇಡ ರಾಜ. ಶತ್ರು ಬೀಳುವಾಗ ಯುದ್ಧ ಮಾಡುವಾಗ ಕರುಣೆ ಕಟ್ಟಿಡು ರಾಜ. ಭೂಮಿಲಿ ಹುಟ್ಟಿ ಬಂದರೆ ಕಾರುಣವ ಕಟ್ಟಬೇಡವೇ. ಅನ್ಯಾಯ ಗೆಲ್ಲುತ್ತಿದ್ದರೆ ಸಿಡಿಗೆದ್ದು ನಿಲ್ಲಬೇಡವೇ. ಇಲ್ಲಿ ಕ್ರೂರತನ ಅಟ್ಟದಲ್ಲಿ ಇದೆ, ನಿನ್ನ ಜಾಣತನ ಮೆಟ್ಟುವಲ್ಲಿ ಇದೆ. ಮೆಟ್ಟು ಬಾ ಅಟ್ಟು ಬಾ, ದಿಟ್ಟ ಹೆಜ್ಜೆ ಇಟ್ಟು ಬಾ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ. ಬಾರು ಬಾರು ನನ್ನ ರಾಜ, ನಿನಗೆ ನೀನೆ ಮಹಾರಾಜ. ಹಿಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ. ನಿನ್ನ ದಾರಿಯಲ್ಲಿ ಎಲ್ಲೂ ಸೋಲೆ ಇಲ್ಲ, ಬಾಳ ಯುದ್ಧದಲ್ಲಿ ನಿನ್ನ ಗೆಲ್ಲೋ ಇಲ್ಲ. ಛಲವೇ ಬಲವೋ ಮುಂದೆ ನುಗ್ಗಿ ನುಗ್ಗಿ ಬಾ. ಜಗವೇ
ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರು ಬಾರು ನನ್ನ ರಾಜ. ಈ ಪೋಲಿಯೋ ಪಾಪ ಅಲ್ವಾ ಹುಡುಗ? ಹೌದು ಕಣೆ, ಅವನಿಗೆ ಬಾಲ್ಯದಲ್ಲಿ ಪೋಲಿಯೋ ಆಗಿತ್ತಂತೆ. ಅವನ ಅಪ್ಪ ಅಮ್ಮನಿಂದ ತಪ್ಪಾಗಿತ್ತಂತೆ. ಅವನ ಹೆಸರು ಸಬಲ ಅಂತ ಕಣೋ. ನೋಡಿದ್ಯಾ? ನಿಜಕ್ಕೂ ತಾನು ಸಬಲ ಅಂತ ನಿರೂಪಿಸ್ದ ಅಲ್ವಾ? ಹೌದು ಕಣೆ, ಅವನ ಅಪ್ಪ ಅಮ್ಮ ಅಚಾತುರ್ಯದಿಂದ ತಪ್ಪು ಮಾಡಿ ಅವನಿಗೆ ಪೋಲಿಯೋ ಲಸಿಕೆ ಹಾಕ್ಸ್ಲೇ ಇಲ್ಲ. ಆದ್ರೆ ತಪ್ಪು ಮಾಡ್ದವ್ರು ಯಾರವ್ರೆ? ಹೌದು, ತಪ್ಪೇ ಮಾಡದೇ ಇರೋರು ಎಲ್ಲವ್ರೆ? ತಪ್ಪು ಮಾಡದೋರು ಯಾರವ್ರೆ? ತಪ್ಪೆ ಮಾಡದೋರು ಎಲ್ಲವ್ರೆ? ತಪ್ಪು ಮಾಡದೋರು ಯಾರವ್ರೆ? ತಪ್ಪೆ ಮಾಡದೋರು ಎಲ್ಲವ್ರೆ? ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ತಿಳಿ ಕೂಡ ತಪ್ಪಾಗುತ್ತೆ, ತಿಳ್ಕೊಳ್ಳಕ್ಕೆ ದಾರಿ ಐತೆ. ತಪ್ಪು ಮಾಡದೋರು ಯಾರವ್ರೆ? ತಪ್ಪೆ ಮಾಡದೋರು ಎಲ್ಲವ್ರೆ? ತಪ್ಪು ಮಾಡದೋರು ಯಾರವ್ರೆ? ತಪ್ಪೆ ಮಾಡದೋರು ಎಲ್ಲವ್ರೆ? ಗಮ ಗಮ ಕಂಪು ತರೋ ಗಾಳಿ ಕೂಡ ಕಪ್ಪುನಾಥ ತರೋದಿಲ್ವಾ? ಪರಮ ಪಾವನೆ ಕಂದಿಯಲ್ಲೂ ಕೂಡ ಹೆಣಗಳು ತೇರೋದಿಲ್ವಾ? ಕಳ್ಳನ್ನೆಲ್ಲ ಜೈಲಿಗೆ ಹಾಕೋದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ವಾ? ಕಳ್ಳನ್ನೆಲ್ಲ ಜೈಲಿಗೆ ಹಾಕೋದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ವಾ? ಶೀತ ಕುಡಿದ್ರು ಶೀತ ಆಗಲ್ವಾ? ಮೈಗ ಕೀಳು ಸುಡೋದಿಲ್ವಾ? ದೇವ್ರುಗಳೇ ತಪ್ಪು ಮಾಡಿಲ್ವಾ? ಹೆಣ್ಣು ಹೊಂದು ಮಣ್ಣು ಮೂರದಿಂದಲೇ ಎಲ್ಲ ರೀತಿ ಎಡವಟ್ಟು. ನಿನ್ನ ಪಾಡಿಗೆ ನೀನು ಇರೋ ಬಿಟ್ಟು ಪರರ ಸುತ್ತಿಗಾಕೆ ಪಟ್ಟು. ಬೆಳ್ಳಗಣ್ಣು ಇದ್ದರೂ ತಪ್ಪಿಲ್ಲ, ಕಳ್ಳಗಣ್ಣು ಇರಬಾರ್ದು. ಬೆಳ್ಳಗಣ್ಣು ಇದ್ದರೂ ತಪ್ಪಿಲ್ಲ, ಕಳ್ಳಗಣ್ಣು ಇರಬಾರ್ದು. ಕಲಿಯೋದಾದ್ರೆ ವಿದ್ಯೆ ಕಲಿ, ಹಿಂದೆ ಬಿಡು ತೇರು ಬುದ್ಧಿ, ಲಬ್ಬಿ ಬುದ್ಧಿ ಮಾಡು ಸುದ್ದಿ. ತಪ್ಪು ಮಾಡದೋರು ಯಾರವ್ರೆ? ತಪ್ಪೆ ಮಾಡದೋರು ಎಲ್ಲವ್ರೆ? ತಪ್ಪು ಮಾಡದೋರು ಯಾರವ್ರೆ? ತಪ್ಪೆ ಮಾಡದೋರು ಎಲ್ಲವ್ರೆ? ನಾವು ನೀವು ಎಲ್ಲ ಒಂದೇ, ತಪ್ಪು ಮಾಡೋ ಪುರಿ ಮುಂದೆ, ತಿಳ್ಕೊಳ್ಳಕ್ಕೆ ದಾರಿ ಐತೆ ಮುಂದೆ. ತಪ್ಪು ಮಾಡದೋರು ಯಾರವ್ರೆ? ತಪ್ಪೆ ಮಾಡದೋರು ಎಲ್ಲವ್ರೆ?
ತಪ್ಪು ಮಾಡದೋರು ಯಾರವ್ರೇ ತಪ್ಪೇ ಮಾಡದೋರು ಎಲ್ಲವ್ರೇ ಎಂತ ಮಾಡ್ಲಿಕತ್ತೀಯೇ? ನಾನೆಲ್ಲ ಹತ್ತಾ ಇದ್ದೀನಿ. ಎಂತ ಗಲಾಟೆ ಮಾರಾಯ್ರೆ ನಿಮ್ದು? ಅರೆ ಏನಿದು ಒಬ್ಬೊಬ್ರು ಒಂದೊಂದರ ಮಾತಾಡ್ತೀರಿ ಅಲ್ಲ. ನಾವೆಲ್ಲ ಕನ್ನಡನ ಮಾತಾಡಿದ್ರು ಅದೆಷ್ಟು ವ್ಯತ್ಯಾಸ ಆದ ಅಲ್ವಾ? ಹೌದು ಕಣೆ, ನಮ್ ಭಾಷೆ ಚಂದ ಅಂತ ಹೇಳೋದೇ ಅದಕ್ಕೆ. ನಮ್ ಭಾಷೆ ಸುಲಿದ ಬಾಳೆಹಣ್ಣಿನಂತೆ ತುಂಬಾ ಸುಲಭ. ನಮ್ಮ ಕನ್ನಡ ಕಸ್ತೂರಿಯ ಘಮ ಚಂದವೋ ಚಂದ. ಪದ ಪದ ಕನ್ನಡ ಪದಾನೆ, ನಾನ್ ನನ್ ಪದ ಕೇಳ್ಕೊಂಡ್ ಬೆಳೆದವನ್ನೇ. ಅರೆ ನೆನೆಸ್ಕಂಡೆ ನೊರೆ ಹಾಲ್ನ ಕುಡಿದಂಗೈತೆ, ಎದೆಯಾಗೆ ಹರಿದಾಡ್ತೈತೆ. ಈ ಕೇಳದ್ ಮಣ್ಣಲ್ಲಿ ಕೂಡ ನಮ್ ಕನ್ನಡ ಚಂದ ಚೆಲ್ಲೈತೆ. ಆ ಬೆಟ್ಟ ಈ ಗುಡ್ಡ ನಮ್ಮ ನಾಡ್ಗಟ್ಟ ತಂಗಂತೆ. ಹುಟ್ಟಿದ್ರೆ ಎಂದು ನಾವು ಕನ್ನಡ ನೆಲದಲ್ಲಿ ಹುಡ್ಬೇಕು. ನುಡಿದರೆ ಬಾಯಿ ತುಂಬಾ ನನ್ ಪದ ನುಡಿಬೇಕು. ಪದ ಪದ ಕನ್ನಡ ಪದಾನೆ, ನಾನ್ ನನ್ ಪದ ಕೇಳ್ಕೊಂಡ್ ಬೆಳೆದವನೇ. ಹುಡ್ಕೊಂಡು ನುಡಿವಾಗ್ಲು ಆ ಪದವೇನ್ ಚಂದ, ಅಲ್ಲಿ ತೆಕ್ಕೊಂಡ್ ಬೈವಾಗ್ಲು ಆ ನದಿಯೇನ್ ಚಂದ. ನುಗ್ಗಿನಂಥ ಭಾಷೆಗೆ ನೂತನಿಕೆ ಚಂದಾನೆ, ಕವಿಗರ ತೌರಿಗೆ ಹೆಜ್ಜೆಗೆ ಪುಣ್ಯಾನೆ. ಕಲಿಯುತ್ತೆ ಭಾಷೆನ ನುಡಿವಂದೆ ಪದಾನ, ನೀನೆಲ್ಲೇ ಇರು ಹಿಂಗೆ ಇರು ಕನ್ನಡ ಮರಿಬೇಡಣ್ಣ. ಪದ ಪದ ಕನ್ನಡ ಪದಾನೆ, ನಾನ್ ನನ್ ಪದ ಕೇಳ್ಕೊಂಡ್ ಬೆಳೆದವನೇ. ಕನ್ನಡಕ್ಕೆ ಕೈಯೆತ್ತು ನಿನಗೊಳ್ಳದಾಯ್ತದೆ, ಹೇಳು ಮೂರೊತ್ತು ನಮ್ ಕನ್ನಡ ನಗ್ತದೆ. ಸಕ್ಕರೆಗೆ ಹೋಲಿಸು ಅಕ್ಕರೆಯ ಭಾಷೆಯ, ಮೆಚ್ಚಿಕೊಂಡು ಪ್ರೀತಿಸು ಹೆಚ್ಚಿನ ಭಾಷೆಯ ಈ ಕನ್ನಡ ಪದನ. ನುಡಿಯನ್ನ
ನೀನ್ ಎಲ್ಲೇ ಹೋಗು ಏನೇ ಮಾಡು ಕನ್ನಡ ಮರಿಬೇಡಣ್ಣ. ಪದ ಪದ ಕನ್ನಡ ಪದನೇ, ನಾನ್ ರತ್ನನ್ ಪದ ಕೇಳ್ಕೊಂಡ್ ಬೆಳೆದವನೇ. ಅರೆ ನಡೆಸ್ಕಂಡೆ ನೊರೆ ಹಾಲ್ನ ಕುಡಿದಂಗೈತೆ, ಎದೆಯಾಗೆ ಹರಿದಾಡ್ತೈತೆ. ಈ ಕೇಳದ್ ಮಣ್ಣಲ್ ಕೂಡ ನಮ್ ಕನ್ನಡ ಕಂದ ಚೆನ್ನೈತೆ. ಆ ಗುಡ್ಡ ಈ ಗುಡ್ಡ ನಮ್ಮ ಕನ್ನಡ ತಂಗಂತೆ. ಹುಟ್ಟಿದ್ರೆ ಎಂದು ನಾವು ಕನ್ನಡದಲ್ಲಿರ್ಬೇಕು, ನುಡಿದರೆ ಬಾಯಿ ತುಂಬ ನನ್ನ ಪದ ನುಡಿಬೇಕು. ಪದ ಪದ ಕನ್ನಡ ಪದನೇ, ನಾವು ಹಠ ಇದ್ರೆ ಎಲ್ಲ ಚಂದಾನೆ. ಪದ ಪದ ಕನ್ನಡ ಪದನೇ, ನಾವು ಹಠ ಇದ್ರೆ ಎಲ್ಲ ಚಂದಾನೆ. ರಾಜ್ಯೋತ್ಸವ ಪ್ರೋಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಮೀಟಿಂಗ್ ಕರೆದಾಗ ಅಪ್ಪ ನನ್ನನ್ನ ಬೇಡ ಅಂದ್ರೂ ಕರ್ಕೊಂಡ್ ಬಂದ್ರು. ಅಯ್ಯೋ ಬೋರ್ ಅನ್ಕೊಂಡೆ. ಸದ್ಯ ಟಿವಿ ಆದ್ರೂ ಇದೆಯಲ್ಲ, ಬಾ ಮಜಾ ಮಾಡೋಣ. ಹೌದು ಬಾ ಟಿವಿ ನೋಡೋಣ, ರಿಮೋಟ್ ಇಲ್ಲಿದೆ. ನನ್ಗಿದು ಬೇಡ. ಇದು ಬೋರು. So beat it, just beat it. You better run, you better do what you can. Don't wanna see no blood, don't be a macho man. You wanna be tough, better do what you can. So beat it, but you wanna be bad, just beat it, beat it, beat it. Don't want to beat it. Sure, I'm running, wrong, it's just like that. It doesn't matter who's wrong or right. Just beat it, just beat it, just beat it, just beat it. Ooh, they're out to get you, better leave while you can. Don't wanna be a boy you ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಘಟ
ಪ್ರೀತಿ ಉಯ್ಕೊಂಡ್ಬಿಟ್ಟೆ ಬೆಚ್ಚು ಮಾಡ್ಕೊಂಡ್ಬಿಟ್ಟೆ ಕಲ್ಯಾ ಗುಳ ಬಿಟ್ಕೊಂಡ್ಬಿಟ್ಟೆ ಪೀಸ ಬೈಡು ಕಳ್ಕೊಂಡ್ಬಿಟ್ಟೆ ಹಂಗೋ ಹಿಂಗೋ ಇಷ್ಟಪಟ್ಟು ಕಳ್ಕೊಂಡೆ ಬಿಟ್ಟೆ ನಾನು ಸೂಪರ್ ರಂಗ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ನೀನು ಸಬರಂಗ ಹುಡುಗಿ ಪಾಪರಂಗ ಮದುವೆ ಮಾಡಿಕೊಂಡು ಯಾಕೆ ಈ ಬಗ ಬಗ ಎಲ್ಲಿ ಕೇಳು ಮಗ ಅವಳನ್ನು ನೋಡು ಮಗ ನಿನ್ನದೇ ನೆನಪಿನಲ್ಲಿ ಕೊರಗಿ ಕೊರಗಿ ಹೋಗರಂಗ ನನ್ನ ಉಸರಂಗೆ ನಿನ್ನ ಹೆಸರನ್ನ ಮಕ್ಕೀತರ ಅವರು ಹಚ್ಕೊಂಡ್ಬಿಟ್ಟೆ ನನ್ನ ಬುಲ್ಡೇಲಿ ನಿನ್ನ ನೆನಪಿನ ಬಯಾಸ್ಕೋಬು ಸುರು ಹಚ್ಕೊಂಡ್ಬಿಟ್ಟೆ ಅಡ್ವಾಳು ಬರಿಗಂಜಿ ಊಟಕ್ಕೆ ನೀನೇನೆ ಉಪ್ಪಿನಕಾಯಿ ನಂಚ್ಕೊಂಡ್ಬಿಡ್ಲ ನಿಮ್ಮದಿಯಾಗೆ ಹೊಸಿದಾಗ ರೆಡ್ಡಿಗೆ ಕೊಟ್ಬಿಟ್ರೆ ಕಾಲ್ ಚಾಚ್ಕೊಂಡ್ಬಿಡ್ಲ ನಾನು ಸೂಪರ್ ರಂಗ ನಾನು ಸೂಪರ್ ಡೂಪರ್ ರಂಗ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಪ್ರೀತಿ ಉಯ್ಕೊಂಡ್ಬಿಟ್ಟೆ ಬೆಚ್ಚು ಮಾಡ್ಕೊಂಡ್ಬಿಟ್ಟೆ ಕಲ್ಯಾ ಗುಳ ಬಿಟ್ಕೊಂಡ್ಬಿಟ್ಟೆ ಪೀಸ ಬೈಡು ಕಳ್ಕೊಂಡ್ಬಿಟ್ಟೆ ಹಂಗೋ ಹಿಂಗೋ ಇಷ್ಟಪಟ್ಟು ಕಳ್ಕೊಂಡ್ಬಿಟ್ಟೆ ನಾನು ಸೂಪರ್ ರಂಗ ನಾನು ಸೂಪರ್ ಡೂಪರ್ ರಂಗ I like it. ಚೇಂಜ್ ಮಾಡೋ ಯಾರೋ ಬಂದ್ರು. ಹಾಗೆ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಹಾಗೆ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಮಕ್ಕಳೇ, ಏನಿದು ಗಲಾಟೆ? ನೀವೀಗ ಚಾನೆಲ್ ಚೇಂಜ್ ಮಾಡಿದ್ದು ಗೊತ್ತಾಗಿಲ್ಲ ಅನ್ಕೊಂಡ್ರ? ಅಲ್ಲಿ ನೋಡಿ, ಥರ್ಡ್ ಫ್ಲೋರ್ ರಾಹುಲ್ ಮೊನ್ನೆ 10 ನಲ್ಲಿ 98% ತೆಗೆದಿದ್ದಾನೆ. ಹಾಗೆ 5th ಫ್ಲೋರ್ ರೋಹನ್ ಎಷ್ಟೊಂದು ಚೆನ್ನಾಗಿ ಓದಿ IIT ಸೇರಿದಾನೆ. ನೀವ್ ಹೀಗೆ ಡ್ಯಾನ್ಸ್ ಮಾಡ್ತಾ ಟೈಮ್ ಪಾಸ್ ಮಾಡಿದ್ರೆ ಲೋಕ ಉದ್ಧಾರ ಆದಂಗೆನೆ. ಅಂಕಲ್, ಲೋಕದ ಕಾಳಜಿ ಮಾಡ್ಬೇಡಿ ಅಂತ ಶಶುನಾಳ ಶರೀಫರೇ ಹೇಳಿದ್ದಾರೆ. ದೇವ್ರು ಎಲ್ಲರಿಗೂ ಬೇರೆ ಬೇರೆ ಟ್ಯಾಲೆಂಟ್ ಕೊಟ್ಟಿದ್ದಾನೆ. ತಮ್ಮ ಟ್ಯಾಲೆಂಟು ತಿಳ್ಕೊಂಡು ಮುಂದ್ ಹೋದ್ರೆ ಎಲ್ಲಾರು ಉದ್ಧಾರ ಆಗ್ತಾರೆ. ಹಾಗೆ ಲೋಕನ ಉದ್ಧಾರ ಆಗಿತ್ತಾನೆ. ನಿಜ ಪುಟ್ಟಿ, ದೇವ್ರು ನಿಮ್ಮೆಲ್ಲರನ್ನು ಉದ್ಧಾರ ಮಾಡ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಂಕಲ್. ನಂತಿ ನಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ ಚಿಂತಿ ಕಾಳಜಿ ಮರತಿ ನಂತಿ ನಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ ಚಿಂತಿ ಮಾಡೋದು ಧನಿಗೆ ಸೌತಿ ಮೇಲು ಮಾಲಿಗೆ ಕಟ್ಟಬೇಕಂತಿ ಅಲ್ಲಿ ಮಾಲಿ ಏರಬೇಕಂತಿ
ಮಣ್ಣಲ್ಲಿ ಇಳಿಯುವುದ ನನ್ನ ಗಮನದಿ ಲೋಕದ ಕಾಳಜಿ ಮಾಡ್ತೀನಂತಿ ಹಿಂಗ್ಯಾರ್ ಬ್ಯಾಡಂತಾರ ಮಾಡಪ್ಪ ಚಿಂತಿ ಲೋಕದ ಕಾಳಜಿ ಮಾಡ್ತೀನಂತಿ ಹಿಂಗ್ಯಾರ್ ಬ್ಯಾಡಂತಾರ ಮಾಡಪ್ಪ ಚಿಂತಿ ಬಾಳದು ನಂದೇ ಅಂತಿ ಸೇರಿದಷ್ಟು ಸಲದು ಅಂತಿ ಕಣವಾಗ ಒದಗದು ಯಾವುದು ಸುಮ್ಮನ ಅಳತಿ ಲೋಕದ ಕಾಳಜಿ ಮಾಡ್ತೀನಂತಿ ಹಿಂಗ್ಯಾರ್ ಬ್ಯಾಡಂತಾರ ಮಾಡಪ್ಪ ಚಿಂತಿ ಲೋಕದ ಕಾಳಜಿ ಮಾಡ್ತೀನಂತಿ ಹಿಂಗಾರ್ ಬ್ಯಾಡಂತಾರ ಮಾಡಪ್ಪ ಚಿಂತಿ ನೋಡಿದ್ರಲ್ಲ, ಮಕ್ಕಳಾದ್ರೂ ನಮಗೆ ಹೊಳೆಯದಂತ ಬಹಳಷ್ಟು ವಿಷಯಗಳ ಮಾಹಿತಿ ಇವರಿಗೆ. ಹೌದೌದು, ಆಧುನಿಕ ಜೀವನ, ತಂತ್ರಜ್ಞಾನ, ವಾಟ್ಸಪ್ಪು, ಫೇಸ್ಬುಕ್ಕು ಇವುಗಳ ಮಧ್ಯೆ ಈ ನಮ್ಮ ಮಕ್ಕಳು ಕಳೆದು ಹೋಗಬಾರ್ದು, ಅವರ ಬಾಲ್ಯ ಕಳ್ಕೋಬಾರ್ದು. ಇದೇ ಕಾಳಜಿಯಿಂದ ಕುವೈಟ್ ಕನ್ನಡ ಕೂಟ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸುವ ಎಲ್ಲಾ ಸಾಧ್ಯತೆಗಳನ್ನು ಸಾಕಾರಗೊಳಿಸುತ್ತಿದೆ. ಇಂದು ನೀವು ನೋಡಿದ ಈ ಕಾರ್ಯಕ್ರಮ ನಮ್ಮ ಪ್ರಯತ್ನದ ಒಂದು ಭಾಗ. ಹೌದು, ಮಕ್ಕಳಿಗೆ ನಾವು ಕ್ರಮಶಿಕ್ಷಣ ನೀಡುವುದೇ ಅಲ್ಲದೆ ಅವರಿಗೆ ನಮ್ಮ ಸಂಸ್ಕೃತಿ, ಸಂಸ್ಕಾರ, ಪರಂಪರೆ ಇವುಗಳ ಬಗ್ಗೆ ಹಿರಿಯರಾದಂತಹ ನಾವು ಅರಿವು ಮೂಡಿಸೋದು ನಮ್ಮ ಕರ್ತವ್ಯ ಅಲ್ವೇ? ಇದು ನಮ್ಮ ಪ್ರಯತ್ನ. ನೀವು ಪ್ರಯತ್ನ ಮಾಡುವಿರಿ ತಾನೆ? ಮಾಡುವಿರಲ್ಲ? ಜೈ ಹಿಂದ್, ನಮಸ್ಕಾರ. ಜೈ ಕರ್ನಾಟಕ. ನಮಸ್ಕಾರ. ನಮಸ್ಕಾರ.
ಚಿಣ್ಣರ ಲೋಕದಲ್ಲಿ ಪಯಣಿಸುತ್ತಿರುವ ನಿಮ್ಮೆಲ್ಲರನ್ನು ಒಂದು ಗಳಿಗೆ ಸಣ್ಣ ಸಭಾ ಕಾರ್ಯಕ್ರಮಕ್ಕೆ ಕೊಂಡೊಯ್ಯಲು ಅನುಮತಿ ಕೇಳುತ್ತಿರುವೆ. ರಾಜ್ಯೋತ್ಸವ ಪ್ರಯುಕ್ತ ಕುವೈಟ್ ಕನ್ನಡ ಕೂಟ ಆಯೋಜಿಸಿತ್ತು ಅದೃಷ್ಟ ಚೀಟಿ ಬಹುಮಾನ ಯೋಜನೆಯನ್ನು. ಅದೃಷ್ಟವಂತರನ್ನು ಆರಿಸಿ ಬಹುಮಾನವನ್ನು ನಿರ್ಧರಿಸಲು ವೇದಿಕೆಗೆ ಆಮಂತ್ರಿಸುವೆ ಕೂಟದ ಮಾಜಿ ಅಧ್ಯಕ್ಷರಾದ ಶ್ರೀ ವಾಸುಕಿ ಅವರನ್ನು. Good evening to all of you. Well, you had a real cultural extravaganza from children, which were both treat to eyes and ears. Having completed that, ladies and gentlemen, it's time for some of our members who have assembled here to try their luck in the raffle draw, watch what we have distributed tickets to them. But before that, ladies and gentlemen, to conduct any function of this magnitude, we need sponsors. And today, we have our event sponsor, Mr. Stanley, Managing Director of Good Earth. Well, give Mr. Stanley a big round of applause for sponsoring our event. He's an event sponsor of today's function. Thank you very much, sir, for making Bangalore eco-friendly. We have our diamond sponsor in Dr. Prakash. He is all the way come from Bangalore. He is the managing director of Prakriya Hospitals. He is a diamond sponsor for our function. Dr. Prakash, thank you very much for coming to our function and sponsoring our function. In fact, both Mr. Stanley and Dr. Prakash have come all the way from Bangalore, and we are pleasantly very honored to have with us. Thank you very much. We have our own member as one of the diamond sponsor, that is Mr. Satish Chandra Shetty. Kuwait Kannada Koota is unique. We have some of our own members sponsoring our event. Mr. Satish Chandra Shetty has been a member from its foundation, and he's been sponsoring our function year after year. Thank you very much, Mr. Satish Chandra, and God bless you. Well, we will call our gold sponsor, Joy Alucas. We will call the representative of Joy Alucas, who has sponsored us for this function. We will be taking out for 10 consolation prizes. That goes to say that we will be making 10 people happier now, and then for the 5 mega prizes, we will keep the members guessing till the last. Please stay with us and enjoy our function. And may I call the representative of Joy Alucas to please come and take out the 10 consolation prizes of 25 dinars each. As he calls out the numbers, I would like each of you to come over on the stage and stand so that we can distribute in one shot all the 10 prizes. Thank you so much. Ladies and gentlemen, let's have a big hand for Mr. Jaco of Joy Alucas, who have sponsored for the gold sponsor for function. Can we have the lights on the stage, please? Thank you. As he calls out the numbers, may I ask each and the number holder to come on the stage, please.
The number is 2013. Munshi Shanbag. Kushi Shanbag. Can we have Kushi Shanbag on the stage, please? Okay. Next number, please. It is our own member, Milind. The number is 3608. 3608. Anyone? 3608. The number is 4445. 4445. Dr. Krishnamurthy Gowda. Dr. Krishnamurthy Gowda. Mrs. Milind is here. Please come out of the stage. The number is 2545. Pradeep, 2545. Is anybody holding this ticket number? 2545. The telephone number is 966485667. The number is 0152 Shiroj. 99719 is the telephone number. 0152. Anybody here? I think Jaiko is doing some kind of tricks here. The number is 0522, again for Mr. Milind. The number is 5624, Purvik Chandra. 5624. The telephone number is 6963-6398. The ticket number is 1514, Sharanya. The telephone number is 66883816. Sharanya. 1514.
The next number is 3510, Mr. Vasu. Ticket number is the telephone number is 5580-9186. Ticket number 3510. Anybody holding that ticket? 3510. Last number 2277, Sheish Ali Taher. The telephone number is 9980-2158. 9980-2158. Anybody holding this number? Is there? Yeah, please do come on the stage. We thank Jaco of Jailakos for this magnanimous gesture. While I announced the sponsors of this event, it's my duty to say a few words about our chief guest. He is Mr. Muddu Krishna, who is a retired director of Kannada Cultural Department in Karnataka, and Mr. Srinivas Udupa also is with him as a guest of honor. Welcome, sir. Thank you very much. Thank you so much. Before I sign off, please note that we have 5 more mega prizes waiting for you, and that will be, first prize will be 250 KD gift voucher from Jailakos. Second prize, Samsung S7H from Q7 Mobile Company. Third prize is return Air India ticket Kuwait Bangalore. Fourth prize is iPad mini from Q7 Mobile Company. And the fifth prize is return air ticket from Kuwait to India from Kuwait Airways. Please wait for us and you may be a winner of this prize. Thank you so much. God bless you all. ಇನ್ನೊಂದಿದೆ. ಧನ್ಯವಾದಗಳು ಶ್ರೀಯುತ ವಾಸುಕಿಯವರಿಗೆ. ಮುಂದಿನ ಸಭಾ ಕಾರ್ಯಕ್ರಮವನ್ನು ನಡೆಸಿಕೊಡಲು ವೇದಿಕೆಗೆ ಆಗಮಿಸುತ್ತಿದ್ದಾರೆ ಡಾಕ್ಟರ್ ಪ್ರೀತಿ ಶೆಟ್ಟಿ. Namaskara. Namaskara, and extending a warm greetings to one and all. We see that all our Galaxy's guests, members, have just transbacked from their childhood days. The little twinkle in their eyes shows that they were well immersed in their childhood memories, the songs, and were enjoying the flavor our cultural team presented forth today. We take this opportunity in welcoming with extended warmth to our galaxy of guests, dignitaries, and members of our fraternity. On behalf of Kuwait Kannada Koota, I, Dr. Preeti, along with Mr. Tarendra Shettigar, at the very outset, express our gratitude to the entire supportive guests present here and to those who have made to this event. It's indeed a privilege and great honor to welcome you all, our generous sponsors, along with our dedicated and enthusiastic members for this festation ceremony. ಕುವೈಟ್ ಕನ್ನಡ ಕೂಟದ ಒಲವಿನ ಕರೆಯೊಳಗೆ ಮನ್ನಣೆ ಇತ್ತು ಆಗಮಿಸಿ ಈ ಸಭಾಂಗಣದ ಮೆರುಗು ಹೆಚ್ಚಿಸಿದವರು
ನಮ್ಮ ಮುಖ್ಯ ಅತಿಥಿಗಳು. ವಿವಿಧ ಕ್ಷೇತ್ರಗಳಲ್ಲಿ ಇವರು ನೀಡಿದ ಸೇವೆಯನ್ನು ಪರಿಗಣಿಸಿ ಆದರದಿಂದ ಗೌರವಿಸುವುದು ಹಾಗೂ ನಮ್ಮ ಕೋರಿಕೆಗೆ ಸಂತೃಪ್ತಿಯ ಒಪ್ಪಿಗೆ ಇತ್ತು ಧನ ಸಹಾಯ ನೀಡಿದ ಪ್ರಾಯೋಜಕರಿಗೆ ನೆನಪಿನ ಕಾಣಿಕೆ ಇತ್ತು ಪುರಸ್ಕರಿಸುವುದು ನಮ್ಮ ಆದ್ಯ ಕರ್ತವ್ಯ. We take this opportunity to thank everyone who has worked hard to make this day a grand success. It's a moment to applaud our Koota members for their outstanding contribution and being our pillar of strength. In one word, I would say you all are our backbones, our generous sponsors who came forward to support us and have made this reality an event. ಮುಖ್ಯ ಅತಿಥಿಗಳಾದ ಕಲಾಶ್ರೀ ವೈಕೆ ಮುದ್ದುಕೃಷ್ಣ ಹಾಗೂ ಗೌರವ ಅತಿಥಿಗಳಾದ ಶ್ರೀಮಾನ್ ನಗರ ಶ್ರೀನಿವಾಸ ಉಡುಪ ಇವರನ್ನು ಅಧ್ಯಕ್ಷರಾದ ಶ್ರೀ CA ಪ್ರಶಾಂತ್ ಶೆಟ್ಟಿ ಕಾರ್ಯಕಾರಿ ಸಮಿತಿ ಸದಸ್ಯರ ಜೊತೆ ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುವೆ. I also request CA Prashant Shetty to escort Mr. Stanley, our event sponsor from Good Earth Developers, to please grace the dais, sir. May I request the Koota kids to help give a bouquet of flowers to our esteemed guest. ಮಿತ್ರರೇ, ಪ್ರಾಸ್ತಾವಿಕ ಭಾಷಣ. ಹೌದು, ಪ್ರಾಸ್ತಾವಿಕ ಭಾಷಣ. ಹೌದು, ಒಂದೆರಡು ಮಾತುಗಳನ್ನು ಆಡಲು ಆಮಂತ್ರಿಸೋಣ ಕುವೈತ್ ಕನ್ನಡ ಕೂಟದ ಅಧ್ಯಕ್ಷರಾದ ಶ್ರೀ CA ಪ್ರಶಾಂತ್ ಶೆಟ್ಟಿ ಅವರನ್ನು. ಎಲ್ಲರಿಗೂ ನಮಸ್ಕಾರ. ಸಹೃದಯಿ ಕನ್ನಡಿಗರು, ಮಿತ್ರರೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಾಜ್ಯೋತ್ಸವದ ಶುಭ ಸಮಾರಂಭಕ್ಕೆ ಆಗಮಿಸಿ ಈ ವೇದಿಕೆಯಲ್ಲಿ ಚಂದ ಕಾಣಿಸಿದ ಗಣ್ಯರಿಗೆ, ಕುವೈತ್ ಕನ್ನಡ ಕೂಟದ ನಲ್ಮೆಯ ಸದಸ್ಯರಿಗೆ ಹಾಗೂ ಮುದ್ದು ಮಕ್ಕಳಿಗೆ ನನ್ನ ನಮ್ರತೆಯ ಸ್ವಾಗತ. ವಿಶ್ ಯು ಆಲ್ ಹ್ಯಾಪಿ ಕನ್ನಡ ರಾಜ್ಯೋತ್ಸವ. ಕೂಟದ ಅಕ್ಕರೆಯ ಕರೆಯೋಲೆಯನ್ನು ಸ್ವೀಕರಿಸಿ ಈ ಸವಿ ಸಂಜೆಗೆ ಕಾರ್ಯಕ್ರಮಕ್ಕೆ ಭಾಗಿಯಾಗಲು ತಾಯ್ನಾಡಿಂದ ಬಂದಿರುವ ನಮ್ಮ ಚೀಫ್ ಗೆಸ್ಟ್ ಕಲಾಶ್ರೀ ವೈಕೆ ಮುದ್ದುಕೃಷ್ಣ ಅವರೇ, ಗೆಸ್ಟ್ ಆಫ್ ಆನರ್ ಆಗಿ ಬಂದಿರುವ ನಗರ ಶ್ರೀನಿವಾಸ ಉಡುಪ ಅವರೇ, ಹಾಗೂ ಇವೆಂಟ್ ಸ್ಪಾನ್ಸರ್ ಆಗಿ ಬಂದ ಗುಡ್ ಅರ್ತಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಸ್ಟ್ಯಾನ್ಲಿ ಜಾರ್ಜ್ ಅವರಿಗೆ ಕನ್ನಡ ಕೂಟದ ಪರವಾಗಿ ಪ್ರೀತಿಪೂರ್ವಕ ನಮನಗಳು. ಕನ್ನಡ ರಾಜ್ಯೋತ್ಸವ 1956ರಿಂದ ಮೊದಲುಗೊಂಡ ಕನ್ನಡ ಏಕೀಕರಣ ಸಮಿತಿಯ ಒಂದು ಸವಿ ನೆನಪು. ಆ ಉತ್ಸವವನ್ನು ನಾವು ಕನ್ನಡ ರಾಜ್ಯೋತ್ಸವ ಅಂತ ವಜ್ರನಮಿಂದ ಕಾರ್ಯಕ್ರಮವನ್ನು ಕನ್ನಡ ನುಡಿ ಇಂಚರಗಳಿಂದ ಬಾನೆತ್ತರದಿಂದ ಹಾಡುವ ಹಳದಿ ಮತ್ತು ಕೆಂಪು ಬಣ್ಣದ ಬಾವುಟವನ್ನು ನಾವು ಕನ್ನಡಿಗರು ಯಾವಾಗಲೂ ಹಾರಿಸ್ತಾ ಇದ್ವಿ. ನಾವು ಧನ್ಯರು. ನಮಗಾಗಿ ಈ ಒಂದು ಅವಕಾಶ ಕೊಟ್ಟದ್ದ ಕುವೈಟ್
ಇದಕ್ಕೆ ನಮ್ಮ ತಿರುನುಡಿಗಳು. ಕುವೈಟ್ ಕನ್ನಡ ಕೂಟದ ಇದು 32ನೇ ರಾಜ್ಯೋತ್ಸವ ಆಚರಣೆ. ಕಾಲಕ್ಕೆ ತಕ್ಕಂತೆ ಇದು ಬದಲಾವಣೆಗೈಯುತ್ತಾ ಮತ್ತಷ್ಟು ಚೈತನ್ಯ ಮಗದಷ್ಟು ಸ್ಫೂರ್ತಿಯನ್ನು ಕೊಂಡುತ್ತಾ ಕನ್ನಡದ ಕಹಳೆ ಸಾಗರದಾಚೆ ನಿರಂತರವಾಗಿ ಮೊಳಗುತ್ತಿದೆ. ಕನ್ನಡಿಗರ ವೈಭವಿತ ಸಂಸ್ಕೃತಿ ಜ್ಯೋತಿ ಸದಾ ಬೆಳಗಲಿ ಎನ್ನುತ್ತಾ ವರ್ಷಂಪ್ರತಿ ನಡೆಯುತ್ತಿರುವ ದಾಸರ ಆರಾಧನೆ, ರಾಜ್ಯೋತ್ಸವ, ಮರಳ ಮಲ್ಲಿಗೆ ಸ್ಪರ್ಧಾಕೂಟ, ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಕೂಟಗಳಿಂದ ಕೂಟದ ಮಕ್ಕಳಿಗೆ ಸಿಗುವಂತಹ ಒಂದು ಬೆಂಬಲ, ಅಂತಹ ಬೆಂಬಲವನ್ನು ನಾವು ಜೊತೆಗೆ ಕನ್ನಡದ ಶ್ರೀಮಂತಿಗೆ ಕಲೆ ಹಾಗೂ ಸಂಸ್ಕೃತಿ ಒಂದು ಕನ್ನಡ ಕೂಟದಲ್ಲಿ ಆಚರಿಸ್ತಾ ಬಂದಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕನ್ನಡ ನಾಡಿನ ಶ್ರೀಮಂತ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಜೊತೆಗೆ ಕನ್ನಡಿಗರಿಗೆ ಸಹಾಯ ಹಸ್ತ ನೀಡುವ ಕಾರ್ಯವು ಕನ್ನಡ ಕೂಟದಲ್ಲಿ ನಿರಂತರ ನಡೀತಾ ಇದೆ. ಈ ನಿಟ್ಟಿನಲ್ಲಿ ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟ ಕರ್ನಾಟಕದ ವೀರ ಯೋಧರಾದ ಮೈಸೂರಿನ HD ಕೋಟೆ ಸಿಪಾಯಿ ಮಹೇಶ, ಹಾಸನದ ಸುಬೇದಾರ್ ಟಿ ಗಣೇಶ ಹಾಗೂ ಲಾಯನ್ಸ್ ನಾಯಕ್ ಹನುಮಂತಪ್ಪ ಅವರ ಕುಟುಂಬದವರಿಗೆ ತಲಾ 1 ಲಕ್ಷ ರೂಪಾಯಿ ದೇಣಿಗೆ ಇಟ್ಟು ಬಹುಪುಣ್ಯದ ಕಾರ್ಯಕ್ರಮವನ್ನು ನಾವು ಮಾಡಿದ್ದಕ್ಕೆ ನಮಗೆ ಹೆಮ್ಮೆ ಎನಿಸುತ್ತಿದೆ. ಇಂಥ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ನಮ್ಮ ಹಿತಚಿಂತಕರಿಗೂ ಹೃದಯಪೂರ್ವಕ ಧನ್ಯವಾದಗಳು. ರವಿ ಮುಳುಗಿ ಶಶಿ ಅರಳುವ ಅಮೃತಗಳಿಗೆಯಲ್ಲಿ ಬೆಳದಿಂಗಳ ಹಾಗೆ ಈ ವೇದಿಕೆಯಲ್ಲಿ ಮಿನುಗಿದರು ನಮ್ಮ ಪುಟಾಣಿ ಮಕ್ಕಳು. ಚಿಣ್ಣರ ಲೋಕವನ್ನು ಸೃಷ್ಟಿಸಿ ಮಕ್ಕಳ ಪ್ರತಿಭೆಯನ್ನು ಹೊರಸೂಸುವ ಈ ಸಾಂಸ್ಕೃತಿಕ ಸಮಿತಿಯವರಿಗೆ ನಮ್ಮ ಹಾಗೂ ನಿರ್ದೇಶಕ ಮತ್ತು ಪಾಲಕ ವೃಂದದವರಿಗೆ ನಮ್ಮ ಪ್ರೀತಿಪೂರ್ವಕ ನಮನಗಳು. ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನೆರವೇರಿಸಿ ಪ್ರಯೋಜಕರಾಗಿ ಶುಭಚಿಂತಕರಾಗಿ ಬಹಳಷ್ಟು ಮಂದಿ ಹಣಕಾಸು ಸಹಾಯ ಮಾಡಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿರುವರು. ತಮಗೆಲ್ಲರಿಗೂ ಕುವೈಟ್ ಕನ್ನಡ ಕೂಟದ ವತಿಯಿಂದ ಅನಂತ ವಂದನೆಗಳು. ಕಾರ್ಯಕ್ರಮದ ಉನ್ನತ ಮಟ್ಟದಲ್ಲಿ ನಡೆಯಲೆಂದು ಹಗಲಿರುಳು ದುಡಿದ ಹಾಗೂ ಶ್ರಮಿಸಿದ ಸರ್ವ ಸಮಿತಿ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಕನ್ನಡಿಗರ ಹೃದಯದಲ್ಲಿ ಭಾಷಾಭಿಮಾನ ಹೆಚ್ಚಲಿ, ಕನ್ನಡ ಕೂಟದ ನೆರಳಲ್ಲಿ ಮತ್ತಷ್ಟು ಘನ ಕಾರ್ಯಗಳು ನೆರವೇರಲಿ ಎಂದು ಹಾರೈಸುತ್ತಾ ನಮಗೆಲ್ಲರಿಗೂ ಒಮ್ಮೆ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಹಿಂದ್. Thank you, President. ರಾಜ್ಯೋತ್ಸವ ಕಾರ್ಯಕ್ರಮದ ಸವಿನೆನಪು ಸದಾ ಇರಬೇಕು. ಕಾರ್ಯಕ್ರಮ ಉನ್ನತ ರೀತಿಯಲ್ಲಿ ನಡೆಯಲು ಧನಸಹಾಯ ನೀಡಿದ ಪ್ರಾಯೋಜಕರ ಹಾಗೂ ಜಾಹೀರಾತುದಾರರ ಮಾಹಿತಿ ಕೂಡ ಜೊತೆಗಿರಬೇಕು. ಈ ಉದ್ದೇಶ ಹಾಗೂ ಮಾಹಿತಿಗಳನ್ನು ಮನದಲ್ಲಿಟ್ಟು ಮುದ್ರಣಗೊಂಡಿದೆ ಸ್ಮರಣ ಸಂಚಿಕೆ. ಇದರ ಮುಂದಾಳತ್ವ ವಹಿಸಿದ ಸಂಚಾಲಕರಾದ ಶ್ರೀ ಉಲ್ಲಾಸ್ ವದನ ಅವರು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುವೆ. ಈ ನೆನಪಿನ ಸಂಚಿಕೆಯನ್ನು ವೇದಿಕೆಯಲ್ಲಿ ನೆರೆದಿರುವ ಗಣ್ಯರ ಜೊತೆ ಬಿಡುಗಡೆಗೊಳಿಸಬೇಕೆಂದು ವಿನಂತಿಸುವೆ ಕೂಟದ ಅಧ್ಯಕ್ಷರನ್ನು. ಧನ್ಯವಾದಗಳು ಸ್ಮರಣ ಸಂಚಿಕೆಯನ್ನು ಬಿಡುಗೊಳಿಸಿದ ಗಣ್ಯರಿಗೆ. Thank you, Ullas and team, for the wonderful souvenir which they released today. Moving on, the prize of success is hard work and dedication to the job at hand. To make this program a grand success, we had a big support from our sponsors. It's now time to honor them.
For every event to run successfully, there are many able hands that keep motivating us to deliver our best and boost our strength each year so we could bring out our best and experience the success of moment of pride every year. I was referring to our able sponsors for today, without whose support and guidance we would not be able to inch a mile and put up this great event before the gathering. We would like to honor them and express our sense of gratitude. So let's begin with our felicitation ceremony for our sponsors today. To begin with the honor, let us first honor our silver sponsors of the day. Sponsors to join us on the stage to receive the memento. Our first silver sponsor is National Petroleum Service, NEPESCO. May I request Mr. Vishweshwar Karkal to please come and collect the memento. Ladies and gentlemen, we need your support in supporting our sponsors. May I request Mr. Urupa to do the honors in giving the silver sponsor memento. Mr. Urupa. Our next silver sponsor is Al Mailem Group. May I request Mr. Choji Lamba, the president of Al Mailem Group, to please come and collect his memento. May I request Dr. Wani to please come and collect the memento on behalf of Al Mailem Group. Our next silver sponsor is Al Mullah Exchange. May I request Mr. Haider Irfan, the corporate manager, to please come and collect the memento. Thank you, sir. May I request Mr. Srinivas Urupa to give the next silver sponsor, Al Mullah Exchange, Mr. Haider Irfan. Our next silver sponsor is Ashraf Cohen Limited. May I request Mr. K. Surinder to please come and collect his memento. Our next silver sponsor, Ashraf Co. Limited. Our next silver sponsor, Bahrain Exchange Company. May I request Mr. Tawfiq Rahman, the marketing manager, to please come and collect his memento. Our next silver sponsor, Bahrain Exchange Company. Sandhya. Our next silver sponsor, a Caesar Pack Cartoon and Paper Products. May I request Mr. Manohar. Our next silver sponsor, Caesar's Pack Cartoon and Paper Products. Okay, moving on to the next. This Dailin Industries. Our next silver sponsor is Dailin Industries.
May I request Mr. Sanku Ann, a planning engineer, to please come and collect the memento. Mr. Sanku Ann. May I request Mr. Urpa to do the honors. Our next silver sponsor, Gallant Industries. Our next silver sponsor is Dotsal Engineering and Construction. May I request Mr. S.S. Pandey to please come and collect. Our next silver sponsor, Dotsal Engineering and Constructions Private Limited. The representative, Mr. S.S. Pandey. Our next silver sponsor is Gulf Bank. May I request Mrs. Gayatri Rajiv to come and collect the memento. Our next silver sponsor, Gulf Bank. I request Mrs. Gayatri Rajiv. Our next silver, Gayatri Rajiv. Our silver sponsor, Gulf Bank. This is Gayatri Rajiv. Our next silver sponsor, Hobbiger Service Kuwait. May I request Mr. Milind Satwani to come and collect the memento. Hobbiger Service Kuwait. Our next silver sponsor, Mr. Milind Satwani. Our next silver sponsor, Kuwait India International Exchange. May I request Mr. Chinayan to come and collect his memento. Our next silver sponsor, Kuwait India International Exchange. Mr. Chinayan. Our next silver sponsor, Murad Yusuf Bebani Group of Companies. Any representative? Moving on, our next silver sponsor, Pro Sports Wadi Sakif General Trading Company. May I request Mr. Asif Zuzar to please come and collect the memento. Moving on to Q7 Mobiles. May I request Mr. Naushad. Our next silver sponsor, Q7 Mobile. May I request Mr. Naushad to please come and collect the memento. Our next silver sponsor, Unidas Projects and Sarita Developers. Our silver sponsor, Al Mailam. May I request Mr. Joshi to come and collect the memento. Al Mailam. Mr. Choji Lamba, President Al Mailam Group. May I request you, sir? Al Mailam. Thank you, sir. These were our silver sponsors.
We really appreciate their help and support. Now, moving on to our gold sponsors. Our first gold sponsor of the day is Joy Alucas. May I request Mr. G. Co. Francis, the B2B in charge here, to come, please. The Joy Alucas, Mr. G. Co. Francis. Ladies and gentlemen, they are our gold sponsors, Joy Alucas. Our next gold sponsor is Wraith Engineering and Manufacturing Company. May I request Mr. Rajesh Shetty to come and collect his memento. Our next gold sponsors, Wraith Engineering and Manufacturing Company. Our next gold sponsor, Wraith Engineering and Manufacturing Company. Request Mr. Rajesh Shetty to collect the memento. Thank you, sir. Moving on to our diamond sponsors. First diamond sponsor is Oriental Restaurants. May I request Mr. Satish Chandra Shetty to please come and collect the memento. Our next diamond sponsor is Oriental Restaurant. Request Mr. Satish Chandra Shetty. He's always been our supporter. Our next diamond sponsor is Prakriya Hospitals. May I request Dr. Prakash Ramachandran, the director, to please come and collect the memento. Our next diamond sponsor is Prakriya Hospital. I request the director of the hospital, Dr. Prakash Ramachandran. Thank you, sir. To our major event sponsor. Today's event sponsor is Good Earth Developers. I request Mr. Stanley George, the Managing Director for Good Earth, to please come and collect. He's one among us in the dais here. Our today's event sponsor, Good Earth, Mr. Stanley George. Thank you, sir, and we look forward that you support us year after year. ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲಾ ಪ್ರಾಯೋಜಕರಿಗೆ ತುಂಬು ಹೃದಯದ ಧನ್ಯವಾದಗಳು. ತಮ್ಮ ಹಾಗೂ ಕುವೈಟ್ ಕನ್ನಡ ಕೂಟದ ಸ್ನೇಹ ಸಂಕೋಲೆ ಮತ್ತಷ್ಟು ಭದ್ರವಾಗಲಿ. ತಮ್ಮ ಸಹಕಾರ ಮುಂಬರುವ ದಿನಗಳಲ್ಲಿ ಸಿಗಲಿ ಎಂದು ಆಶಿಸುತ್ತೇನೆ. Heartfelt gratitude to each one of you and hoping you will continue your support always to our Koota and motivate us year after year as you all have contributed to the success of today's events. This brings us to the end of our felicitation to our sponsors, hoping that the grandeur continues. Now we shall proceed with our further program. ಮಿತ್ರರೇ, ಮರಳ ಮಲ್ಲಿಗೆ ಕುವೈತ್ ಕನ್ನಡ ಕೂಟದ ಸಾಹಿತಿಗಳ ಹಾಗೂ ಮುದ್ದು ಮಕ್ಕಳ ಕೈಗಳಲ್ಲಿ ಮೂಡಿದ ವರ್ಣರಂಜಿತ ಸಾಹಿತ್ಯ ಮಾಲೆ ಬರಲಿದೆ ಈ ಮಲ್ಲಿಗೆ ಯಾಕೆ. ಆಮಂತ್ರಿಸೋಣ ಮರಳ ಮಲ್ಲಿಗೆಯ ಸಂಚಾಲಕಿಯರಾದ ಶ್ರೀಮತಿ ಸಂಧ್ಯಾ ಅರುಣ್ ಅವರನ್ನು. ನಮಸ್ಕಾರ.
ಪ್ರೀತಿಯ ಕನ್ನಡ ಬಾಂಧವರಿಗೆಲ್ಲ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಶುಭ ದಿನದಂದು ಮರಳ ಮಲ್ಲಿಗೆ ಸಂಚಿಕೆಯ ಬಿಡುಗಡೆ ಸಮಾರಂಭಕ್ಕೆ ವೇದಿಕೆಗೆ ಆಗಮಿಸಿರುವ ಗಣ್ಯರಿಗೆ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ನಮನಗಳು ಹಾಗೂ ಶುಭ ಹಾರೈಕೆಗಳು. ಸಮಿತಿಯ ಸದಸ್ಯರುಗಳನ್ನು ವೇದಿಕೆಗೆ ಆಮಂತ್ರಿಸುತ್ತೇನೆ. ಶ್ರೀಮತಿ ಸುಗುಣ ಹಾಗೂ ಶ್ರೀಮತಿ ಅಲಕ, ಶ್ರೀಯುತರುಗಳಾದ ಸುರೇಶ್, ರಮೇಶ್, ಪ್ರವೀಣ್, ರವಿಕಿರಣ್, ಮರಿಬಸಪ್ಪ ಹಾಗೂ ಡಾಕ್ಟರ್ ಶಂಕರ್ ಇವರೊಂದಿಗೆ ಕೂಟದ ಮಕ್ಕಳು ಕೆಲವೊಂದು ಸಂದೇಶಗಳೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದಾರೆ. ಇವರಿಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮೆಲ್ಲರ ಮರಳ ಮಲ್ಲಿಗೆ ಕುವೈತ್ ಕನ್ನಡ ಕೂಟದ ಭಾಷಾಭಿಮಾನ ಹಾಗೂ ಪ್ರೀತಿಯ ಸಂಕೇತ. ವರ್ಷ ವರ್ಷ ಸೊಗಸಾಗಿ ಮೂಡಿ ಬಂದು ಕನ್ನಡದ ಕಂಪನ್ನು ಈ ಮರಳುಗಾಡಿನಲ್ಲಿ ಹರಡುತ್ತಿರುವ ಮರಳ ಮಲ್ಲಿಗೆ ಪ್ರಸಕ್ತ ಸಾಲಿನಲ್ಲಿ ಹೊಸ ಡಿಜಿಟಲ್ ಯುಗಕ್ಕೆ ತಕ್ಕಂತೆ ಈ ಮರಳ ಮಲ್ಲಿಗೆ ರೂಪದಲ್ಲಿ ಬಂದಿದೆ. ರಾಜ್ಯೋತ್ಸವ ಸಂಚಿಕೆಯಲ್ಲೂ ಚಿಣ್ಣರದ್ದೇ ಕಾರುಬಾರು. ಕನ್ನಡ ಕೂಟದ ಮಕ್ಕಳೆಲ್ಲ ಮುಖಪುಟದಲ್ಲಿ ಮೂಡಿ ಬಂದಿರುವುದು ಒಂದು ವಿಶೇಷ. ನಿಮ್ಮ ಮುದ್ದು ಮಕ್ಕಳ ಚಿತ್ರವನ್ನು ಕಾಣಲು ತಾವುಗಳೆಲ್ಲ ಸಂಚಿಕೆಯನ್ನು ಕನ್ನಡ ಕೂಟದ ವೆಬ್ಸೈಟ್ ಕುವೈತ್ ಕನ್ನಡ ಕೂಟ .org ಯಲ್ಲಿ ನೋಡಲು ವಿನಂತಿಸುತ್ತೇವೆ. ಮಕ್ಕಳ ಬಗೆಗಿನ ಮಹತ್ವಪೂರ್ಣ ಮಾಹಿತಿಗಳನ್ನೊಳಗೊಂಡ ಬರಹಗಳೊಂದಿಗೆ ಹಾಗೂ ಮಕ್ಕಳ ಚಿತ್ರಕಲೆಗಳೊಂದಿಗೆ ಮರಳ ಮಲ್ಲಿಗೆ ಅರಳಿದೆ. ನಿಮಗೆ ಇಷ್ಟವಾಗ್ತದೆ ಅಂತ ನಾವು ಭಾವಿಸಿದ್ದೇವೆ. ಲೇಖನಗಳನ್ನು ಬರೆದವರಿಗೂ ಹಾಗೂ ಚಿತ್ರ ಬಿಡಿಸಿದ ಮಕ್ಕಳಿಗೂ ಧನ್ಯವಾದಗಳು. ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಮರಳ ಮಲ್ಲಿಗೆಯನ್ನು ಬರಮಾಡಿಕೊಳ್ಳೋಣ. ಈ ಮರಳ ಮಲ್ಲಿಗೆ ನಿಮಗಾಗಿ ನಿಮ್ಮ ಮಕ್ಕಳ ಫೋಟೋಗಳೆಲ್ಲ ಇದೆ ಅಲ್ಲಿರಲ್ಲಿ. ಗಮದಾನೆ ತೋಂತನ ತನದರೆ ನತರೆ ದಾನಿ ತೋಂತನ ತನದರೆ ನತರೆ ದಾನಿ ತೋಂತನ ತನದರೆ ನತರೆ ದಾನಿ ತದರೆ ತಾನಿ ತದರೆ ದಾನಿ ತೋಂತನ ತನದರೆ ನತರೆ ದಾನಿ ತೋಂತನ ತನದರೆ ನತರೆ ಯಲೇಮೋ ಎಲೆಯಲ ಯಲಾಲಯ ಲೇಮೋ ಎಲೆಯಲ ಯಲಾಲಲ ತನದರೆ ನಾತನದರೆ ನತದಾನಿ ತಿರುಗಿದ ಕಾಂದ 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 ತೋಂತನ ತನದರೆ ನತರೆ ದಾನಿ ತೋಂತನ ತನದರೆ ಎಲ್ಲರೂ ಓದಿ ಅಂತ ಮಾನಸಿಕಗಳನ್ನು ನೀಡಬೇಕೆಂದು ಕೇಳ್ಕೊಳ್ತೇನೆ. ಧನ್ಯವಾದಗಳು.
Thank you, Sandhya. Knowledge is bliss. We are proud to introduce that our Koota members have started to nurture our mother tongue to our budding youngsters who are made to feel close to their soil, our motherland. ಹಾಗೂ ಕುವೈಟ್ನಲ್ಲಿರುವ ನಾಡಿನ ಮುದ್ದು ಮಕ್ಕಳಿಗೆ ಕನ್ನಡ ಕಲಿಸುವ ಕಾಯಕ ಕನ್ನಡಮ್ಮನಿಗೆ ಅರ್ಪಿಸುವ ನಿಸ್ವಾರ್ಥ ಸೇವೆ. ಇದನ್ನು ಉನ್ನತ ರೀತಿಯಲ್ಲಿ ನಡೆಸುತ್ತಿದ್ದಾರೆ ಚಿಗುರುಬಳ್ಳಿ ತಂಡದವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳೋಣ ಶ್ರೀಯುತ ಅಮೃತರಾಜ್ ಅಕ್ಕೋಣೆ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಚಿಗುರುಬಳ್ಳಿ ತಂಡದ ವತಿಯಿಂದ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಒಂದು ಸಂಸ್ಕೃತಿ, ಒಂದು ಜನಪದ, ಅದರ ಜೀವಾಳ, ಅದರ ಭಾಷೆ. ನಮ್ಮ ಮಕ್ಕಳಲ್ಲಿ ಕನ್ನಡ ಭಾಷಾ ಪ್ರಜ್ಞೆಯನ್ನು ಬೆಳೆಸುವ ಆಶಯ ಹೊತ್ತು ಚಿಗುರುಬಳ್ಳಿ ಕನ್ನಡ ತರಗತಿಗಳನ್ನು ಪ್ರಾರಂಭಿಸಿ ಇದೀಗ 7ನೇ ವರ್ಷ ನಡೀತಾ ಇದೆ. ಮಕ್ಕಳ ಹಾಗೂ ಪೋಷಕರ ಪ್ರೋತ್ಸಾಹಕ್ಕೆ ನಾವು ಸದಾ ಆಭಾರಿ. ಸಹೃದಯ ಕನ್ನಡಿಗರ ಸಹಕಾರ ಸದಾ ನಮ್ಮೊಂದಿಗೆ ಇದೆ ಅನ್ನುವ ಭರವಸೆಯಿಂದ ಇದೇ ನವೆಂಬರ್ 11 ಅಂದರೆ ಬರುವ ಶುಕ್ರವಾರದಿಂದ ಕನ್ನಡ ತರಗತಿಗಳ 4ನೇ ಬ್ಯಾಚ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. 2ನೇ ತರಗತಿ ಹಾಗೂ ಮೇಲ್ಪಟ್ಟ ವಿದ್ಯಾರ್ಥಿಗಳು ಇದಕ್ಕೆ ಸೇರಲು ಅರ್ಹರಾಗಿದ್ದಾರೆ. ಈ ತರಗತಿಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. ಕನ್ನಡಿಗರು ಹಾಗೂ ಕನ್ನಡೇತರರು ಇದರ ಲಾಭ ಪಡೆದುಕೊಳ್ಳಬೇಕಾಗಿ ಕೋರಿಕೆ. ಹೆಚ್ಚಿನ ಮಾಹಿತಿಗಾಗಿ ಚಿಗುರುಬಳ್ಳಿ ತಂಡದ ಸದಸ್ಯರನ್ನು ಸಂಪರ್ಕಿಸಬೇಕಾಗಿ ವಿನಂತಿ. Friends, as most of you are aware, we are in the 7th successful year of running Chiguruballi Kannada classes. We are ever grateful for all the support received from parents and kids. We are happy to announce the commencement of new batch of Kannada classes from the coming Friday, the 11th of November. All kids studying in 2nd standard and above are welcome to join. These classes are free of any charge and are open to both Kannadigas as well as non-Kannadigas. For additional details, please get in touch with the members of the Chiguruballi team. Thank you. Dhanyawad. Thank you, Amrit. Now, we're moving on. They say, Atiti Devo Bhava. So, now it's a time to honor our esteemed guests who come all the way back from India. Shri Nagara Srinivas Udupa. May I request President Mr. Prashant Shetty, along with his members of his committee, in honoring our guest a tradition shawl Phalapushpa. May I request Mr. Tarendra to enlighten us about our today's guest. ಶ್ರೀಮಾನ್ ನಗರ ಶ್ರೀನಿವಾಸ ಉಡುಪ ಇವರು 1950ರಲ್ಲಿ ಶಿವಮೊಗ್ಗ ಜಿಲ್ಲೆಯ ನಗರದಲ್ಲಿ ಜನಿಸಿದರು. 4 ತಲೆಮಾರುಗಳ ಸಂಗೀತ ಪರಂಪರೆ ಇರುವ ಕುಟುಂಬದಲ್ಲಿ ಜನಿಸಿದ ಉಡುಪರಿಗೆ ಬಾಲ್ಯದಿಂದಲೇ ಸಂಗೀತದತ್ತ ಒಲವು. ಈ ಒಲವು ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತ ಎರಡನ್ನೂ ಕಲಿಯಲು ಪ್ರೇರಣೆ ನೀಡಿತು. ದಿವಂಗತ ಶ್ರೀ ಮೈಸೂರು ಅನಂತಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಒಪ್ಪಗೊಂಡು ದೇಶದೆಲ್ಲೆಡೆ ಸಾವಿರಾರು ಸಂಗೀತ ಕಚೇರಿಗಳನ್ನು ನಡೆಸಿರುವರು. ಬಹಳಷ್ಟು ಧ್ವನಿ ಸುರುಳಿ ಸಂಗೀತ ಆಲ್ಬಂಗಳಲ್ಲಿ ತಮ್ಮ ಸುಮಧುರ ಕಂಠ ಸಿರಿಯನ್ನು ಬೆಳಗಿಸಿದ್ದಾರೆ. ಟಿವಿಎಸ್ ಸರಿಗಮದಿಂದ ಚಿರಪರಿಚಿತಳಾಗಿ ಭಾವಗೀತೆ ಗಾಯನ ಪ್ರಪಂಚದಲ್ಲಿ ನೂತನ ಛಾಪು ಮೂಡಿಸಿದ ಹೊಸ ತಲೆಮಾರಿನ ಕನ್ನಡ ಗಾಯಕಿಯಾದ ಅರ್ಚನಾ ಉಡುಪ ಶ್ರೀಯುತರ ಸುಪುತ್ರಿ ಎಂಬುದು ಹೆಮ್ಮೆಯ ಸಂಗತಿ. ಸ್ಪಿರಿಟ್ ಆಫ್ ಯುನಿಟಿ ಸಂಗೀತ ಗೋಷ್ಠಿಯಲ್ಲಿ ಸುಗಮ ಸಂಗೀತ ನಡೆಸಿಕೊಟ್ಟ ಹೆಗ್ಗಳಿಕೆ ಇವರಿಗೆ. ಸಂಗೀತ ಕ್ಷೇತ್ರದಲ್ಲಿ ಇವರು ನೀಡಿದ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ಬೆಂಗಳೂರು ಸುಗಮ ಸ್ಕೂಲ್ ಆಫ್ ಮ್ಯೂಸಿಕ್ ಗಾನ ಗಂಧರ್ವ ಬಿರುದನ್ನು ನೀಡಿ ಗೌರವಿಸಿದೆ. ಶ್ರೀಯುತರು ಸಂಗೀತ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತರಲೆಂದು ಹಾರೈಸೋಣ. ಪುರಸ್ಕೃತರಾದ ಶ್ರೀಮಾನ್ ನಗರ ಶ್ರೀನಿವಾಸ ಉಡುಪ ಅವರು ಒಂದೆರಡು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುವೆ. ಕುವೈಟ್ನ ಎಲ್ಲ ಕನ್ನಡ ಬಂಧುಗಳಿಗೆ
ರಾಜ್ಯೋತ್ಸವದ ಶುಭ ಹಾರೈಕೆಗಳನ್ನು ತಿಳಿಸ್ತಾ ನಮ್ಮನ್ನ ಪ್ರೀತಿಯಿಂದ ಭಾರತದಿಂದ ಇಲ್ಲಿ ಕರೆಸಿ ನಿಮ್ಮೊಂದಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಭಾಗಿಯಾಗುವಂತೆ ನಮಗೆ ಈ ಒಂದು ಸುಸಂದರ್ಭವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ಕುವೆಂಪುರವರ ಒಂದು ಗೀತೆಯನ್ನು ಪ್ರಸ್ತುತಪಡಿಸಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಮುದ್ದು ಕೃಷ್ಣ ಅವರ ಆದೇಶದ ಮೇರೆಗೆ ಆನಂದಮಯ ಈ ಜಗ ಹೃದಯ, ಯಾಕೆಂದ್ರೆ ಎಲ್ರಿಗೂ ತುಂಬಾ ಸಂತೋಷ ಕೊಟ್ಟಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ ಆ ಗೀತೆಯನ್ನ ಪ್ರಸ್ತುತಪಡಿಸೋ ಒಂದು ಇಷ್ಟವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಆನಂದಮಯ ಈ ಜಗ ಹೃದಯ, ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ, ದೇವರ ದಯ ಕಾಣೋ ಆನಂದಮಯ ಈ ಹೃದಯ. ಬಿಸಿಲಿದು ಬರೀ ಬಿಸಿಲಲ್ಲವೋ, ಸೂರ್ಯನ ಕೃಪೆ ಕಾಣೋ. ಬಿಸಿಲಿದು ಬರೀ ಬಿಸಿಲಲ್ಲವೋ, ಸೂರ್ಯನ ಕೃಪೆ ಕಾಣೋ. ಸೂರ್ಯನು ಬರೀ ರವಿಯಲ್ಲವೋ, ಆಭ್ರಾಂತಿಯ ಮಾಣೋ. ಆನಂದಮಯ ಈ ಜಗ ಹೃದಯ. ರವಿವದನವೇ ಶಿವ ಸದನವೋ, ಬೈ ಕಣ್ಣದು ಮಣ್ಣೋ. ರವಿವದನವೇ ಶಿವ ಸದನವೋ, ಬೈ ಕಣ್ಣದು ಮಣ್ಣೋ. ಶಿವನಿಲ್ಲದೆ ಸೌಂದರ್ಯವೇ, ಶಿವನಿಲ್ಲದೆ ಸೌಂದರ್ಯವೇ, ಶವಮುಖದ ಕಣ್ಣೋ. ಆನಂದಮಯ ಈ ಜಗ ಹೃದಯ. ಯದೊಳೇನ್ ಹೃದಯವ ಕಾಣ್, ಅದೇ ಅಮೃತದ ಹಣ್ಣೋ. ಶಿವ ಕಾಣದೆ ಕವಿ ಕುರುಡನೋ, ಶಿವ ಕಾವ್ಯದ ಕಣ್ಣೋ. ಯದೊಳೇನ್ ಹೃದಯವ ಕಾಣ್, ಅದೇ ಅಮೃತದ ಹಣ್ಣೋ. ಶಿವ ಕಾಣದೆ ಕವಿ ಕುರುಡನೋ, ಶಿವ ಕಾವ್ಯದ ಕಣ್ಣೋ. ಆನಂದಮಯ ಈ ಜಗ ಹೃದಯ, ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ, ದೇವರ ದಯ ಕಾಣೋ ಆನಂದಮಯ ಈ
ಜಗ ಹೃದಯ. ಈ ಒಂದು ಅವಕಾಶವನ್ನು ಅದಕ್ಕಾಗಿ ಸಲ್ಲಿಸ್ತಾ ನನ್ನ ಮಾತು ಹಾಗೂ ಒಂದು ಚಿಕ್ಕ ಗೀತೆ ನಾಳೆ ಯಾಕೆಂದ್ರೆ ಹಾಡೋದಿದೆ. ಈಗ ಒಂದು ಕುವೆಂಪುರವರ ಒಂದು ಸಂದೇಶ ಆನಂದಮಯ ಅಂತಕ್ಕಂಥದ್ದು ನಿಮಗೆ ತಲುಪಿಸಿದ್ದೀನಿ. ನಮಸ್ಕಾರ. Thank you, sir, for your kind words and melodious voice. Our next guest of honor, now it's time to felicitate him, Kalashri Y.K. Mudhu Krishna. I request Mr. Prashant Shetty along with his team to honor the guest with traditional pita, shawl, phala pushpa. Tarindra to enlighten us about our today's guest of honor. ಕಲಾಶ್ರೀ ವೈಕೆ ಮುದ್ದು ಕೃಷ್ಣ ಇವರು ಹಾಸನ ಜಿಲ್ಲೆಯ ಎಡೆಕೆರೆ ಎಂಬ ಹಳ್ಳಿಯಲ್ಲಿ 1946 ಜೂನ್ 5ರಂದು ಜನಿಸಿದರು. ಉನ್ನತ ಪದವಿ ಗಳಿಸಿದ ನಂತರ ರಾಜ್ಯ ನಾಗರಿಕ ಸೇವಾ ಆಯೋಗ ಇಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದರು. ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ದಾಖಲೆಯ 7 ವರ್ಷಗಳ ಸೇವೆ, ತಲೆ ಎತ್ತಿ ನಿಂತಿರುವ ಕನ್ನಡ ಭವನದ ರೂವಾರಿ, ವಿಶ್ವಖ್ಯಾತಿಯ ಹಂಪಿ ಉತ್ಸವ, ಕದಂಬೋತ್ಸವ, ಕಿತ್ತೂರು ಉತ್ಸವ ಇಂತಹ ವಿವಿಧ ಸಾಂಸ್ಕೃತಿಕ ಹಬ್ಬಗಳ ಪರಿಕಲ್ಪಕ, 161ಕ್ಕೂ ಮುಖ್ಯದ ಉದ್ಯಾನಗಳ ಅಭಿವೃದ್ಧಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಉದ್ಯಾನ ನಗರಿ ಎಂಬ ಹೆಗ್ಗಳಿಕೆಯ ಪುನರ್ಸ್ಥಾಪಕ. ಹೀಗೆ ವೃತ್ತಿ ಜೀವನದಲ್ಲಿ ಸಾಧನೆಯ ಶಿಖರವನ್ನೇರಿದ ಸಾರಥಿ ಇವರು. ಸುಪ್ರಸಿದ್ಧ ಜಾನಪದ ಗಾಯಕ ಎಸ್.ಕೆ. ಕರೀಂ ಖಾನ್ ಹಾಗೂ ಸುಗಮ ಸಂಗೀತದ ಮಾಂತ್ರಿಕ ಪಿ. ಕಾಳಿಂಗರಾವ್ ಇವರ ಪ್ರಭಾವಕ್ಕೆ ಒಳಗಾಗಿ ಬಾಲ್ಯದಿಂದಲೇ ರಂಗಭೂಮಿ, ಜಾನಪದ ಹಾಗೂ ಸುಗಮ ಸಂಗೀತದತ್ತ ಒಲವು ತೋರಿದರು ಶ್ರೀಯುತರು. ಕರ್ನಾಟಕ ಸಾಹಿತ್ಯ ನೃತ್ಯ ಅಕಾಡೆಮಿ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು. ಜಾನಪದ ಮಿತ್ರ, ಸಂಗೀತ ರತ್ನ, ಕನ್ನಡ ಶ್ರೀ, ಗಾನ ಗಂಧರ್ವ, ಮಾನವ ರತ್ನ ಎಂಬ ಬಹಳಷ್ಟು ಉನ್ನತ ಬಿರುದಾವಳಿಗಳು ಇವರ ಬಹುಮುಖ ಪ್ರತಿಭೆಗೆ ಸಂದ ಗೌರವ. ಮಾನ್ಯರೇ, ಉತ್ತುಂಗದ ಸಾಧನೆಯ ನಿಮ್ಮ ಜೀವನ ಯಾತ್ರೆ ಮತ್ತೊಬ್ಬರಿಗೆ ದಾರಿದೀಪ. ತಮ್ಮ ಮುಂದಿನ ಬದುಕು ಸುಗಮವಾಗಿ ಸಾಗಲಿ ಎಂದು ಕುವೈತ್ ಕನ್ನಡ ಕೂಟದ ಪರವಾಗಿ ಹಾರೈಸುವೆ. ಸನ್ಮಾನಿತ ಮುಖ್ಯ ಅತಿಥಿಗಳು, ರಾಜ್ಯೋತ್ಸವಕ್ಕೆ ಆಗಮಿಸಿದ ಸಭಿಕರಿಗೆ ಒಂದೆರಡು ಹಿತವಚನ ನೀಡಬೇಕೆಂದು ವಿನಮ್ರವಾಗಿ ವಿನಂತಿಸುವೆ. ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಷ್ಟೆಲ್ಲ ನೋಡಿದ ಮೇಲೆ ವಿಸ್ಮಯ ಜಗತ್ತನ್ನೇ ಈ ವೇದಿಕೆ ಮೇಲೆ ಅನಾವರಣಗೊಳಿಸಿದ ನಂತರ ನಾನು ಮಾತಾಡಬೇಕಾ ಅಂತ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಮಾತಾಡ್ಬೇಕಾ ನಾನು? ಎಂಥ ಅದ್ಭುತವಾದ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ ಮಕ್ಕಳು ಇಲ್ಲಿ. ಈ ಮಕ್ಕಳ ಕಾರ್ಯಕ್ರಮ ನೋಡಿದಾಗ ನನಗೆ ಅಲ್ಲಿ ಕೂತ್ಕೊಂಡು ನೋಡುವಾಗ ಒಂದಲ್ಲ ಎಲ್ಲ ಪಟ್ಟಿ ಮಾಡ್ತಾ ಬಂದೆ ನಾನು. ಟುವಿ ಹಾಡಿಂದ ಹಿಡಿದು ಜೋಗಿ ಚಿತ್ರದ ಚುಕ್ಕುಬುಕ್ಕು ರೈಲು, ತರೀಕೆರೆ ಏರಿ ಮೇಲೆ, ಅಂಕು ಡೊಂಕು, ವಿದೇಶಿ ವ್ಯಾಮೋಹ ಅಜ್ಜಿದು, ತಾರೆಗಳ ತೋಟದಿಂದ ಚಂದಿರ ಬಂದ, ರಣರಂಗಕ್ಕೆ ಸಂಬಂಧಪಟ್ಟಂತ ಒಂದು ಸೈನಿಕರಿಗಾಗಿ ಅರ್ಪಣೆ ಮಾಡಿದಂಥ ಕಾರ್ಯಕ್ರಮ,
ತಪ್ಪು ಮಾಡದವರುಂಟೆ. ಭಾಷೆ ಬಗ್ಗೆ ಆಡಿದಂಥ ಕನ್ನಡ ಪದದ ನೃತ್ಯ, ರಾಜ್ಯೋತ್ಸವದ ಸಮೂಹ ನೃತ್ಯಗಳು ಸಿಕ್ಕಾಪಟ್ಟೆ ಸೂಪರ್ ರಂಗ ಇವೆಲ್ಲ. ಮತ್ತೆ ಲೋಕದ ಕಾಳಜಿ ಮಾಡಬೇಡಂತಿ, ನಿಂಗ್ಯಾರು ಬೇಡಂತಾರಪ್ಪ ಮಾಡಪ್ಪ ಚಿಂತಿ. ನೋಡಿದಾಗ ನನಗೆ ಕುವೆಂಪುರವರ ಒಂದು ಅದ್ಭುತವಾದ ಕವನ ನೆನಪಿಗೆ ಬರ್ತಾ ಇದೆ. ಒಂದ್ಸಾರಿ ಕವಿಶೈಲದ ಮೇಲೆ ಕೂತ್ಕೊಂಡಾಗ ಕುವೆಂಪು ದೂರದಲ್ಲಿ ಅಗಾಧವಾದ ವನರಾಶಿಯ ಪ್ರಕೃತಿ ಸೌಂದರ್ಯವನ್ನು ನೋಡಿ ಅವರಿಗೆ ಒಂದು ರೀತಿಯ ಆವೇಶ ಬರ್ತದೆ. ಅದು ಬಂದಾಗ ಒಂದು ಪದ್ಯ ಬರೀತಾರೆ ಅವರು. ಹೃದಯ ಪ್ರಪಾತಕ್ಕೆ ಧುಮುಕುತ್ತಿದೆ ರಸದ ಧ್ವನಿ ಭಾವ ಜಲಪಾತದಿಂ. ಹೃದಯ ಪ್ರಪಾತಕ್ಕೆ ಧುಮುಕುತ್ತಿದೆ ರಸದ ಧ್ವನಿ ಭಾವ ಜಲಪಾತದಿಂ. ಆ ಸ್ತೋತ್ರಂ ಈ ಭೂಮ ಭವ್ಯ ಸೌಂದರ್ಯದ ಆರಾಧನೆಗೆ ನೋಡ ಸುಮ್ಮನೆಯೇ ನೋಡ ಮಾತಿಲ್ಲದೆಯೇ ನೋಡ ಅಂತೇಳಿ. ನನಗೆ ಈ ಮಕ್ಕಳ ಅಗಾಧವಾದ ಕಲಾಪ್ರೀತಿ, ಅವರು ಆ ನರ್ತನ ಮಾಡಿದ ರೀತಿ, ತರಬೇತಿಯ ವೈಖರಿ ಇವೆಲ್ಲವನ್ನು ನೋಡಿ ಒಂದು ರೀತಿಯ ಮೂಕಸ್ಮಿತನಾದೆ ನಾನು. ಇಂಥ ಅಚ್ಚುಕಟ್ಟಾಗಿ ಆ ನೃತ್ಯ ಸಂಯೋಜನೆ, ವೇಷಭೂಷಣಗಳ ಒಂದು ರೂಪಿಸುವಿಕೆ, ಮಕ್ಕಳನ್ನ ಇಲ್ಲಿ ಈ ವೇದಿಕೆ ಮೇಲೆ ನೀವು ನಡೆಸಿಕೊಂಡ ರೀತಿ ಇದೆಯಲ್ಲ, ಅದರಲ್ಲಿ ಯಾರ್ಯಾರು ತೊಡಗಿದ್ರೆ ನಿಮಗೆಲ್ಲ ಕೋಟಿ ನಮಸ್ಕಾರಗಳು. ಚಪಾಳೆ ಹೊಡೀರಿ ಅವ್ರಿಗೆ ನನ್ನ ಪರವಾಗಿ. ಹೀಗೆ ಇದನ್ನ ನೋಡಿದಾಗ ನಾನು ಮಾತಾಡಬೇಕಪ್ಪ, ಏನು ನನ್ನನ್ನ ಒಂದು ರೀತಿಯಲ್ಲಿ ಮೂಕೋಸ್ಮಿತವಾದ ಜಗತ್ತಿಗೆ ಕೊಂಡೊಯ್ದಂತ ಈ ಮಕ್ಕಳ ಅಗಾಧವಾದ ಕಲಾ ಪ್ರತಿಭೆಯ ಪ್ರದರ್ಶನ ಇದೆಯಲ್ಲ, ಇದು ಬಹುಶಃ ಇದು ಯಾವುದಕ್ಕೂ ಸಾಟಿ ಅಲ್ಲ, ಅವ್ರಿಗೆ ಅವರೇ ಸಾಟಿ ಅಂತ ಹೇಳ್ಬಹುದು ನಾನು. ಮುಂದಿನ ವರ್ಷ ದೊಡ್ಡವರು ಕಾರ್ಯಕ್ರಮ ನೀಡಲಿದ್ದೀರಿ, ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಈ ಮಕ್ಕಳಿಗೆ ಸವಾಲನ್ನ ಒಡ್ಡತಕ್ಕಂಥ ಕಾರ್ಯಕ್ರಮವನ್ನು ನೀವು ನೀಡಬೇಕಾಗತ್ತೆ. ನಿಮ್ಮ ದೇಹವನ್ನು ದಂಡಿಸಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಬೇರಿಕೆ ನಿಮ್ಮ ಮೇಲೆ ಇದೆ, ಆ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಮಕ್ಕಳಿಗೆ ಏನು ನಾನು ಬಹುಶಃ ನನ್ನ ಸುಮಾರು 45 ವರ್ಷಗಳ ಈ ಕಲಾ ಪ್ರಪಂಚದ ಜೀವನದಲ್ಲಿ ಹಲವಾರು ಕಾರ್ಯಕ್ರಮಗಳು ನೋಡಿದ್ದೀನಿ ನಾನು. ಆದರೆ ಇವತ್ತು ನೋಡಿದಂಥ ಕಾರ್ಯಕ್ರಮ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದುಕೊಂಡಂತ ಕಲಾವಿದರು ನೀಡ್ತಕ್ಕಂಥ ಆ ಒಂದು ಪ್ರದರ್ಶನದ ಮಟ್ಟದಲ್ಲಿ ಮಕ್ಕಳು ನೀಡಿದ್ದಾರೆ ಅಂದ್ರೆ ಅದು ನಿಜವಾಗುವೆ ನಾನು ಆಶ್ಚರ್ಯ ಪಡಬೇಕಾಗಿಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಾನು ಕವಿಯೂ ಅಲ್ಲ, ಭಾಷಣಕಾರನೂ ಅಲ್ಲ, ಸಾಹಿತಿಯೂ ಅಲ್ಲ, ಆದರೆ ಸಾಹಿತ್ಯ ಮತ್ತು ಸಂಗೀತದ ಪರಿಚಾರಕ. ಈ ಒಂದು ಅದ್ಭುತವಾದ ವೇದಿಕೆ ಮೇಲೆ ಕುವೈತ್ ಕನ್ನಡ ಸಂಘ 1984ರಲ್ಲಿ ಕಟ್ಟಿದಂಥ ಈ ಪವಿತ್ರವಾದ ಒಂದು ಕನ್ನಡ ಸಂಘಟನೆ ಏನಿದೆ, ಈ ವೇದಿಕೆ ಮೇಲೆ ಎಂತೆಂಥವ್ರು ಬಂದು ಹೋಗಿದ್ದಾರೆ. ರಾಷ್ಟ್ರಕವಿ GS ಶಿವರುದ್ರಪ್ಪನವರಿಂದ ಹಿಡಿದು ನಮ್ಮ ನಿತ್ಯೋತ್ಸವದ ಕವಿ ನಿಸಾರ್ ಅಹಮದ್, ಜಯಂತ್ ಕಾಯ್ಕಿಣಿಯವರು, ನಾರಾಯಣ ಮೂರ್ತಿಯವರು, ಸುಧಾಮೂರ್ತಿಯವರು, ಕಾಸರವಳ್ಳಿಯವರು, ವಿಠಲ್ ಮೂರ್ತಿಯವರು, ಇಂಥ ಒಂದು ಮಹಾನ್ ವ್ಯಕ್ತಿಗಳು ಪಾವನ ಮಾಡಿದಂಥ ಈ ವೇದಿಕೆ ಮೇಲೆ ನಿಂತು ಭಾಷಣ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಲ್ಲ. ಇಲ್ಲಿ ಮಕ್ಕಳು ನೃತ್ಯ ಮಾಡುವಾಗ ನಾನು ಒಂದು ಹೇಳಿದೆ, ರಘು ದೀಕ್ಷಿತ್ ಅವರ ಸಂಯೋಜನೆಯಲ್ಲಿ ಬಂದಂಥ ಒಂದು ಹಾಡಿಗೆ ಮಕ್ಕಳು ನೃತ್ಯ ಮಾಡಿದರು. ಎಂತ ಅದ್ಭುತವಾದ ಗೀತೆ ಅದು. ನೀ ಮಾಡೋದು ಗಳಿಗೆ ಸಂತಿ, ನಿಂಗ್ಯಾರು ಬಾಡಂತಾರ ಮಾಡಪ್ಪ ಚಿಂತಿ. ಮೇಲೂ ಮಾಡಾಗಿ ಕಟ್ಟಬೇಕಂತಿ, ಆನೆ ಅಂಬಾರಿ ಏರಬೇಕಂದಿ, ಮಣ್ಣಲ್ಲಿ ತಣ್ಣಾಗಿ ಇಳಿಯೋದ ಮರತಿ. ಆ ಹಾಡು ರಿದಮಿಕ್ ಆಗಿರೋದ್ರಿಂದ ನಿಮಗೆ ಹಾಡಿನ ಆಶಯ ಮತ್ತು ಅದರ ಅರ್ಥ ಬಹಳ ಜನ ಗೊತ್ತಾಗೋದಿಲ್ಲ. ಯಾಕೆ ಚಿಂತೆ ಮಾಡ್ತೀಯ, ನೀನ್ ಮಾಡ್ಲೇಬೇಕಂದ್ರೆ ಮಾಡು. ಮೇಲು ಮಾಡಾಗಿ ಕಟ್ಟಬೇಕಂತಿ, ಆನೆ ಅಂಬಾರಿ ಏರಬೇಕಂತಿ, ಮಣ್ಣಾಗೆ ತಣ್ಣಲ್ಲಿ
ಮಣ್ಣಲ್ಲಿ ತಣ್ಣಾಗಿ ಇಳಿಯೋದ ಮರತಿ. ಮನುಷ್ಯ ಸತ್ತ ಮೇಲೆ ಇಡೀ ದೇಹ ತಣ್ಣಗಾಗಿರುತ್ತೆ. ಅದು ಮಣ್ಣಲ್ಲಿ ಇಳಿಯುವಾಗ ಬಿಸಿಯಾಗಿರೋದಿಲ್ಲ, ಮಣ್ಣಲ್ಲಿ ಇಳಿಯೋದ ತಣ್ಣಾಗಿ ಮರತಿ. ನೀ ಮಾಡೋದು ಚಿಂತಿ, ಮಾಡಪ್ಪ ಚಿಂತಿ, ನಿಂಗೆ ಯಾರು ಬೇಡ ಅಂತಾರ. ಬದುಕು ಬಾಳೆವು ನಂದೇ ಅಂತಿ, ನಿಧಿ ಸೇರಿದಷ್ಟು ಸಾಲದು ಅಂತಿ. ಬದುಕು ಬಾಳು ಎಲ್ಲವೂ ನಂದೇ ಅಂತಿಯೇ, ಆದರೆ ನಿಧಿ ಸೇರಿದಷ್ಟು ಸಾಲದು ಅಂತಿ. ಕದವ ತೆರೆದು ಕಡೆ ಯಾತ್ರೆಗೆ ನಡೆಯುವಾಗ, ಕೊನೆಯದಾಗಿ ಕೊನೆ ಯಾತ್ರೆ, ಕದವನ್ನು ತೆರೆದು ಕೊನೆ ಯಾತ್ರೆಗೆ ನಡೆಯುವಾಗ ಬಾರದು ಯಾವುದು ಸುಮ್ಮನೆ ಅಳುತ್ತಿ. ಲೋಕದ ಕಾಳಜಿ ಮಾಡ್ತೇನಂತಿ, ಬೇಡ ಅಂತಾರ ಮಾಡಪ್ಪ ಚಿಂತಿ ಅಂತ ಅದ್ಭುತವಾದ ಗೀತೆ. ಅದು ಬಹಳ ಮನೋಜ್ಞವಾದ ಗೀತೆ. ಮಕ್ಕಳು ಇಲ್ಲಿ ಮೇಲ್ಗಡೆ ನೀವೊಂದು ಅವರ ಸಾಕ್ಷಿಚಿತ್ರವನ್ನ ಅನಾವರಣ ಮಾಡಿದ್ರಿ. ಅದು ಮರಳ ಮಲ್ಲಿಗೆ. ನೋಡಿ, ಮರಳುಗಾಡಿನಲ್ಲಿ ಮಲ್ಲಿಗೆಯನ್ನು ಕಾಣತಕ್ಕಂಥ ಕನಸಿದೆಯಲ್ಲ, ಅದಕ್ಕಿಂತ ಅದ್ಭುತವಾದ ಯಾವುದಿದೆ ರೀ? ಮನುಷ್ಯ ಎಲ್ಲಿ ಏನನ್ನು ಬೇಕಾದರೂ ಕಾಣಬಹುದು. GSS ಒಂದು ಪದ್ಯದಲ್ಲಿ ಹೇಳ್ತಾರೆ, ಮುಗಿಲ ತುಂಬಾ ಬೆಳಗಿನ ಮಲ್ಲಿಗೆ, ಸಂಜೆ ತಾಯಿಯ ತೊಡೆಯ ಮೇಲೆ ಮಗು ಕೂತಿರುತ್ತೆ, ಇಡೀ ಆಕಾಶದ ತುಂಬ ನಕ್ಷತ್ರಗಳು ಮಿನುಗ್ತಾ ಇರ್ತವೆ. ಅದನ್ನು ನೋಡಿ ತಾಯಿಗೆ ಮಗು ಹೇಳುತ್ತೆ, ನೋಡಮ್ಮ ಮುಗಿಲ ತುಂಬಾ ಬೆಳಕಿನ ಮಲ್ಲಿಗೆ, ಹಾರಿ ಹೋಗಿ ಕಿತ್ತು ತಂದು ಮುಡಿಸಲೇನೆ ತುರುಬಿಗೆ. ನಕ್ಷತ್ರಗಳನ್ನ ಮಲ್ಲಿಗೆ ಹೂವು ಅಂತ ಭಾವಿಸ್ಕೊಂಡಿರುತ್ತೆ. ಹಾಗೆ ತಾಯಿಗೆ ಹೇಳ್ತಾ ಇರುತ್ತೆ, ನಾನೇ ದೇವರಾಗಿದ್ದರೆ, ತಾಯಿ ಹೇಳ್ತಾಳೆ, ಮಗು ಅದು ಆಕಾಶದಲ್ಲಿರ್ತಕ್ಕಂಥ ಮಲ್ಲಿಗೆ ನಕ್ಷತ್ರಗಳು ಇಲ್ಲಿ ಬರೋದಿಲ್ಲ ಅಂತ. ಮತ್ತೆ ಮಗು ಹೇಳುತ್ತೆ, ನಾನೇ ದೇವರಾಗಿದ್ದರೆ ಚಿಕ್ಕೆ ಎಲ್ಲ ನಮ್ಮೂರಿನ ಮನೆಯಲ್ಲಿ ಅರಳುವಂತೆ ಸೃಷ್ಟಿ ಮಾಡುತ್ತಿದ್ದೇನು ಅಮ್ಮ. ಇಷ್ಟು ತಿಳಿಯಲಿಲ್ಲವೇನೆ ಜಗವ ಮಾಡಿದಂತ ದೇವ ನಿಜವಾಗಿಯೂ ದಡ್ಡನು. ದೇವರಿಗೆ ದಡ್ಡ ಅನ್ನುತ್ತೆ ಮಗುವುದು. ಹಾಗಾಗಿ ಆ ಮಕ್ಕಳು ಅದು ಅನಾವರಣ ಮಾಡಿದಾಗ ನನಗೆ ಥಟ್ ಅಂತ ನನಗೆ GS ಶಿವರುದ್ರಪ್ಪನ ಕವನ ಹೊಡಿತು. ಆ ತಾರೆಗಳ ತೋಟದಿಂದ ಮಲ್ಲಿಗೆಗಳು ಇಂದು ಮರಳುಗಾಡಿಗೆ ಅರಳಿವೆ ಅಂದ್ರೆ ಇದು ನಿಜವಾಗೂ ಕೂಡ ಬಹಳ ಸಂತೋಷ ಪಡ್ತಕ್ಕಂಥ ವಿಷಯ. ಅಂತ ಮಕ್ಕಳನ್ನು ಪಡೆದಿರ್ತಕ್ಕಂಥ ನಾವು ಧನ್ಯರು. ಆದ್ರೆ ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸ್ಬೇಕಾದ್ದು ನಮ್ಮ ಧರ್ಮ ಅಂತ. ಒದಗದೆ ಬಂದ ಸೌಭಾಗ್ಯ ಇದು. ನಾನು ಉಡುಪುರಿಗೆ ಹೇಳ್ತಾ ಇದ್ದೆ, ಕುವೈತಿಗೆ ನಾನು ಯಾವತ್ತೂ ಕೂಡ ಈ ಕನ್ನಡ ರಾಜ್ಯೋತ್ಸವದ ಇಂಥ ಒಂದು ಪವಿತ್ರವಾದ ವೇದಿಕೆ ಮೇಲೆ ಈ ಸುಮಧುರ ಕ್ಷಣಗಳನ್ನು ನಿಮ್ಮ ಜೊತೆ ಕಳೀತೀನಿ ಅಂತ ನಾನು ಎಂದೂ ಕೂಡ ಕನಸು ಕಂಡಿರಲಿಲ್ಲ. 2 ತಿಂಗಳ ಹಿಂದೆ TN ಸೀತಾರಾಮ್ ಅವ್ರಿಗೆ ಪ್ರಭು ದೂರವಾಣಿ ಮೂಲಕ ಸಂಪರ್ಕ ಮಾಡಿಬಿಟ್ಟು ಸೀತಾರಾಮ್ ಅವ್ರನ್ನ ಮುಖ್ಯ ಅತಿಥಿಗಳಿಗೆ ಕರಿಬೇಕು ಅಂತ ಅವರು ತೀರ್ಮಾನ ಮಾಡ್ಕೊಂಡಿದ್ರು. ಸೀತಾರಾಮು ನಾನು ಬೆಳಿಗ್ಗೆ ವಾಕಿಂಗ್ ಹೋಗುವಾಗ ಸೀತಾರಾಮ್ ಕೇಳಿದ್ರು, ಮುದ್ದು ಕುವೈಟ್ನವ್ರು ಕರೆದಿದ್ದಾರೆ, ನೀವು ನನ್ನ ಜೊತೆ ಬರ್ತೀರಾ? ನನಗೆ ಒಬ್ಬನೇ ಹೋಗ್ಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ನನಗೇನಂತೆ, ನಿಮ್ಮ ಜೊತೆ ಹಿಂಬಾಲಕ್ಕಾಗಿ ಬರ್ತೀನಿ, ಏನು ತೊಂದರೆ ಇಲ್ಲ, ಬರ್ತೀನಿ ಬೇಕಾದ್ರೆ. ಅದಾದ 1 ವಾರಕ್ಕೆ ಅವ್ರು ಹೇಳಿದ್ರು, ಇವರು ಪ್ರಭು ನನಗೆ ಮತ್ತೆ ಒಂದು ಮೆಸೇಜ್ ಕಳಿಸಿದ್ರು, ಈ ಸಾರಿ ನಿಮ್ಮನ್ನ ಮುಖ್ಯ ಅತಿಥಿಯಾಗಿ ಕರಿಬೇಕಾಗಿದೆ ಅನ್ನೋದು. ಇದೊಂಥರ ಏನು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಆಗಿ ನನಗೆ ಕರಿತಾ ಇದ್ರು ಪರ್ಯಾಯವಾಗಿ ಅಂತ ನನಗೆಲ್ಲೋ ಅನ್ನಿಸ್ತು. ಆವಾಗ ಸೀತಾರಾಮ್ ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ನನಗೇನೋ ಆರೋಗ್ಯದ ತೊಂದರೆ ಆಗ್ತದೆ, ಯಾವುದೋ ಕಾಲದ ಒಂದು ಸ್ವಲ್ಪ ಮಾಡಿಸ್ಕೋಬೇಕು, ಅದಕ್ಕೆ ನೀವು ಹೋಗಿ. ನನಗನ್ನಿಸ್ತು ಇವ್ರಿಗೇನು ಬೇರೆ ಸಿಕ್ಲಿಲ್ವಾ, ಆಳೂರು ಉಳಿದವನಗೌಡ ಅಂತ ನನ್ನ ಯಾಕಪ್ಪ ಕರೀತಾ ಇದ್ದಾರೆ. ಸೀತಾರಾಮ್ ಜೊತೆ ಬರ್ತೀನಿ ಅಂತ ಹೇಳಿದ್ದೇನೋ ನಿಜ, ಅದು ನನಗೆ ಯಾಕೆ ಸಂಪರ್ಕ ಮಾಡಿದ್ರು ಅಂದಾಗ ಒಂದು ರೀತಿ ಆಶ್ಚರ್ಯ ಆಯಿತು. ನೋಡಿ, ಅವಕಾಶಗಳು ಮನುಷ್ಯನಿಗೆ ಹೇಗೆ ಒದಗಿ ಬರ್ತವೆ ಅನ್ನೋದು ಇದು ನನ್ನ ಸೌಭಾಗ್ಯ ಅಲ್ವಾ. ಇದಕ್ಕಾಗಿ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಕನ್ನಡ ಕೂಟದ ಗೆಳೆಯರಿಗೆ. ಇದು ಹೇಗಾಗುತ್ತೆ ಅಂದ್ರೆ, ಕನ್ನಡ ತಾಯಿ ಆ ಭುವನೇಶ್ವರಿ ಕರ್ನಾಟಕವನ್ನೇ ಆವರಿಸಿಕೊಂಡಿದ್ರು ಕೂಡ ಕನ್ನಡದ ತಾಯಿಯ ಮೈಯಿಂದ ಹೊರಟ ಕಿರಣಗಳು, ಸೂರ್ಯನ ಪ್ರಭಾವದಿಂದ ಹೇಗೆ ಕಿರಣಗಳು ಇಡೀ ಜಗತ್ತಿಗೆ ಬೆಳಕು ಕೊಡ್ತವೋ, ಆ ಭುವನೇಶ್ವರ ತಾಯಿಯ ಮೈಯಿಂದ ಹೊರಟ ಕಿರಣಗಳು ಇಡೀ ವಿಶ್ವವನ್ನೇ ವ್ಯಾಪಿಸಿಕೊಂಡಿದ್ದಾವೆ. ಎಲ್ಲೋ ದೇಶಗಳಲ್ಲೂ ಯಾವ ರೂಪದಲ್ಲಿ, ಕನ್ನಡ ಸಂಘದ ರೂಪಗಳಲ್ಲಿ
ಆ ಪ್ರತಿಯೊಂದು ಕಿರಣದ ಬಿಂದುಗಳಾಗಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಮೆರೀತಾ ಇದ್ದಾನೆ ಇಡೀ ಜಗತ್ತಿನಲ್ಲಿ ಅಂತ ನಾನು ಹೇಳಬಲ್ಲೆ. ಇವತ್ತು ನೀವೆಲ್ಲ ಕನ್ನಡ ತಾಯಿಯ ಮೈಯಿಂದ ಹೊರಟ ಕಿರಣದ ಬಿಂದುಗಳು. ಅದಕ್ಕಾಗಿ ಕನ್ನಡವನ್ನು ಇಷ್ಟೊಂದು ಅದ್ಭುತವಾಗಿ ಮೆರೆಸ್ತಾ ಇದ್ದೀರಿ ಅಂತ ಅತ್ಯಂತ ಧನ್ಯತಾ ಭಾವದಿಂದ ನಿಮಗೆ ಅಭಿನಂದನೆಗಳನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಕನ್ನಡ ನಾಡು ಹಾಗೆ ಬೆಳೀತು ಹೀಗೆ ಬೆಳೀತು, ಕನ್ನಡ ಸಾಹಿತ್ಯದ ಬಗ್ಗೆ ವ್ಯಾಖ್ಯಾನ ಕೊಡ್ಲಿಕ್ಕೆ ಹೋಗೋದಿಲ್ಲ ನಾನು. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು ಅಂತ ಲಕ್ಷ್ಮಣರಾವ್ ಹೇಳ್ತಾರೆ. ಅಂದ್ರೆ ಕನ್ನಡ ಕೇವಲ ನುಡಿಯಲ್ಲ, ಅದು ನಮ್ಮ ಅಂತರಂಗದ ಮಾತು. ನಮ್ಮ ಅಂತರಂಗ ಏನಿದೆ, ಅಂತರಂಗವನ್ನ ನಾವು ಬಹಿರಂಗಪಡಿಸಬೇಕಾದ್ರೆ, ನಮ್ಮ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸಬೇಕಾದರೆ ಅದು ನಮ್ಮ ಭಾಷೆಯಲ್ಲಿ ಮಾತ್ರ ಸಾಧ್ಯ ಅನ್ನೋದು ಕೂಡ ಇವತ್ತು ಬಹುಶಃ ಕನ್ನಡ ಭಾಷಾ ಪಂಡಿತರಲ್ಲದ ಮಕ್ಕಳು ಕನ್ನಡ ಭಾಷೆಯನ್ನು ಪರಿಪೂರ್ಣವಾಗಿ ಇನ್ನು ಓದದಿದ್ದರೂ ಸಹ ಆ ಮಣ್ಣಿನ ಸೊಗಡು. ಲಕ್ಷ್ಮಣ ಭಟ್ರು ಕವಿತೆನಲ್ಲಿ ಒಂದು ಮಾತು ಹೇಳ್ತಾರೆ, ಇಲ್ಲಿ ಹರಿವ ಪುಣ್ಯ ಜಲ ಕಣ್ಣ ತೊಳೆವ ಹಸಿರು ಕುಲ, ಮಣ್ಣಿನಿಂದ ಹೊರಟ ಗಂಧ ನನ್ನ ಬದುಕ ತೆರಬದವು, ಮೈಯ ಎಲ್ಲ ಕಣಕಣದಲ್ಲೂ ನಿನ್ನ ಋಣವ ಬರದೆವು ಅಂತ ಹೇಳ್ತಾರೆ. ಅಂದ್ರೆ ಕನ್ನಡ ತಾಯಿಯ ಋಣವನ್ನ ನಿಮ್ಮ ಮೈಯಿನ ಎಲ್ಲ ಕಣಕಣದಲ್ಲೂ ಸ್ಥಾಪನೆ ಮಾಡ್ಕೊಂಡಿರ್ತಕ್ಕಂಥ ನಿಮ್ಮಿಂದ ಸಂಸ್ಕಾರ ಹೋಗಿದೆ, ಅದು ಎಲ್ಲೂ ಹೋಗೋದಿಲ್ಲ. ಅದು ಆ ಮಕ್ಕಳು ಅಭಿನಯ ಮಾಡುವಾಗ ನೀವು ಭಾಷೆಗೆ ಯಾವುದೇ ಒಂದು ಎಲ್ಲೇ ಇಲ್ಲ, ಗಡಿ ಇಲ್ಲ. ದೇರ್ ಇಸ್ ನೋ ಲ್ಯಾಂಗ್ವೇಜ್ ಹ್ಯಾಸ್ ನೋ ಬ್ಯಾರಿಯರ್. ಅಂದ್ರೆ ಭಾಷೆಯನ್ನು ಯಾವ ರೀತಿ ಬೇಕಾದ್ರೂ ವ್ಯಕ್ತಪಡಿಸ್ಕೋಬಹುದು. ಇವಾಗ ಅವ್ರಿಗೆ ಕನ್ನಡದ ಕೆಲವು ಹಾಡುಗಳ ಬಗ್ಗೆ ನೃತ್ಯ ಮಾಡಿಸಿದ್ರಿ, ಅವರು ಅಭಿನಯ ಮಾಡುವಾಗ ಅವರ ಭಾವಾಭಿನಯ ಏನಿತ್ತು ಅದನ್ನು ಗಮನಿಸ್ತಾ ಇದ್ದೆ ನಾನು. ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಕೂಡ ಆ ಮಕ್ಕಳ ಮೈಯಿನ ಕಣಕಣದಲ್ಲೂ ಕೂಡ ಕನ್ನಡ ಮಾತೆಯ ಋಣ ಬರೆದಿರೋದ್ರಿಂದ ಅವರು ಭಾವಾಭಿನಯ ಮಾಡುವಾಗ ಎಲ್ಲೋ ಒಂದ್ ಕಡೆ ನಿಮಗೆ ಅವರ ಅಭಿನಯ ಬಹಳ ಸಹಜವಾಗಿ ನೈಜವಾಗಿ ಕಾಣ್ತಾ ಇತ್ತು. ಯಾರೂ ಕೂಡ ಯಾಂತ್ರಿಕವಾಗಿ ಮಾಂತ್ರಿಕವಾಗಿ ಕೃತಕವಾದಂತ ಅಭಿನಯವನ್ನು ಆ ಮಕ್ಕಳು ಮಾಡಲಿಲ್ಲ. ಅವರು ಅಷ್ಟೊಂದು ಅದ್ಭುತವಾಗಿ ಅಭಿನಯಿಸಿದ್ರು, ಭಾವಕ್ಕೆ ತಕ್ಕಂತೆ ಭಾವಪೂರ್ಣವಾಗಿ. ಅದು ಎಲ್ಲೋ ಒಂದ್ ಕಡೆ ಹೃದಯಾಂತರಾಳದಿಂದ ಆ ಮಕ್ಕಳಲ್ಲಿ ಆ ಭಾವನೆ ಮೂಡಿ ಬರ್ತಿತ್ತೋ ಏನೋ ಅನ್ನೋದೊಂದು ಭಾಸ ಬಹುಶಃ ನನಗೆ ಆಗ್ತಾ ಇತ್ತು. ಅದೇ ರೀತಿ ಬಹುಶಃ ನೀವು ಕೂಡ ಆ ರೀತಿಯಾದ ಒಂದು ಅನುಭವವನ್ನು ಪಡ್ಕೊಂಡ್ರಿ ಮಕ್ಕಳು ಮನೋಜ್ಞವಾದ ಅಭಿನಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂತ ನಾನು ಭಾವಿಸ್ತೇನೆ. ನಾನು ಹಲವಾರು ದೇಶಗಳನ್ನ ಸುತ್ತಿದ್ದೀನಿ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಇವತ್ತು ಏನಾಗ್ತಾ ಅಂದ್ರೆ ಸಾಂಸ್ಕೃತಿಕ ಹಸಿವಿನಿಂದ ಇವತ್ತಿನ ಪೀಳಿಗೆ ನಲಿಗೆ ಹೋಗ್ತಾ ಇದರಲ್ಲಿ. ಕರ್ನಾಟಕದ ತಾಯ್ನಾಡಿಂದ ಹಲವಾರು ಜನರನ್ನ, ಸಾಹಿತ್ಯಕ್ಕೆ ಸಂಬಂಧ ಇರ್ಬೋದು, ಸಂಗೀತಕ್ಕೆ ಸಂಬಂಧ ಇರ್ಬೋದು, ಅಥವಾ ವೇದ ಘೋಷಗಳು ಮತ್ತೆ ನಮ್ಮ ಸಂಪ್ರದಾಯಗಳಿಗೆ ಸಂಬಂಧ ಇರ್ಬೋದು, ಜನಗಳನ್ನ ಕರೆಸಿ ಅಲ್ಲಿ ಮಕ್ಕಳಿಗೆ ಪ್ರತಿ ವಾರ ಅವರಿಗೆ ಬೋಧನೆ ಮಾಡ್ತಕ್ಕಂಥ ಅನಿವಾರ್ಯತೆಯನ್ನ ನಾವು ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಾಣ್ತಾ ಇದೀವಿ. ಅದು ಪಶ್ಚಿಮ ದೇಶಗಳಲ್ಲಿ ವಿಶೇಷವಾಗಿ ಹೀಗಾಗ್ತಾ ಇದೆ ಅಂದ್ರೆ ಅವರಿಗೆ ಅವರ ಬದುಕೇ ಅನಿಶ್ಚಿತವಾದ್ದು. ಅವರು ಅಲ್ಲಿ ಇರಬೇಕು ಅಂತಾರೆ, ಅಲ್ಲಿಗೆ ಹೋಗಲಾರೆ, ಇಲ್ಲಿರಲಾರೆ. ಈ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ, ಅತಂತ್ರವಾದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಪಶ್ಚಿಮ ದೇಶಗಳಲ್ಲಿ ಇರ್ತಕ್ಕಂಥ ಅನಿವಾಸಿ ಕನ್ನಡಿಗರು ಒಂದು ಹಂತದಲ್ಲಿ ನಾವು ಭಾರತಕ್ಕೆ ಮರಳಿ ಹೋಗಬೇಕು, ತಾಯ್ನಾಡಿಗೆ ಮರಳಿ ಹೋಗಿ ಅಲ್ಲಿ ನಾವು ನೆಲೆಸಬೇಕು ಅನ್ನೋ ಒಂದು ತೀರ್ಮಾನ ಮಾಡುವಾಗ ಎಲ್ಲೋ ಒಂದ್ ಕಡೆ ಮಕ್ಕಳ ಭವಿಷ್ಯ ಅಡ್ಡ ಬರ್ತದೆ ಅವರಿಗೆ. ಮಕ್ಕಳಿಲ್ಲಿರ್ತಾರೆ, ನಾವು ಯಾಕೆ ಹೋಗೋದು? ಆದರೆ ಕೊಲ್ಲಿ ರಾಷ್ಟ್ರಗಳಿರ್ತಕ್ಕಂಥ ಕನ್ನಡಿಗರು ಅಥವಾ ಭಾರತೀಯರು ನಾನು ವಿಶೇಷವಾಗಿ ಗಮನಿಸಿದ್ದೇನು ಅಂದ್ರೆ, ನಿಮಗೆ ಇಲ್ಲಿದ್ರೂ ಕೂಡ ನಮ್ಮ ಬೇರನ್ನು ತೋರುತ್ತಿದೆ ಅಲ್ಲಿ ನಮ್ಮ ತಲೆಮಾರು. ಅಂದ್ರೆ ನಮ್ಮ ತಲೆಮಾರಿನ ಬೇರು ಯಾವತ್ತೂ ಕೂಡ ಆಕರ್ಷಣೆ ಏನಿದೆ ಇದೆಯಲ್ಲ, ಅದು ಯಾವತ್ತೂ ಕೂಡ ನಿಮ್ಮಿಂದ ದೂರವಾಗಿಲ್ಲ ಅನ್ನೋದನ್ನ ನಾನು ಗಮನಿಸಿದ್ದೇನೆ. ನೀವು ಇಲ್ಲಿ ಎಷ್ಟು ವರ್ಷ ಇರ್ಬೋದು, ಅಷ್ಟು ವರ್ಷ ನೀವು ಇಲ್ಲಿ ದುಡಿಬಹುದು. ಆ ದುಡಿಮೆಯ ನಂತರ ನಿಮ್ಮಲ್ಲಿ ಒಂದು ತುಡಿತ ಇದೆ. ಆ ತುಡಿತ ಏನು ಅಂದ್ರೆ ತಾಯ್ನಾಡಿಗೆ ಮರಳಿ ಹೋಗಿ ಅಲ್ಲಿ ನೆಲೆಸಬೇಕು ಅನ್ನೋ ಒಂದು ತುಡಿತ ಇದೆ. ಆ ತುಡಿತದ ಮೂಲಕವೇ ಮಕ್ಕಳನ್ನ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಬಂದಿದೆ. ನಾವೆಲ್ಲೋ ಮಕ್ಕಳನ್ನ ಎಲ್ಲೋ ಕರ್ಕೊಂಡೋಗಿ ಎಲ್ಲೇ ಬಿಡ್ತೀವಿ, ಇಲ್ಲ. ನಾನು ಗಮನಿಸ್ದೆ ಇಲ್ಲಿ ಏನೋ ವ್ಯಾಸಂಗಕ್ಕೆ ಸೌಲಭ್ಯಗಳು ಇಲ್ಲದೇ ಇದ್ರೂ ಕೂಡ, ಶಿಕ್ಷಣ ಸೌಲಭ್ಯಗಳು ಅಷ್ಟೊಂದು ಉನ್ನತ ಮಟ್ಟದಲ್ಲಿ ಇಲ್ಲದೇ ಇದ್ರೂ ಕೂಡ ನಿಮ್ಮ ಮಕ್ಕಳನ್ನ ಎಲ್ಲೋದ್ರೂ ಭಾರತದಲ್ಲಿ ಇರ್ತಕ್ಕಂಥ ವಿದ್ಯಾಸಂಸ್ಥೆಗಳು ಓದಿಸ್ತೀರಿ. ಆ ಒಂದು ಸಂಬಂಧ
ಆ ತಾಯೆ ನಿನ್ನ ಮಡಿಲಲ್ಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರ ಒಂದು ಬಿಗಿಯಿತೆಂಬ ಸಂಬಂಧದ ನೆಪದಲ್ಲಿ ಅಂತ ಕವಿ ಹೇಳ್ತಾರೆ. ಆ ಸೂತ್ರದ ಒಂದು ಬಿಗಿತ ಏನಿದೆ ಅದನ್ನ ಗಟ್ಟಿಯಾಗಿಟ್ಕೊಂಡು ಮಕ್ಕಳಿಗೂ ಕೂಡ ಸಂಸಾರವನ್ನು ಕಲಿಸ್ತಕ್ಕಂಥ ಒಂದು ಅನಿವಾರ್ಯತೆ ನೀವು ಕಂಡುಕೊಂಡಿದ್ದೀರಿ. ಇದನ್ನ ಅನಿವಾರ್ಯತೆ ಅಂತ ನಾನು ಹೇಳೋದಿಲ್ಲ, ಇದು ಔದಾರ್ಯತೆ, ನಿಮ್ಮ ದೊಡ್ಡ ಸಂಸ್ಕಾರ ಇದನ್ನು ನೀವು ಬೆಳೆಸ್ಕೊಂಡಿರೋದು ಅನ್ನೋದನ್ನು ಕೂಡ ನಾನು ಆ ಸಂದರ್ಭದಲ್ಲಿ ಅಭಿನಂದನಾಪೂರ್ವಕವಾಗಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಬಂಧುಗಳೇ, ಬಹುಶಃ ನಾನು ಈ ಸಂದರ್ಭದಲ್ಲಿ ಎಲ್ಲ ಈಗಾಗಲೇ ಸಾಕಷ್ಟು ಅವರು ಸಂತೋಷ ಭರಿತರಾಗಿದ್ದಾರೆ, ಅದ್ಭುತವಾದ ಕಾರ್ಯಕ್ರಮ ನೀಡಿದ್ದಾರೆ. ಇದಕ್ಕೆ ಈ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಎಲ್ಲ ಗೆಳೆಯರು, ಪ್ರಶಾಂತ್ ಶೆಟ್ಟಿ, ಇಲ್ಲಿ ಕನ್ನಡ ಸಂಘದವರು ನನಗೆ ಎಷ್ಟು ಅದ್ಭುತ ನೀವು ಅಂದ್ರೆ 2006ನೇ ಇಸ್ವಿಯಲ್ಲಿ ಒಂದು ದಿವಸದ ಮಟ್ಟಿಗೆ ನಾನು ಬಂದು ಹೋಗಿದ್ದೆ. ನಾನು ಅವಾಗ ಡಾಕ್ಟರ್ ವಾಸಿ ಅವರು ಇದ್ರು ಅಂತ ಕಾಣುತ್ತೆ ಅಧ್ಯಕ್ಷರಾಗಿ, ಡಾಕ್ಟರ್ ವಾಣಿಯವರಲ್ಲಿ ಕನ್ನಡ ಸಂಘದ ಅಧ್ಯಕ್ಷರಾಗಿದ್ರು. ಹಾಗೆ ನಾನು, ರತ್ನಮಾಲ ಪ್ರಕಾಶ್, ನಾವೆಲ್ಲ ಬಹರೇನ್ ಕನ್ನಡ ಕೂಟಕ್ಕೆ ಬಂದವರು ಇಲ್ಲಿ ಒಂದು ದಿವಸದ ಕಾರ್ಯಕ್ರಮಕ್ಕೋಸ್ಕರ ಬಂದ್ವಿ. ಕಾರ್ಯಕ್ರಮಕ್ಕೆ ಬಂದು ನನಗೆ ಸಿಕ್ಕಾಪಟ್ಟೆ ಜ್ವರ ಇತ್ತು. ಅವತ್ತು ಕಾರ್ಯಕ್ರಮದಲ್ಲಿ ಹಾಡೋ ಸ್ಥಿತಿಲೂ ಇರಲಿಲ್ಲ. ಆದರೆ ವೇದಿಕೆ ಮೇಲೆ ಎಲ್ಲ ಕಾರ್ಯಕ್ರಮ ನಡೆಯುವಾಗ ಎದ್ದೋಗಿ ಸುಮಾರು 2 ಗಂಟೆಗಳ ಕಾಲ ನಿಮ್ಮೆಲ್ಲರ ಅಭಿಮಾನದಿಂದ ನಾವೆಲ್ಲ ಹಾಡ್ತಕ್ಕಂಥ ಒಂದು ಅವಕಾಶನೂ ಸಿಕ್ಕಿತ್ತು. ಮಾರನೇ ದಿವಸ ಬೆಳಗ್ಗೆ ಹೊರಟೋದೆ. ಅಲ್ಲಿಗೆ ಕುವೈತ್ನ ಸಂಬಂಧ ಮುಗೀತು ಅಂದ್ಕೊಂಡಿದ್ದೆ ನಾನು. ಆದರೆ ದುರಾದೃಷ್ಟವಶಾತ್ ನೋಡಿ ನನಗೆ ಮತ್ತೊಮ್ಮೆ ಈ ಸೌಭಾಗ್ಯ ಒದಗಿ ಬಂತು. ಇದಕ್ಕಾಗಿ ನಿಮ್ಮನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸಿ, ನಾನು ಹಲವಾರು ಕನ್ನಡ ಕೂಟಗಳಲ್ಲಿ ಭಾಗವಹಿಸಿದ್ದೇನೆ. ಎಷ್ಟು ಅಚ್ಚುಕಟ್ಟಾಗಿ ನಿನ್ನೆ ಬೆಳಿಗ್ಗೆ ನಮ್ಮನ್ನು ಬರಮಾಡಿಕೊಂಡಿದ್ದ ಸಮಯದಿಂದ ಹಿಡಿದು ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಮತ್ತು ತಂಡದವರು ಒಂದು ನಿಮಿಷವೂ ಕೂಡ ನಮಗೆ ಬೇಸರ ಬಾರದ ರೀತಿಯಲ್ಲಿ ನಮ್ಮನ್ನು ನಡೆಸ್ಕೊಂಡಿದ್ದಾರೆ. ಈ ಒಂದು ರೀತಿಯ ಒಂದು ಆತಿಥ್ಯ ಇದೆಯಲ್ಲ, ಬಹುಶಃ ನಾನು ಯಾವ ಕನ್ನಡ ಕೂಟದಲ್ಲೂ ನೋಡಲಿಲ್ಲ ಜಗತ್ತಿನ. ನಾನು ಎಲ್ಲ ಥಾಯ್ಲ್ಯಾಂಡು, ಸಿಂಗಪೂರು, ಆಸ್ಟ್ರೇಲಿಯಾ, UK, ಅಮೆರಿಕದಲ್ಲಿ ಇರ್ತಕ್ಕಂಥ 52 ಕನ್ನಡ ಕೂಟಗಳಿಗೂ ಹೋಗಿದ್ದೇನೆ. ಅವರು ಈ ನನ್ನ ಮಾತಿಂದ ಬೇಸರವಾಗಿ ಮುಂದಿನ ವರ್ಷ ನಾನು ಕರೆಸ್ಕೊಳ್ದೇ ಇದ್ರೂ ಚಿಂತೆ ಇಲ್ಲ, ಅದು ಬೇರೆ ವಿಷಯ ಅದು. ಆದ್ರೆ ನೀವು ಕನ್ನಡ ಕೂಟವನ್ನು ನಡೆಸ್ತಾ ಇರೋ ರೀತಿ ಇದೆಯಲ್ಲ, ಇದು ಆಗಬೇಕಿದು. ಇಲ್ಲಿ ನಿಮ್ಮ ಒಗ್ಗಟ್ಟಿನ ಮನಸ್ಸು ನಮ್ಮನ್ನ ಮುದಗೊಳಿಸಿದೆ. ಯಾವ ರೀತಿ ಎಷ್ಟೊಂದು ಅತ್ಯಂತ ಕಟ್ಟುನಿಟ್ಟಾಗಿ ಶಿಸ್ತುಬದ್ಧವಾಗಿ ಪ್ರತಿಯೊಬ್ಬರು ಅವರವರು ವಹಿಸ್ಕೊಂಡದ್ದು ಜವಾಬ್ದಾರಿಯನ್ನು ಬಹಳ ನಿಸ್ಪೃಹತೆಯಿಂದ ಪ್ರಾಮಾಣಿಕವಾಗಿ, ಒಂದು ಸಣ್ಣ ವಿಷಯ ಇರ್ಬೋದು, ಇಲ್ಲಿ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡುವಾಗ ಆ ಮಕ್ಕಳಿಗೆ ಏನು ವೇದಿಕೆಯ ಪರಿಕರ ಏನಿದೆ, ರಂಗ ಪರಿಕರ ನೀವೇನಂತೀರಿ, ಪ್ರಾಪ್ ಅಂತೀರಿ, ಆ ರಂಗ ಪರಿಕರದ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಸೂಕ್ಷ್ಮವಾದ ಜವಾಬ್ದಾರಿಯನ್ನ ನಿಮ್ಮ ತಂಡ ನಿರ್ವಹಿಸಿರ್ತಕ್ಕಂಥ ನಾನು ಬಹಳ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಯಾಕೆಂದ್ರೆ ನನ್ನನ್ನು ಅಷ್ಟು ದೂರದಿಂದ ಕರೆಸ್ಬಿಟ್ಟು ನಾನೇನೋ ಉಡಾಫೆದು 2 ಮಾತಾಡಿ ಹೋಗಬಹುದು. ಮಧುಕೃಷ್ಣ ಅವರು ಬಂದಿದ್ರು, ಕರೆಸಿದ್ವಿ, ಏನೋ 2 ಮಾತಾಡಿದ್ರು. ಅಂದ್ರೆ ನಾನು ನಿಮ್ಮ ಒಟ್ಟು ಇಡೀ ಸಂಘಟನೆಯ ಎಲ್ಲ ಒಂದು ಮೊದಲುಗಳನ್ನು ನಿನ್ನೆಯಿಂದ ಬಹಳ ಗಮನಿಸ್ತಾ ಬಂದಿದ್ದೀನಿ. ಅತ್ಯಂತ ಅಚ್ಚುಕಟ್ಟಾಗಿ ರಾಜ್ಯೋತ್ಸವನ ನೀವು, ಇದು ಇಡೀ ಕನ್ನಡ ನಾಡಿಗೆ ಹೆಮ್ಮೆ ತರತಕ್ಕಂಥ ವಿಷಯ ಅಂತ ಮತ್ತೊಮ್ಮೆ ಹೇಳಿ, ನನ್ನ ಜೊತೆ ಶ್ರೀನಿವಾಸ್ ಉಡುಪ ಅವರನ್ನು ಬಹಳ ಆದರದಿಂದ ನೀವು ಬರಮಾಡಿಕೊಂಡು ಅವ್ರನ್ನ ಸನ್ಮಾನಿಸಿದಿರಿ. ಕನ್ನಡ ಬಂಧುಗಳೇ, ಯಾವತ್ತೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಕೂಡ ನಾನು ಇರ್ತೀನಿ, ನನ್ನ ಮನಸ್ಸಿನಲ್ಲೂ ಕೂಡ ನೀವು ಇರ್ತೀರಿ. ಈ ಮಾತು ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ, ನಿಸಾರ್ ಅಹಮದ್ ಅವರು ನಾವು ಭೇಟಿ ಮಾಡಿದಾಗಲ್ಲ, ಕುವೈತ್ ಕನ್ನಡ ಬಳಗನಯ್ಯ ಉತ್ಕೃಷ್ಣ, ಎಂತ ಸಜ್ಜನಿಕೆ ಇರ್ತಕ್ಕಂಥ ಸಹೃದಯ ವ್ಯಕ್ತಿಗಳಲ್ಲಿ ಇದ್ದಾರೆ ಗೊತ್ತಾ, ನೀವು ಯಾವಾಗಲಾರು ಹೋದಾಗ ನೋಡ್ತಿರ್ರಿ ಅಂತ ಹೇಳಿ. ಅಂತ ಒಂದು GSS ಯಾವಾಗಲೂ ನಾನು ಕುವೈತ್ ಬಗ್ಗೆ ಹೇಳ್ತಾ ಇದ್ರು. ನಾನು ಇಲ್ಲಿ ಬರೋ ಮುನ್ನ GSS ಮನೆಗೆ ಹೋದೆ, ಶಿವರುದ್ರ ಮನೆಗೆ ಹೋದಾಗ ಅಮ್ಮ ರುದ್ರಾಣಿ ಅವರು ಹೇಳಿದ್ರು, ನೀವು ಕುವೈತ್ಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ನಾನು ನಮ್ಮ ಯಜಮಾನರು ಕೆಲವು ವರ್ಷಗಳಿಂದ ಹೋಗಿ ಬಂದ್ವಿ, ಬಹಳ ಅದ್ಭುತವಾದ ಜನ ಇದ್ದಾರೆ ಕುವೈತ್ನಲ್ಲಿ ಕನ್ನಡಿಗರು, ಈಗ ಹೋಗಿ ಬನ್ನಿ, ಅವ್ರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸಿ ಅಂದರು. GSS ಅಲ್ಲಿದ್ದಾರೆ, ಅವ್ರ ಪರವಾಗಿ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಮತ್ತೊಮ್ಮೆ ತಿಳಿಸಿ, ಬಂಧುಗಳೇ, ನನ್ನನ್ನ ಕಡಲಾಚೆ ಈಗಲೇ ಹೇಳಿದೆ, ಯಾಕೆಂದ್ರೆ ಕಡಲಾಚೆಗೆ ಆ ಗಡಿನಾಡು ಆಚೆಗೆ ಆ ಕಿರಣಗಳ ಪ್ರಭೆ ಏನು ಬೀರಿದೆ, ಕನ್ನಡ ತಾಯಿಯ ಕಿರಣಗಳ ಪ್ರಭೆ, ಆ ಒಂದು ಸೆಳೆತ ನನಗೆ ಒಂದು ಬಿಂದು ಕೂಡ ನಿಮ್ಮಲ್ಲಿ ಕನ್ನಡ ತಾಯಿಯನ್ನ ಕಾಣುವ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಆ ಒಂದು ಸೆಳೆತದಿಂದ ನಾನು ಇಲ್ಲಿ ಬಂದು ನಿಂತಿದ್ದೇನೆ. ನಾನು ಧನ್ಯನಾಗಿದ್ದೇನೆ ಇವತ್ತು. ನನ್ನ ಮಾತನ್ನು ಮತ್ತೊಮ್ಮೆ ನಿಮ್ಗೆ ಹೇಳಿ
ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಮಾನ್ಯರೇ, ಸ್ಫೂರ್ತಿ ತುಂಬಿದ ನಿಮ್ಮ ಹಿತವಚನಕ್ಕೆ ನಮ್ಮ ತುಂಬು ಹೃದಯದ ವಂದನೆಗಳು. Thank you, sir, for your enlightening and encouraging words. Now, may I request Prashant Shetty to escort the guests out of the audience. ಇನ್ನೂ ಮುಗಿದಿಲ್ಲ. ಸಮಾಧಾನಕರ ಬಹುಮಾನದಿಂದ ಸಮಾಧಾನ ಆಗ್ಲಿಲ್ಲ ಅಲ್ವಾ? ಸಾಕ ಸಮಾಧಾನಕರ ಬನ್ನ ಇನ್ನೂ ಬೇಕಾ? ಮುಂದಿನ ಅದೃಷ್ಟವಂತರನ್ನು ಆರಿಸಲು ಮತ್ತೊಮ್ಮೆ ವೇದಿಕೆಗೆ ಆಮಂತ್ರಿಸೋಣ ಶ್ರೀಯುತ ವಾಸುಕಿಯವರನ್ನು. Ladies and gentlemen, now we'll have the second round of the raffle draw. So please pull out your raffle tickets. Maybe you'll be a lucky one. Once again, we will have the test of luck. But before that, for the benefit of sponsors, Mr. Mudhu Krishna gave us a real scintillating speech enlightening about our Kannada literature. Thank you so much, sir. Thank you so much for your kind words. Thank you. Ladies and gentlemen, we're going to have 5 mega prizes now. The first prize is 250 KD gift voucher from Jai Lucas. Second prize is Samsung S7 Edge from Q7 Mobile Company. Third prize is return air ticket from Kuwait to Bangalore. Fourth prize, iPad mini from Q7 Mobile Company. Fifth prize, return air ticket from Kuwait to India. To take the first prize, may I call upon Mr. Jaiko from Jai. Okay. There's a request. Let's start from the bottom. That is fifth prize. Return air ticket from Kuwait to India. May I call upon Mrs. Preeti Shetty to take out this number, please. Mrs. Preeti Shetty. We do not have a representative from Kuwait Airways, so our first lady will be taking out this number. The fifth prize, return ticket Kuwait to India Airways, goes to number 0397. Nikhil KM. The telephone number is 973-99200. Nikhil KM, is he here? Ticket number 397. 397. Okay. The fourth prize is sponsored by Q7 Mobile Company. May I call upon Mr. Naushad, 7 Mobile Company? Mr. Naushad, please. The fourth prize is iPad mini from Q7 Mobile Company.
Well, I'm really happy to announce this prize goes to one of our own member. The ticket number is 1443, Suraya Noor Fatima. Third prize is Return Air India ticket from Kuwait to Bangalore. The representative is not here. May I call upon Mrs. Rajesh Vittal? She is the second lady of the Koota. Please do come and take out the number. This again goes to one of our members, Miss Vidya Chinmaya. The ticket number is 1042. Oh, the person is not here. It will be delivered to her. Thank you so much. May I call upon Mr. Naushad, please? Again, the second prize is a Samsung S7 Edge from Q7 Mobile Company. The ticket number is 1576, Dr. Shravan Kumar. The mobile number is 65797503. Dr. Shravan Kumar? Coming, okay. Now the first prize is 250 KD gift voucher from Jai Lucas. Can I call upon Mr. Jaiko from Jai Lucas? Mr. Jaiko? Is he there? Not there. Can I call upon Mr. Rajesh Vittal, please? Ticket number is 1326. It is just written as AC maintenance, and the mobile number is 97964144. 1326. Is somebody here? Oh yeah, he's here.
Thank you, ladies and gentlemen. There ends the raffle draw. Not won anything. Don't worry, we have a function next year, and there will be raffle conducted next year also. Please try your luck next year. Thank you so much. God bless you all. ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದ ವಾಸುಕಿ ಅವರಿಗೆ ಧನ್ಯವಾದಗಳು. ಈಗ ನೋಡೋಣ ಒಂದು ಕಿರು ರೂಪಕ. ಇದಕ್ಕೆ ರೂಪ ಕೊಟ್ಟವರು ಶ್ರೀಮತಿ ಮಾಧವಿ ಕುಲಕರ್ಣಿ ಹಾಗೂ ಶ್ರೀಮತಿ ಸಂಧ್ಯಾ ಅರುಣ್. ರಜೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳಿ? ಮಕ್ಳೆಲ್ಲ ಎಕ್ಸಾಮ್ ಮುಗಿಸಿ ಬೇಸಿಗೆ ರಜಕ್ಕೆ ಅಜ್ಜಿ ಮನೆಗೆ ಬಂದಿದ್ದಾರೆ. ಬನ್ನಿ, ಮಕ್ಳೆಲ್ಲ ಹೇಗ್ ಮಜಾ ಮಾಡ್ತಾ ಇದ್ದಾರೆ ನೋಡೋಣ. ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ. ತಾಯಿ ಮುತ್ತು ಕೊಟ್ಟ ಮನೆ, ತಂದೆ ಪೆಟ್ಟು ಕೊಟ್ಟ ಮನೆ. ಮನೆಗೆ ಬಂದ ನೆಂಟರೆಲ್ಲ ಕೂಗಿ ಕರೆದು ಕೊಬ್ಬರಿ ಬೆಲ್ಲಗಳನ್ನು ಕೊಟ್ಟು ಸವಿಯ ಸೊಲ್ಲನಾಡುತ್ತಿದ್ದ ನಮ್ಮ ಮನೆ, ಮನೆ ಮನೆ ಮುದ್ದು ಮನೆ. ಮೊದಲ ಮಿಂಚು ಹೊಳೆದ ಮನೆ, ಮೊದಲ ಗುಡುಗು ಕೇಳ್ದ ಮನೆ, ಮೊದಲ ಮಳೆಯು ಕರೆದು ಕರೆದು ತೆಂಚ ಮೇಲೆ ಸದ್ದು ಹರಿದು ಮಾಡಿನಿಂದ ನೀರು ಸುರಿದು ಬೆರಗ ನಿತ್ತ ನಮ್ಮ ಮನೆ, ಮನೆ ಮನೆ ಮುದ್ದು ಮನೆ. ಕಪ್ಪಗಳನ್ನು ಕಂಡ ಮನೆ, ಹಬ್ಬದೂಟ ಉಂಡ ಮನೆ. ಅಜ್ಜಿ ಅಜ್ಜರೆಲ್ಲರಿದ್ದು ಕೆಳದಿ ಕೆಳೆಯರೆಲ್ಲರಿದ್ದು ಬಾಳಿ ಬದುಕಿ ನರಳಿ ಬಿದ್ದು ಮಾಯವಾದ ನಮ್ಮ ಮನೆ, ಮನೆ ಮನೆ ಮುದ್ದು ಮನೆ, ಮನೆ ಮನೆ ನಮ್ಮ ಮನೆ. ರೀ, ಅಮ್ಮನ ಮನೆ ಅಂತ ಕೂತ್ಕೊಂಡ್ ಬಿಡ್ಬೇಡಿ.
ಕಷ್ಟ ಆಗೋದು ನನಗೆ. ಊಟ ತಿಂಡಿ ಅಂತ 24 ಗಂಟೆನೂ ಅಡಿಗೆ ಮನೇಲೇ ಇರ್ಬೇಕಾಗುತ್ತೆ. ಊರಲ್ಲಾದ್ರೆ ಸಾಗರ್ಗೋ ಸರ್ಗಮ್ಗೋ ಫೋನ್ ಮಾಡಿದ್ರೆ ಊಟ ಬರುತ್ತೆ. ನನಗಿಲ್ಲಿ ಬಾವಿಯಿಂದ ನೀರ್ ಸೇದಕ್ಕೂ ಬರಲ್ಲ. ನನ್ಗ ಅಷ್ಟ್ ಶಕ್ತಿನೂ ಇಲ್ಲ. ಆಯ್ತು ಬಿಡು, ನನಗೆ ರಜೆನೂ ಸಿಕ್ಕಿಲ್ಲ. ಮಕ್ಕಳನ್ನು ಕರ್ಕೊಂಡು ನಾಳೆನೆ ಊರಿಗೆ ಹೋಗೋಣ. ಮಕ್ಕಳೇ ಮಕ್ಕಳೇ. ಅರೆ ಇದೇನಿದು? ಯಾವಾಗ್ಲೂ ಮೊಬೈಲು ಟಿವಿ ಮುಂದೆ ಕೂತಿರೋ ಮಕ್ಕಳು ಎಷ್ಟ್ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮಕ್ಕಳೇ ರೆಡಿಯಾಗಿ, ರಜೆ ಮುಗೀತು, ಬನ್ರಪ್ಪ ಊರಿಗೆ ಹೋಗೋಣ. ಇಲ್ಲ, ನಾವು ಬರಲ್ಲ. ಯಾಕ್ರೋ, ಇಲ್ಲೇನಿದೆ? ಅಪ್ಪ ನೋಡು, ಎಷ್ಟೊಂದ್ ಮರ ಗಿಡ ಎಲ್ಲ ಅದಾವೆ. ನಮ್ಮೂರ್ನಲ್ಲಿ ಬರೇ ಬಿಲ್ಡಿಂಗ್ಸು. ನಂಗೆ ಆಟಾಡಕ್ ಜಾಗ ಬೇಕಪ್ಪ. ಓಹೋ ಹೌದೇನು? ಹೌದು ಚಿಕ್ಕಮ್ಮ, ದಿನ ಮರದ ಕೆಳಗೆ ಕೂತ್ಕೊಂಡು ಸ್ಟಡಿ ಮಾಡ್ಬೇಕು. ಓದಕ್ಕೆ ಒಳ್ಳೆ ಮೂಡ್ ಬರುತ್ತೆ. ಆಮೇಲೆ? ಅಪ್ಪ, ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಗ್ರೌಂಡ್ ನಲ್ಲಿ ಕ್ರಿಕೆಟ್ ಆಡ್ಬೇಕು. ಆದ್ರೆ ಅಲ್ಲಿ ಜಾಗನೇ ಇಲ್ಲ. ಹೌದಾ? ನಿಮ್ಗೆಲ್ಲ ಏನ್ ಬೇಕು? ಮಾವ, ನಂಗೆ ಮನೆ ಮುಂದ್ಗಡೆ ಕೂತ್ಕೊಂಡು ಸ್ಟಾರ್ಸ್ ಎಲ್ಲ ಕೌಂಟ್ ಮಾಡ್ಬೇಕು. ನಂಗ್ ಡೈಲಿ ಬಟರ್ಫ್ಲೈ ಕ್ಯಾಚ್ ಮಾಡ್ಬೇಕು. ಅತ್ತೆ, ಇಲ್ಲಿ ಸೀನ್ರಿ ಚಲೋ ಇದೆ, ನನ್ಗೆ ಇಲ್ಲೇ ಇರಕ್ ಇಷ್ಟ. ನಾನು ಎಲ್ಲ ಜೊತೆ ಕೂತು ಬಿಲ್ಡಿಂಗ್ಲು ಊಟ ಮಾಡ್ಬೇಕು. ಓಹೋ, ನಿಮಗೆಲ್ಲ ಏನ್ ಬೇಕು ಅಂತ ಬನ್ನಿ ನನ್ ಜೊತೆ. ನಮಗೆ ಏನ್ ಬೇಕು? ನಿಮಗೆಲ್ಲ ಗುಡ್ ಅರ್ತ್ ಬೇಕು. ಗುಡ್ ಅರ್ತ್. ಎಲ್ಲರಿಗೂ ನಮಸ್ಕಾರ. Frankly speaking, I'm quite overwhelmed with the whole hospitality and affection extended to Good Earth by the Kannada Koota in Kuwait. I'm quite flattered last day and yesterday and today. And as Mr. Muthukrishna was saying, probably there is no other group with so much genuine family spirit, more values. And thank you for giving us this opportunity to be a part of the celebration today. I'm Stanley George, one of the founders of Good Earth, based in Bangalore. Good Earth is a group of passionate architects and engineers. We started our journey about 30 years ago and started our career as an NGO, became consultants. At some point, we felt we need to take on business to implement really our ideas. And we struggled a lot. And I came to Bangalore in 2000. And I'm quite touched with the hospitality the city has offered me, welcomed me, gave me a space to do the business and build fantastic buildings in Bangalore. Sustainable development essentially means building with, designing and building with due respect to nature. And it's our philosophy that when we build homes for people, we also need to build for birds and butterflies and bees, the entire ecosystem. So we approach the design as a landscape project, where we build with the natural contours of the land, where the design takes care of the natural light and ventilation. And so much so, the traditional architecture all over India has really responded to a nature-centric design. And today I understand the essence of vernacular architecture is scattered all over India in small villages and small towns. What you see in cities mostly colonial structures, but the true architecture of India is scattered all over India in small towns and villages. I'm quite amazed by the architecture of Hampi, such fantastic town planning. And it's a tragedy that the modern architecture, modern developers deep into the culture, deep into the history of a nation, of a 6,000 years of building. And today, I always communicate better with my body of work, and we'll present a small video of a project, Malhar in Bangalore. It's a dream project. It's a 45 acres property. We call it an eco village.
built with all our 30 years of experience. It's a dream. It's about diversity of architecture, diversity of design, how the whole development has brought diversity of people into the community. We have artists, we have scientists, we have scholars, professionals. And I also understand that this Kannada Koota here is also talks and thinks about the rootedness. And when you walk through the film, you will also experience the rootedness we bring back to the development.
So I just presented Malhar. I mean, it's a dream project, and it's developed in 5 phases. It's also our understanding of a community. And I was watching the play today. So much we have taken the idea from our tradition of a joint family. So when you design a campus, the size really matters. So we break down the community, large develop into smaller communities where people can, a number less than 100, where people know each other. So it's important to break down the large project into smaller communities. The associations function well. And we also try to bring a diversity of designs into the project, a different economic size. So it was our vision that we bring all talent into the Malhar community. And we did small row houses. We did an apartment also. See, our vision was that probably an architect, an artist or a scientist may not have the money to buy a large villa. That is also there. Community brings a talent to experience the talent of a musician or an artist. It brings a different energy to the campus. And we are so excited that a lot of things are happening very naturally in Malhar. There are musicians, there are doctors, there are pediatricians. There is even a family doctor in the community running a clinic there. And I think it's such a convenience where she visits the houses where senior citizens are staying and paying attention, that rather than struggling to take a senior person to a hospital. And these things should happen in a community very organically, and that is our vision. So because we live in a world where everything is commercialized and industrialized, the personal touch, the look and feel, and that old GP, a family physician, is tremendous value to a campus and where senior citizens live. And I'm an entrepreneur, I'm in business, so a lot of people approach me to design a old age home or senior citizen place. But I always discourage them, saying, ideally, if you take a cue from the culture, the elders should be living with the youngsters and the youngsters should be living with the elders. Maybe a child's grandfather is not around, but some other grandfather is around. Or maybe somebody's grandchild is not around, but some other grandchild is around. So this cultural people interaction is a sense of a community, and which keeps our society going. And we shall not get into business models which really discourage the community element. In 5 phases, we are also presenting a sports club, and it so happens that I come from a sports family. 4 of my brothers represent the nation in volleyball and athletics, and it's God grace. All the top honors in sports in India, the Arjuna Award, the Gel Ratna, and the Dronacharya has come to my family. Maybe some of you must have heard of late Jimmy George, who was captain of India. And today a tournament is going in Abbasia in his memorial. And we grew up with sports, and we are so passionate how we bring more Olympic gold or global excellence to the country. And there is a sports club happening. And this is Mike Powell releasing the logo of Anju Gobi Foundation. Their 5-acre athletic track and sports facility is also part of the Malhar. Bobby is my younger brother, Anju is my sister-in-law. And she is one of the 2 executive members of the Khelo India Prime Minister's Dream Project. It's a 30,000 crore fund. And PV Sindhu's coach, and she are the only 2 people in the executive committee. Rest are all government secretaries from sports and health and human resources. And I'm also very deeply involved with their foundation, because it's a passion. So we have seen the global excellence and experience, and also stand for sports ethics, clean sports. Ambassador for WADA, the Anti-Doping International Agency, she stands for the clean sports. We are hopeful that she may get an Olympic medal still. 4 athletes who stood in front of her were caught for doping, including Marian Jones, and she may still get a medal. And the government of is pursuing with the International Olympic Committee to get the medal with the British government. So, I mean, just to give an broad idea of what's happening around Malhar, there is a lot of shopping facilities. There are schools around. From our campus, kids go to Kumaran's Valley School, Center for Learning, or Manipal Tattva, a whole lot of schools around Mysuru today, and all professional workspace. The Electronic City is close by, the Global Village is close by. In half an hour, you have a lot of facility, and the Mysore Road is really happening today in Bangalore. The whole facility, the Bosch facility has all moved to
Bidadi, and Toyota is there. A lot of industrial facilities moved to Mysore Road. I mean, just sharing some of the awards we won last year. Now, I should not stop sharing my dream about conservation and biodiversity. And that has been driving our group, our deep passion for ecology, a deeper understanding of the biodiversity. And I would request the Kannada Koota and other groups to really work on recovering the ecology and the ecological assets of the state. And I understand at some point, Vijayanagara was the richest kingdom in the world. The Vijayanagara Empire had the more amount of gold than the rest of the world. And all this money came from nature, the timber wealth, the spices wealth, and the agriculture wealth. And it's so important that we reinvest and focus our energy into rebuilding the ecological assets. And today, all of the people talk about planting trees, and it's really good, growing green. But we need to pay more attention to the detail. What sort of tree species are we planting? See, for example, in Karnataka, I can suggest a whole lot of timber tree. You have Mysore Mati, you have Hanne, fantastic timber. And I realized today that the Channapatna toy making industry is in crisis because the raw material, the Rhytate Indoria, the dollwood is short in supply. And such things to keep such a brilliant industry. Yesterday, I was chatting with Prabhu and others, so that, see, why do you want to use a plastic toy when you have such fantastic, brilliant toys from Channapatna? And how many of you have really visited the industry and understood the whole brilliance in the design? And it's biodegradable, so ecologically sensible. And I think, we shall not get carried away with all external forces. And we need to really look deep into our own cultural and ecological assets. So this is some insight. See, if the first environmental crisis was our inability to protect the nature, the second crisis is that our children are disconnected from nature. Children disconnected from nature are not going to fight for it. And it's a message. How are you going to connect your children to the environment? Yesterday, we were chatting with Mr. Shetty and Mr. Mudhukrishna in the restaurant. So Mr. Mudhukrishna was talking about his childhood in Sagleshpur and Mr. Shetty in Chikmagalur. And I was also remembering my own childhood. I grew up in a village close to the border in the foothills of Western Ghats in Kannur district. So we grew up with the river, climbing trees, putting our feet into the paddy field. I can still feel the feel of mud in my feet, So this is rootedness. And any effort what we do without the nature, and we're not going very far. And I think planting a tree, nurturing a tree, seeing it grow, there is no greater prayer. Thank you. Thank you, Mr. Stanley, for a very interesting and mesmerizing presentation. I'm sure, Mr. Stanley, all our members will now think for greener pastures. ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನೆರವೇರಿಸಲು ಬಹಳಷ್ಟು ಮಂದಿ ಸಹಕರಿಸಿರುವರು. ಧನ್ಯವಾದ ಅರ್ಪಿಸಲು ಬರುತ್ತಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರಭು ಆಚಾರ್. Now we'll have Mr. Prabhu Achar to deliver the vote of thanks. Before that, thank you for being such a wonderful audience and making this experience a memorable one. Thank you, ladies and gentlemen. Respected chief guest of the evening, Kalasri Y.K. Mudhukrishna Aure. Esteemed guest of honor, Srinivasa Udupa Aure. Most valued sponsors, beloved members, and Koota children, good evening. Namaskara. There you go. ರಾಜ್ಯೋತ್ಸವದ ಮನೋರಂಜನಾ ಕಾರ್ಯಕ್ರಮ ಅಂತಿಮ ಘಟ್ಟಕ್ಕೆ ಬರುವ ಮುಂಚೆ ಇದರಲ್ಲಿ ಪಾಲ್ಗೊಂಡು ಸಹಾಯ ಮಾಡಿದಂಥ ಹಲವಾರು ಸದಸ್ಯರು ಮತ್ತು ಕಮಿಟಿ ಮೆಂಬರ್ಸ್ಗೆ ಇದನ್ನ ಥ್ಯಾಂಕ್ ಯು ಹೇಳುವಂಥ ಸಮಯ ಮತ್ತು ಇದು ನಮ್ಮ ಸಂಪ್ರದಾಯ. It's indeed a beautiful evening, all soaked in a delighted frame of mind.
This evening we had the pleasure of introducing to you the star of the show, Krishna, and his speech was mind-blowing. Our guest is truly renowned singer, which the world knows. It's a great honor to have you here on this anniversary celebration, sir. Hope our joyful multitude increase with your talk and your performance tomorrow. Yes, ladies and gentlemen, we have a program tomorrow from 10 a.m. to 2 p.m. in ICSK Senior School in Salmiya, in the ICSK auditorium, in fact. Mr. Mudhukrishna and Mr. Udupa will be leaving to Bangalore tomorrow evening, 6 o'clock flight. So henceforth, we had to schedule it in the morning and afternoon. So I would request each and every member, it's an open house event. Please attend in full house and let us enjoy the music and the music journey of Mr. Y.K. Mudhukrishna as well as Mr. Udupa. Kannada rajyothsavada mukhya prayojakaru, event sponsor, Good Earth Builders. Let us give a big round of applause to Mr. Stanley. He is the managing director of Good Earth. Very simple man, knowledgeable. He is a Wikipedia of Echo. When I went to Bangalore, when I went and met Good Earth, I met Mr. Stanley, and we had a wonderful time there, and I got to learn a lot. Malhar Patron is one of those projects which I've never thought that Bangalore would come up with such a project. It is not just a house, it is a community, where each one of us, at the end of our career, end of Kuwait career, probably would love to go and settle down in such a venue. Ladies and gentlemen, please. I request all of you to have a look at Malhar Patron, which is available near the PR desk. So Good Earth has a booth there. Have a look at the project, which I'm sure you will be grateful to look at it. I would like to also thank all the other sponsors for the event. So without whom we wouldn't have been reached this level. Thank you very much once again. And the sponsors and the advertisers in the souvenir as well. Thank you very much, all of you. So Karikramada Mukhya Prajakaradanta Diamond sponsors, I would like to list out the name. Oriental Restaurants, thank you. And Prakriya Hospitals. Gold sponsors, Joyalukas, Raith Engineering and Manufacturing Limited. Silver sponsors, National Petroleum Services, NEPESCO, Almelam Group, Almula Exchange, Ashran and Company Limited, Bahrain Exchange Company, Caesar Pack, Cotton and Paper Products, Dalim Industries, Dosal Engineering and Construction Private Limited, Gulf Bank, Horbiger Services Kuwait, Kuwait India International Exchange, Murad Yusuf Bebani Group of Companies, Pro Sports, Q7 Mobiles, Unidos Project, and Sarita Developers. Thank you once again. See, there are a lot of committees who put their heart out to put up a show like this, put up an annual celebration like this. We would like to thank Cultural Committee, begin with. So convener and co-convener, thank you very much. This was wonderful, beyond expectation. Would like to thank our PR committee for giving such a warm welcome and being on the reception all the time. Thank you very much. Would like to thank Sports Committee for their dedication in both hall management as well as the catering management downstairs. Would like to thank Technical Committee. Wonderful. So last night we stayed almost till the morning, in fact. So thank you very much, Technical Committee, for all your hard work. I'm sure you will have a good sleep tonight. Would like to thank Media Committee for promoting Kannada Rajyothsava program in all the web medias, and thank you for your support. Would like to thank STC for live stream
in India, people are watching and we are getting a very good feedbacks. Thank you very much for extending this live show back to other countries. So would like to thank all the volunteers, stage committee members, thank you. Would like to thank all the hall committee volunteers, staff who helped us throughout the process. Thank you very much. I would like to end this vote of thanks by thanking wholeheartedly to all our members. We had a financial crisis where it was a hard, difficult challenge to get the sponsor to put up a show like this. At this point, you all came together to prove, yes, we are a Koota, we are a family, one family. Thank you very much, everybody. Thank you again. Thank you so much. ಧನ್ಯವಾದಗಳು ಕಾರ್ಯದರ್ಶಿಯವರಿಗೆ. ಇಲ್ಲಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯವಾಯಿತು. ನಿಮ್ಮ ತಾಳ್ಮೆ ಹಾಗೂ ಸಹಕಾರಕ್ಕೆ ತುಂಬು ಹೃದಯದ ವಂದನೆಗಳು. ಕನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಈಗ ಮೂಡಿ ಬರಲಿದೆ ದಿನದ ಅಂತಿಮ ಕಾರ್ಯಕ್ರಮ, ಸೈನಿಕರಿಗೆ ಸಲಾಂ. ಆಗಿ ಜೀವವನ್ನೇ ಮುಡುಪಾಗಿಟ್ಟ ವೀರಶೂರರ ಬೀಡು, ದೇಶ ಸೇವೆಯನ್ನು ಈಶ ಸೇವೆ ಎಂದು ನಂಬಿದ ಮಹನೀಯರ ಪುಣ್ಯಭೂಮಿ. ಬನ್ನಿ ಅಂತಹ ಒಬ್ಬ. Can we pause? I would like to apologize for missing out on Souvenir and as well as Marla Malike committee. I'm really sorry for missing out on them. I came back just to apologize. Marla Malike and Souvenir, thank you very much. You've been the best. ಭರತ ಭೂಮಿ ಗಂಡುಗಲಿಗಳ ನಾಡು. ಮಾತೃಭೂಮಿಯ ರಕ್ಷಣೆಗಾಗಿ ಜೀವವನ್ನೇ ಮುಡುಪಾಗಿಟ್ಟ ವೀರಶೂರರ ಬೀಡು, ದೇಶ ಸೇವೆಯನ್ನು ಈಶ ಸೇವೆ ಎಂದು ನಂಬಿದ ಮಹನೀಯರ ಪುಣ್ಯಭೂಮಿ. ಬನ್ನಿ ಅಂತಹ ಒಬ್ಬ ಅಪ್ರತಿಮ ದೇಶಭಕ್ತ ಸೇನಾನಿಯ ಕಥೆಯನ್ನು ಕೇಳೋಣ. ನದಿಯಲ್ಲಿ ಗಾಳಿಯಲ್ಲಿ ತಾಯಿಯ ಮಡಿಲಲ್ಲಿ ಗೆಳೆಯರ ನಗೆಯಲ್ಲಿ, ತಾಯಿಯ ಮಡಿಲಲ್ಲಿ ಗೆಳೆಯರ ನಗೆಯಲ್ಲಿ ನಾ ಕಂಡನು ಕಥೆಯನ್ನು. ದೂರದ ಊರಿನ ಕಥೆಯ ಕೇಳಿದೆ ನನ್ನ ಹೃದಯ, ದೂರದ ಊರಿನ ಕಥೆಯ ಕೇಳಿದೆ ನನ್ನ ಹೃದಯ. ಈ ನದಿಯಲ್ಲಿ ಗಾಳಿಯಲ್ಲಿ ರೀ, ಬನ್ನಿ ಬನ್ನಿ, ಹೇಗಿದ್ದೀರಾ? ಸೌಖ್ಯ ತಾನೆ? ಈ ಸಲನಾದ್ರೂ ಸ್ವಲ್ಪ ದಿನ ನನ್ ಜೊತೆ ಇರ್ತೀರಾ ತಾನೆ? ಅಯ್ಯೋ ಮರ್ತ್ಬಿಟ್ಟೆ, ಕುಡಿಯಕ್ ನೀರ್ ತರ್ಲಾ? ನಿಲ್ಲು ನಿಲ್ಲು, ಗಡಿಬಿಡಿ ಮಾಡ್ಬೇಡ್ವೆ. ಮೊದ್ಲು ನೀನ್ ಆರಾಮದಲ್ಲಿ ಕೂತ್ಕೋ. ನಮ್ಮ ಮುದ್ದು ಮಗುವಿನ ಮುಖ ನೋಡ್ಕೊಂಡೇ ಬರ್ತೀನಿ ಅಂತ ಹೇಳಿ ಬಂದಿದ್ದೇನೆ. ಮೊದ್ಲು ನೀನ್ ಹೇಗಿದ್ಯಾ ಹೇಳು. ನಾನ್ ಚೆನ್ನಾಗಿದ್ದೀನಿ, ನಿಮ್ ಮಗನೂ ಚೆನ್ನಾಗಿದ್ದಾನೆ. ಮಗ? ನಿನಗೆ ಹೇಗೆ ಗೊತ್ತು ಗಂಡು ಮಗು ಅಂತ? ಯಾಕೆ, ರಾಯರಿಗ್ ಗಂಡು ಮಗು ಬೇಡ್ವಾ, ಹೆಣ್ಮಗುನೇ ಬೇಕಾ? ಹೆಣ್ಣಾಗ್ಲಿ ಗಂಡಾಗ್ಲಿ ದೇಶದ ಸತ್ಪ್ರಜೆಯಾಗಿ ಬಾಳಿದರೆ ಸಾಕು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ.
ದೇಶಭಕ್ತಿಯ ಬಿಸಿ ಬಿಸಿ ನೆತ್ತರು ಧಮನಿ ಧಮನಿಯಲಿ ತುಂಬಿರಲಿ. ದೇಶಭಕ್ತಿಯ ಬಿಸಿಟ್ಟರು ಧಮನಿ ಧಮನಿಯಲಿ ತುಂಬಿರಲಿ. ವಿಶ್ವ ಪ್ರೇಮದ ಶಾಂತಿ ಮಂತ್ರದ ಘೋಷವ ಎಲ್ಲೆಡೆ ಮೊಳಗಿಸಲಿ. ಸಕಲ ಧರ್ಮದ ತತ್ವ ಸಮನ್ವಯ ತತ್ವ ಜ್ಯೋತಿಯ ಬೆಳಗಿಸಲಿ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಲಾಲ 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 ಲಾಲ. Hello? Yes, sir. Okay, sir. ಅಮ್ಮ ಪ್ರತಿ ಸಲದಂತೆ ಈ ಸಲನೂ ರಜೆ ರದ್ದಾಗಿದೆ ತಾನೆ? ಹೌದು ಅಮ್ಮ, ನಿಮ್ಮ ಊಹೆ ಸರಿ. ಕರ್ತವ್ಯ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದೆ. ದೇಶದ ಗಡಿಯಲ್ಲಿ ಅನ್ಯ ರಾಷ್ಟ್ರದವರು ಆಕ್ರಮಣಕ್ಕೆ ಸಿದ್ಧವಾಗಿದ್ದಾರೆ. ನಾನು ಈಗಲೇ ಹೋಗಬೇಕು. ನನ್ ಮಾತ್ ಕೇಳಲಿಲ್ಲ. ಒಳ್ಳೆ ಕೆಲ್ಸ ಬಿಟ್ಟು ದೇಶದ ಸೇವೆ ಅಂತ ಹೋದೆ. ಈಗ ನೋಡು. ಕಾವೇರಿ, ಹಾಗನ್ಬೇಡ. ಪ್ರತಿ ಸಲ ನಿನ್ ಮಗ ಯುದ್ಧದಲ್ಲಿ ಗೆದ್ ಬಂದಾಗ ಎಲ್ರಿಗಿಂತ ಖುಷಿ ಪಡೋದು ನೀನ್ ತಾನೆ. ಅತ್ತೆ ಪರವಾಗಿಲ್ಲ, ಅವ್ರು ಹೋಗ್ ಬರ್ಲಿ. ನನ್ನ ಆರೋಗ್ಯ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಅವರು ದೇಶ ಸೇವೆ ಮಾಡೋ ಕರ್ತವ್ಯವನ್ನು ಮಾಡ್ಬರ್ಲಿ. ನನ್ ಜೊತೆ ನೀವೆಲ್ಲ ಇದೀರಲ್ಲ, ಬನ್ನಿ ಅವ್ರಿಗೆ ಹಾರೈಸಿ ಬೀಳ್ಕೊಡೋಣ. ಸುಬೇದಾರ್ ತಿಮ್ಮಯ್ಯ, ಹೋಗಿ ಬಾ, ಜಯಶಾಲಿಯಾಗಿ ಬಾ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ. ಕೌಸಲ್ಯಾ ಸುಪ್ರಜಾ ರಾಮ. ಏನಮ್ಮ, ಏನಾಗ್ತಿದೆ ನಿನ್ಗೆ? ಆರೋಗ್ಯ ಸರಿಯಾಗಿದೆ ತಾನೆ? ಆರೋಗ್ಯ ಚೆನ್ನಾಗಿದೆ ಅತ್ತೆ, ಆದ್ರೆ ಏನೋ ಕೆಟ್ಟ ಯೋಚನೆಗಳು. ಇವ್ರು ಹೋಗಿ ಎಷ್ಟ್ ದಿನ ಆಯ್ತು? ಹೆದರ್ಬೇಡ ಅಮ್ಮ, ಹೆದರ್ಬೇಡ. ಎಲ್ಲ ಒಳ್ಳೇದಾಗುತ್ತೆ. ಬಾ, ಟಿವಿನಾದ್ರೂ ನೋಡು ಬಾ. ನಮಸ್ಕಾರ. ಇದೀಗ ಬಂದ ಸುದ್ದಿ. ದೇಶದ ಗಡಿಯಲ್ಲಿ ನಡೆದ ಯುದ್ಧದಲ್ಲಿ ನಮ್ಮ ಸೈನಿಕರು ವೀರಾವೇಶದಿಂದ ಹೋರಾಡಿ ಶತ್ರು ಸೈನಿಕರ ಸದೆಬಡೆದಿದ್ದಾರೆ. ದುರದೃಷ್ಟವಶಾತ್ ಇದರಲ್ಲಿ ನಮ್ಮ ರಾಜ್ಯದ ಸೇನಾನಿಯಾದ ಸುಬೇದಾರ್ ತಿಮ್ಮಯ್ಯ ಮರಣ ಹೊಂದಿದ್ದಾರೆ ಎಂದು ತಿಳಿಸಲು ವಿಷಾದ ವ್ಯಕ್ತಪಡಿಸುತ್ತೇವೆ. ಅತ್ತೆ, ವಸಂತ ಮಾಸದಲ್ಲಿ ನಯ್ಯಾರಿಯಾಗಿ ಕುಣಿವೆ. ನದಿಗಳು, ಝರಿಗಳು, ಗಿಡಗಳು, ಪೊದೆಗಳು ಗಾಯನ ಮಾಡಿದವು. ಋತುಗಳ ಚಕ್ರವು ತಿರುಗುತ್ತ ಇರಲು ಕಣಿಕವೇ ಕೋಗಿಲೆ ಗಾನದ ಹೊನಲು. ಬಿಸಿಲೋ ಮಳೆಯೋ ಚಿಗುರೋ ಹಿಮವೋ ಅಳುವೋ ನಗುವೋ ಸೋಲೋ ಗೆಲುವೋ ಬದುಕೇ ಪಯಣ ನಡಿಯೇ ಮುಂದೆ ಬಲವೇ ನಮಗೆ ನೆರಳು ಹಿಂದೆ. ಕೊಡಗಲ್ಲಿ ಜನ
ಎದುರಿಸಿ ಬಂದ ಚಂದ್ರ ಉತ್ತರಿಯ ಚಂದ್ರ ಇರುಳಲ್ಲಿ ಬೆಳಕ ತಂದ ಚಂದ್ರ ಈ ಚಂದ್ರ ಉತ್ತರಿಯ ಚಂದ್ರ ನಮ್ಮನೆ ದೀಪ ದೇವರ ರೂಪ ಎಲ್ಲಿ ಕೋವಿ ವೀರನ ಠೀವಿ ವರವಾಗಿ ತಂದ ನಮಗೆ ಇಕ್ಕು ತಪ್ಪನು ವರಾಯ್ತು ತಾತು ನಂದು ಇಕ್ಕು ತಪ್ಪನು. ಭರತ ಬೇಡ ಭರತ ಬೇಡ, ಇನ್ನೆಂದು ಈ ಆಟಿಕೆಯಲ್ಲಿ ಆಡಬೇಡ. ಸ್ವರ್ಗದಂತಿದ್ದ ಈ ಮನೆ ಹೀಗಾಗೋದಕ್ಕೆ ಹಾಳಾದಿ ಬಂದೋಕೆ ಕಾರಣ. ಕಾವೇರಿ, ಏನು ಅರಿಯದ ಮುದ್ದು ಮಗುಗೆ ಎಷ್ಟೇ ಆದ್ರೂ ಅವನು ವೀರ ಸೈನಿಕನ ಮಗ. ಹೌದು ಅತ್ತೆ, ತಂದೆಯಂತೆ ಈತ ಕೂಡ ವೀರ ಸೇನಾನಿಯಾಗಿ ಭಾರತ ದೇಶದ ಸೇವೆ ಮಾಡಬೇಕೆನ್ನುವುದೇ. ಬಾರೋ ಭರತ ಬಾ, ನಾನು ಈ ಬಂದೂಕನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳ್ಕೊಡ್ತೀನಿ ನಿನಗೆ. ಬಾ. ಮೇಘವೋ ಮೇಘವು ಮುಂಗಾರಿನ ಮೇಘವು, ಮೇಘವೋ ಮೇಘವು ಹಿಂಗಾರಿನ ಮೇಘವು, ಹನಿ 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 ಚಿಟಪಟ ಮಳೆ ಹನಿ, ಹನಿ 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 ತುಂತುರು ಮಳೆ ಹನಿ, ಗುಡು 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 ಗುಡುಗೋ ಗುಡುಗಿನ, ಫಳಫಳ ಮಿಂಚುವ ಸಿಡಿಯುವ ಸಿಡಿಲಿನ, ಕರಣಿ ಬೆಳೆಸುವ ಕರಣಿ ಬೆಳೆಮಳೆ, ಹಸ್ತ ಚಿತ್ತ ಸ್ವಾತಿ ಬೆಳೆಮಳೆ, ಉರಿಯುವ ಭೂಮಿಗೆ ಗಂಗಾವಾಗಿ ಉರಿಯುವ ಪ್ರೇಮಕ್ಕೆ ಅಮೃತ ವರ್ಷಿಣಿ.
ಭರತ, ನಿನ್ ಫ್ರೆಂಡನ್ ಕರ್ಕೊಂಡು ಊಟಕ್ ಬಾ. ಏಯ್ ಕೊಡೋ, ಟಿಫಿನ್ ಕೊಡೋ. ಕೊಡಲ್ಲ, ಬಿಡು ನನ್ನ, ಕೊಡಲ್ಲ. ಭರತಣ್ಣ, ಭರತಣ್ಣ ನೋಡು, ನನ್ ಬಾಕ್ಸ್ ತಗೊಳ್ತಿದ್ದಾರೆ. ಯಾಕೋ ಪುಟ್ ಹುಡ್ಗಂಗೆ ತೊಂದ್ರೆ ಕೊಡ್ತಿದ್ಯಾ? ನಿನ್ ಕೆಲ್ಸ ನೋಡ್ಕೊಂಡ್ ಹೋಗು. ಬೇಡ ಕಣು, ಬೇಡ, ಹೀಗ್ ಮಾಡ್ಬೇಡ. ಏ ನೀನ್ ಹೀರೋನಾ? ಹೋಗೋ. ಬೇಡ ಕಣು, ಇದ್ ಒಳ್ಳೇದಲ್ಲ. ಏ ಧೈರ್ಯ ಇಲ್ವಾ? ಬೇಡ, ಇದ್ ಒಳ್ಳೇದಲ್ಲ. ಜಲವೇ ನಿನದು, ಜಯಿಸೋ ನಾಯಕ. ನೀತಿ ಮುಂದೆ ನಿನ್ನ ಕಾಯಕ. ನೀನೇ ರಥವು, ನೀನೇ ಸಾರಥಿ. ಛಲವೇ ನಿನ್ನ ಕಾಯೋ. ಏನೋ ಇದು, ಏನಾಯ್ತು? ಅಮ್ಮ, ರಸ್ತೆನಲ್ಲಿ ಕೆಲವು ತುಂಟು ಹುಡುಗರು ಇವನಿಗೆ ತೊಂದರೆ ಕೊಡ್ತಿದ್ರು. ಅವರಿಗೆ ಚೆನ್ನಾಗ್ ಪಾಠ ಕಲ್ಸ್ ಬಂದೆ. ಯಾಕೋ ನಿನ್ಗ್ ಯಾಕೋ ಈ ಹೊಡೆದಾಟ? ಪುಂಡು ಪೋಖ್ರಿಗಳ ತರ. ನಿನ್ ತಂದೆ ದೇಶಕ್ಕಾಗ್ ತಮ್ಮ ಪ್ರಾಣನೇ ಮುಡುಪಾಗಿಟ್ರು. ಅವರು ನಿನ್ನನ್ನ ಒಳ್ಳೆ ಸತ್ಪ್ರಜೆಯಾಗಿ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ರು. ನೀನ್ ನೋಡಿದ್ರೆ ಪುಂಡ ಹುಡುಗರ ಜೊತೆ ಜಗಳ ಆಡ್ತೀಯಲ್ಲೋ. ಧೈರ್ಯ ಇದ್ರೆ ಸೇನೆ ಸೇರಿ ನಮ್ಮ ದೇಶದ ಶತ್ರುಗಳ ಮೇಲೆ ನಿನ್ ಪೌರುಷ ತೋರ್ಸು. ಹಾ, ಅದೇ ಸರಿ. ನಾನು ದೇಶ ಸೇವೆ ಮಾಡ್ತೀನಿ. ಭಾರತೀಯ ಸೇನೆಗೆ ಭರ್ತಿ ಆಗ್ತೀನಿ. ಸರಿಯಾಗಿ ಹೇಳ್ದೆ. ಅಂತೂ ನಿನ್ ತಂದೆ ಕನ್ಸು ನನ್ಸಾಯ್ತು. ತುಂಬೋ ಪ್ರತಿ ಮನಸ್ಸಲ್ಲಿ ಹೊಸ ಹೊಸ ಬಣ್ಣವ, ತುಂಬೋ ಪ್ರತಿ ಎದೆಯಲ್ಲಿ ಛಲಬಲ ಸ್ಥೈರ್ಯವ. ಜನಗಣ ಮನ ಮೊಳಗಲಿ ಎಲ್ಲೆಡೆ ಎಂದು, ಜನ ಜನಗಳ ಮನ ಸಮ್ಮೇಳನಗೊಳ್ಳಲಿ ಎಂದೆಂದು. ಇಂದು ಪ್ರತಿ ಮನಸ್ಸಲ್ಲಿ ಹೊಸ ಹೊಸ ಬಣ್ಣವ, ಇಂದು ಪ್ರತಿ ಎದೆಯಲ್ಲಿ ಛಲಬಲ ಸ್ಥೈರ್ಯವ. ಇಂದು ಪ್ರತಿ ಮನಸ್ಸಲ್ಲಿ ಹೊಸ ಹೊಸ ಬಣ್ಣವ, ತುಂಬು ಪ್ರತಿ ಎದೆಯಲ್ಲಿ ಛಲಬಲ ಸ್ಥೈರ್ಯವ. ಹೆಗಲೊಂದಿಗೆ ಸೇರಲಿ ಹೆಗಲಿದು, ನಡೆಯೊಂದಿಗೆ ನಡೆಯಲಿ ಹೆಜ್ಜು. ಈ ನಡೆ ಹೀಗೆ ಮುನ್ನಡೆದಂತೆ ಸೊಲ್ಲಡಗಿತು ಎದುರಾಳಿಯದು. ಹೆಗಲೊಂದಿಗೆ ಸೇರಲಿ ಹೆಗಲಿಂದು, ನಡೆಯೊಂದಿಗೆ ನಡೆಯಲಿ ಹೆಜ್ಜು. ಈ ನಡೆ ಹೀಗೆ ಮುನ್ನಡೆದಂತೆ ಸೊಲ್ಲಡಗಿತು ಎದುರಾಳಿಯದು. ಇನ್ನು ಮುಂದೆ ನಡೆ ಹೀಗೆ ನಮ್ಮದು ಎಂದು, ಇನ್ನು ಮುಂದೆ ಸಾಥಿ ನೀನಾಗಿರು ನಮಗೆ ಎಂದು. ಇನ್ನು ಮುಂದೆ ನಡೆ ಹೀಗೆ ನಮದು ಎಂದು, ಇನ್ನು ಮುಂದೆ ಸಾಥಿ ನೀನಾಗಿರು ನಮಗೆ ಎಂದು. ನಾವು ಸಿಡಿದಂತೆ ಕೋರೈಸುತ್ತ ಮುಗಿಲನ್ನೇ ಮುಟ್ಟೋಣ, ಹುಡುಗಂತೆ ಬಾಮಂಗಳದಲ್ಲಿ ಪರ್ವತವನ್ನು ಪಡೆಯೋಣ. ಹೆಗಲೊಂದಿಗೆ ಸೇರಲಿ ಹೆಗಲಿಂದು, ನಡೆಯೊಂದಿಗೆ ನಡೆಯಲಿ ಹೆಜ್ಜೆ. ಈ ನಡೆ ಹೀಗೆ ಮುನ್ನಡೆದಂತೆ ಸೊಲ್ಲಡಗಿತು ಎದುರಾಳಿಯದು. ಹೊರಟಾಯ್ತು ರಣಕ್ಕಿಂತು ನಮ್ಮ ಪ್ರಾಣಗಳನ್ನು ಲೆಕ್ಕಿಸದೆ ಹೋರಾಡೋ, ಛಲ ಬಿಡಬೆಂದು ಸಾಧಿಸದೆ ನಮ್ಮ ಗುರಿಯಲ್ಲಿ.
ಕಾದಾಟದಲ್ಲಿ ಜಯವನ್ನು ಪಡೆದಂಥ ಛಲವು ನಮ್ಮಲ್ಲಿದೆ, ಸಾವನ್ನು ಲೆಕ್ಕಿಸದೆ ನಾವು ಮುನ್ನುಗ್ಗುವ ಬಲವು ನಮ್ಮಲ್ಲಿದೆ. ಗಡಿರೇಖೆಗಳನ್ನು ಕಾಯುವ ತಡೆಗೋಡೆಗಳೇ ನಾವಾಗುವೆವು, ಎದುರಾಳಿ ಎದೆಯಲು ಸೀಳುವ ಸಿಡಿಗುಂಡುಗಳು ನಾವಾಗುವೆವು. ನಾವು ಇಲ್ಲಂತೆ ಕೋರೈಸುತ್ತ ಮುಗಿಲನ್ನೇ ಮುಟ್ಟೋಣ, ಗುರುವಂತೆ ಬಾನಂಗಳದಲ್ಲಿ ಪರ್ವತವನ್ನು ತಡೆಯೋಣ. ಹೆಗಲೊಂದಿಗೆ ಸೇರಲಿ ಹೆಗಲಿಂದು, ನಡೆಯೊಂದಿಗೆ ನಡೆಯಲಿ ಹೆಜ್ಜೆ, ಈ ನಡೆ ಹೀಗೆ ಮುನ್ನಡೆದಂತೆ ಸೊನ್ನಡಗೀತು ಎದುರಾಳಿಯದು. ಹುಮ್ಮಸ್ಸು ಮನಸ್ಸಲ್ಲಿ ನೀ ತುಂಬಿತು, ಜಯಗೀತೆ ಹಾಡನ್ನು ನೀ ಹಮ್ಮಿತು. ಜಯವನ್ನು ಗಳಿಸೋ ಕನಸನ್ನು ಹೊತ್ತು ಮುನ್ನಡೆದಾಯ್ತು ಪ್ರಕೃತಿ ನಮ್ಮ, ಅದರಲ್ಲಿ ಬಣ್ಣ ನಾವೇ ತುಂಬಬೇಕು. ಗೆಳೆಯ ನಾನು ನನ್ನ ಮನದಲ್ಲಿ ನಿಲುವು ಗಟ್ಟಿ ಮಾಡಿ ಇದ್ದರೆ ಯುದ್ಧದ ಚರಣ, ಸತ್ತರೆ ವೀರ ಮರಣ. ಹೆಗಲೊಂದಿಗೆ ಸೇರಲಿ ಹೆಗಲಿಂದು, ನಡೆಯೊಂದಿಗೆ ನಡೆಯಲಿ ಹೆಜ್ಜೆ, ಈ ನಡೆ ಹೀಗೆ ಮುನ್ನಡೆದಂತೆ ಸೊನ್ನಡಗೀತು ಎದುರಾಳಿಯದು. ವೀರ ಸೈನಿಕರೇ, ನಮ್ಮ ಭಾರತಾಂಬೆಯ ರಕ್ಷಿಸುವ ಅವಕಾಶ ಬಂದಿದೆ. ನಮ್ಮ ಪ್ರಾಣವನ್ನು ಒತ್ತಿ ಇಟ್ಟಾದರೂ ಸರಿ, ಭಾರತ ಮಾತೆಯನ್ನು ರಕ್ಷಿಸೋಣ. ತಾಯಿ ಭಾರತಿಗೆ ವಿಜಯೋತ್ಸವದ ಅಭಿಷೇಕ ನಡೆಯಲೇಬೇಕು. ಬನ್ನಿ, ಕೆಚ್ಚೆದೆಯಿಂದ ಮುನ್ನುಗ್ಗೋಣ. ಭಾರತ್ ಮಾತಾ ಕಿ ಜೈ. ಭಾರತ ಮಾತೆಯ ರಕ್ಷಣೆಗಾಗಿ ವೀರಾವೇಶದಿಂದ ಹೋರಾಡಿ ವಿಜಯೋತ್ಸವಕ್ಕೆ ಕಾರಣಕರ್ತನಾದ ಸೇನಾ ನಾಯಕ ಭರತ ತಿಮ್ಮಯ್ಯನಿಗೆ ಪರಮವೀರ ಚಕ್ರ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಭರತ ಪ್ರಶಸ್ತಿಯೊಂದಿಗೆ ತನ್ನವರನ್ನು ಕಾಣಲು ಕರುನಾಡಿಗೆ ಬರುವನು. ಊರ ಗಣ್ಯರು ಭರತ ತಿಮ್ಮಯ್ಯನಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಿದ್ದಾರೆ. ಸನ್ಮಾನ ಸಮಾರಂಭದ ಈ ವೇದಿಕೆಗೆ ಊರ ಗಣ್ಯರನ್ನು ಮತ್ತು ಭರತ ತಿಮ್ಮಯ್ಯನನ್ನು ಆಮಂತ್ರಿಸೋಣ. ಈ ಸಡಗರದ ಸಮಾರಂಭದಲ್ಲಿ ಬನ್ನಿ ನಮ್ಮ ಊರಿನ ಮಕ್ಕಳಿಂದ ಒಂದು ಪುಟ್ಟ ಕಾರ್ಯಕ್ರಮ ನೋಡೋಣ. ವಂದೇ ಮಾತರಂ, ವಂದೇ ಮಾತರಂ, ವಂದೇ
ವಂದೇ ಮಾತರಂ ಎಂಬ ಸೂತ್ರವು ಹಿಂದೂಸ್ತಾನದ ಜನ್ಮಶಾಸ್ತ್ರವು ಶ್ರುತಿಲಯ ಜತಿಗಳ ರಾಗಾಲಾಪ ಮರೆಯದ ಬೀಜ ಮಂತ್ರವು ಕಾಶ್ಮೀರದಿಂದ ಕನ್ಯಾಕುಮಾರಿಯು ಮೆರೆದು ಹಾಡಿದ ಕಿಚ್ಚು ಹಚ್ಚಿದ ಹಿಂಸೆ ಸಹಿಸದ ಭೇದ ಮಾಡದ ಶಾಂತಿ ಮಂತ್ರವೇ ಮಾತರಂ ವಂದೇ ಮಾತರಂ. ರಣತಂತ್ರವೇ ಇಲ್ಲದ ಮಂತ್ರ, ರೋಷವೇ ತುಂಬಿದ ಶಾಂತಿ ಮಂತ್ರ. ಉರಿವ ಬೆಂಕಿಯಲ್ಲಿ ನಮ್ಮ ತಳ್ಳಿದರು ಮರೆಯವು ಎಂದು ನಮ್ಮ ಮಂತ್ರ. ಕವಿವರ್ಯರು ಹಾಡಿದ ಮಂತ್ರ, ಶಿಲ್ಪಕಾರರು ಕೆತ್ತಿದ ಮಂತ್ರ. 47 ವೇದ ಮಂತ್ರ, ಆಂಗ್ಲರ ಎದೆಯ ಬಗೆದ ಮಂತ್ರ. ಈ ನೆಲದ ಮಣ್ಣಿನಲ್ಲಿ ವಂದೇ ಮಾತರಂ ಭಾವೈಕ್ಯತೆಯ ತುಂಬಿದೆ. ನಮ್ಮೆದೆಯ ಕೂಡಲಿ ಗಾಂಧಿ ಮಹಾತ್ಮನ ಶಾಂತಿ ಮಂತ್ರವೇ ಹಾಡಿದೆ. ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ವಂದೇ ಮಾತರಂ ಎಂಬ ಸೂತ್ರವು ಎಂದು ಮರೆಯದ ಬೀಜ ಮಂತ್ರವು. सारे जहां से अच्छा हिंदुस्तान हमारा, सारे जहां से अच्छा हिंदुस्तान हमारा. ಈ ದೇಶವೇ ಪುಣ್ಯ ದೇಶ, ಜಗಕ್ಕೆಲ್ಲ ಗಣ್ಯಾದರ್ಶ. ವಂದೇ ಮಾತರಮದೇ ಸ್ವತಂತ್ರವಾದ ನಮ್ಮ ದೇಶ. ಓ ಗಾಂಧಿ ಮಹಾತ್ಮನ ಅಹಿಂಸಾ ಸೂತ್ರ, ಸುಭಾಷ್ ಚಂದ್ರರ ವೀರಾವೇಶ, ಭಗತ್ ಸಿಂಗರ ತ್ಯಾಗವು ಇಂದು ಹಿಂದೂಸ್ತಾನವ ಬೆಳಗುತ್ತಿದೆ. ದೇಶಕ್ಕಾಗಿ ಮಡಿದಂತ ಮಹನೀಯರೆಲ್ಲರ ಬದುಕು ಸಾರ್ಥಕವೇ. ಅವರ ಹೆಸರಲ್ಲಿ ಬಾಳುತ್ತಿರುವಂತ ಭಾರತೀಯರು ಧನ್ಯರೇ. ವಂದೇ ಸೈನಿಕರು ಶಿಸ್ತಿನ ಸಿಪಾಯಿಗಳು. ತಮ್ಮವರಿಂದ ಬಹುದೂರವಿದ್ದು ಮಳೆ ಚಳಿ ಗಾಳಿ ಎನ್ನದೆ ಹಗಲು ರಾತ್ರಿ ಎನ್ನದೆ ರಾಷ್ಟ್ರ ಕಾಯುವ ಕರ್ತವ್ಯ ನಿರಂತರವಾಗಿ ಮಾಡುತ್ತಾರೆ. ಇವರ ಕಾರ್ಯ ಅತ್ಯಂತ ಪವಿತ್ರ. ಭಾರತೀಯ ವೀರ ಯೋಧರಿಗೆ ಹಾಗೂ ಅವರ ಕುಟುಂಬಕ್ಕೆ ಕುವೈತ್ ಕನ್ನಡ ಕೂಟದ ಪರವಾಗಿ ಕರ್ನಾಟಕ ರಾಜ್ಯೋತ್ಸವದ ಆಚರಣೆಯ ಈ ಸುದಿನದಂದು ಗೌರವಪೂರ್ಣ ನಮನ. ಮುಗಿಲ ತೂರಿ ಮೇಲೆ ಎದ್ದ ಗಿರಿಯ ನೆತ್ತಿಯಲ್ಲಿ, ಕರುಳ ಕೊರೆವ ಹಿಮಗಾಳಿಯ ಬಂಡೆ ಭಿತ್ತಿಯಲ್ಲಿ. ಮುಗಿಲ ತೂರಿ ಮೇಲೆ ಎದ್ದ ಗಿರಿಯ ನೆತ್ತಿಯಲ್ಲಿ, ಕರುಳ ಕೊರೆವ ಹಿಮಗಾಳಿಯ ಬಂಡೆ ಭಿತ್ತಿಯಲ್ಲಿ. ಎದೆ ಬಡಿಯದ ಎಚ್ಚರದಲ್ಲಿ ಹೊತ್ತಿ ಉರಿವ ಕೆಚ್ಚಿನಲ್ಲಿ, ದೇಶ ನನ್ನ ದೈವ ಎಂದು ಹೋರಾಡುವ ಧೀರರೇ. ನಿಮ್ಮೊಡನಿದೆ ನಮ್ಮ ಹೃದಯ, ನಿಮಗೆ ನಮ್ಮ ವಂದನೆ. ನಿಮ್ಮೊಡನಿದೆ ನಮ್ಮ ಹೃದಯ, ನಿಮಗೆ ನಮ್ಮ ವಂದನೆ. ತಿನ್ನಲಿರದ ಕುಡಿಯಲಿರದ ಬಂಡೆ ರಾಶಿ ನಡುವೆ, ಹಿಮದ ಗಾಳಿ ಬಡಿವ ಕ್ರೂರ ಹವೆಯಲ್ಲೂ ಬಿಡದೆ, ವೈರಿ ನೆಲೆಯ ಮೇಲೆ ಕೊಂಡು ಒರೆಯುತ್ತಿರುವ ಬೆಂಕಿ ಚೆಂಡು. ವೈರಿ ನೆಲೆಯ ಮೇಲೆ ಗುಂಡು ಒರೆಯುತ್ತಿರುವ ಬೆಂಕಿ ಚೆಂಡು ಸಿಡಿಸಿ ದೇಶವನ್ನು ಕಾಯ್ವೆ ಎನ್ನುವ ಧೀರ ಯೋಧರು
ಆರಾಧ್ಯರೇ, ನಿಮ್ಮೊಡನಿದೆ ನಮ್ಮ ಹೃದಯ, ನಿಮಗೆ ನಮ್ಮ ವಂದನೆ. ನಿಮ್ಮೊಡನಿದೆ ನಮ್ಮ ಹೃದಯ, ನಿಮಗೆ ನಮ್ಮ ವಂದನೆ. ನಿಮ್ಮೊಡನಿದೆ ನಮ್ಮ ಹೃದಯ, ನಿಮಗೆ ನಮ್ಮ ವಂದನೆ.